ಭವಿಷ್ಯ ನಿಧಿಯಿಂದ ನೀವು ಹಣ ಪಡ್ಕೋಬಹುದು ಕೋವಿಡ್ ಸಂದರ್ಭದಲ್ಲಿ ಅಂತ. ನಿಮ್ಮದೇ ದುಡ್ಡು ನಿಮ್ಮ ಭವಿಷ್ಯಕ್ಕೋಸ್ಕರ ನೀವು ನಿಧಿಯನ್ನ ಮಾಡಿರ್ತಕ್ಕಂಥದ್ದು. ಆ ಭವಿಷ್ಯ ನಿಧಿಯಿಂದ ನೀವು ಹಣವನ್ನ ಈಗ ವಿಡ್ರಾ ಮಾಡ್ಕೋಬಹುದು ಅಂತ ಹೇಳಿ ಒಂದು ಅವಕಾಶವನ್ನು ಕೊಡ್ತು. ಆ ಅವಕಾಶದ ಮೂಲಕ 1.2 ಲಕ್ಷ ಫಾರ್ಮಲ್ ವರ್ಕರ್ಸು 1.3 ಲಕ್ಷ ಕೋಟಿ ಹಣವನ್ನು ವಿಡ್ರಾ ಮಾಡಿದ್ದಾರೆ. ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪಾಪ ಅವರು ಮುಂದೆ ಏನೋ ಭವಿಷ್ಯಕ್ಕೆ ಅಂತ ಇಟ್ಟ ಹಣವನ್ನ ಇವರು ಇಷ್ಟು ಲಕ್ಷ ಕೋಟಿ ಹಣವನ್ನ ವಿಡ್ರಾ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಅವರಿಗೆ. ಹಾಗಾದ್ರೆ ಅವ್ರಿಗೆ ಭವಿಷ್ಯದ ಕಥೆ ಏನು, ಭವಿಷ್ಯ ನಿಧಿ ಅಂತ ಹೇಳಿ ಇರೋದ್ರಿಂದ ಅದನ್ನ ವಿಡ್ರಾ ಮಾಡ್ಕೊಂಡಿದ್ರಿಂದ ನಿಮ್ಮ ದುಡ್ಡನ್ನು ನೀವು ವಿಡ್ರಾ ಮಾಡ್ಕೊಂಡು ಬಿಟ್ಟಿದ್ದಕ್ಕೆ ನಾವು ಹೆಲ್ಪ್ ಮಾಡಿದ್ವಿ ಅಂತ ಹೇಳುವಂಥದ್ದು ಸರಿಯಲ್ಲ. ಇದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮತ್ತೆ ಪ್ಯೂರ್ ರಿಸರ್ಚ್ ಅವ್ರು ಏನ್ ಹೇಳ್ತಾರೆ, 8 ಕೋಟಿ ಭಾರತೀಯರು ಬಡತನ ರೇಖೆಯಿಂದ ಕೆಳಗೆ ಬಿದ್ದಿದ್ದಾರೆ ಈ ವರ್ಷ ಅಂತ. ಈ ವರ್ಷ ಅಂದ್ರೆ ಕಳೆದ ವರ್ಷ ಡೇಟಾ ಇರ್ತಕ್ಕಂಥದ್ದು, ಫೈನಾನ್ಷಿಯಲ್ ಇಯರ್ FY21 ನಾನು ಹೇಳ್ತಾರೆ. 8 ಕೋಟಿ ಏನು ಬಡತನ ರೇಖೆಯಿಂದ ಕೆಳಗೆ ಬಿದ್ದಿರ್ತಕ್ಕಂಥದ್ದು. 4 ಕೋಟಿ ಮಧ್ಯಮ ವರ್ಗ ಅಂತ ಹೇಳಿದ್ರೆ ಪರ್ ಕ್ಯಾಪಿಟಾ ಡಾಲರ್ ಅಲ್ಲಿ ಲೆಕ್ಕ ಹೇಳ್ತಾರೆ. $1.9 ಇದ್ರೆ ಬಡತನ, $10 ಇದ್ರೆ ಮಿಡಿಲ್ ಕ್ಲಾಸ್, ಈ ತರ ಎಲ್ಲ ಹೇಳ್ತಾರೆ. ಆ ಮಧ್ಯಮ ವರ್ಗ ಅಂತಕ್ಕಂಥ ಏನಿತ್ತು ಅಲ್ಲಿಂದಲೂ ಕೂಡ ಸುಮಾರು 4 ಕೋಟಿ ಜನ ಮಧ್ಯಮ ವರ್ಗದಿಂದ ಕೆಳ ಮಧ್ಯಮ ವರ್ಗಕ್ಕೆ ಅವರು ಆರ್ಥಿಕವಾಗಿ ಕೆಳಗೆ ಬಿದ್ದಿದ್ದಾರೆ ಭಾರತೀಯರು ಅಂತ ಹೇಳ್ತಕ್ಕಂಥ. ಸೊ ಹೀಗಾಗಿ ನಾವು ಯಾವ ಅಂಕಿ ಅಂಶಗಳನ್ನು ಗಮನಿಸಿದ್ರು ಕೂಡ ಜನಸಾಮಾನ್ಯರು ಎಲ್ಲ ರೀತಿಯಲ್ಲಿ ಇದರಲ್ಲಿ ಅತಿ ಹೆಚ್ಚು ನೋವಿಗುಂಟಾಗಿರುವಂಥದ್ದು, ಅತಿ ಹೆಚ್ಚು ಸಂಕಟ ಪಟ್ಟಿರ್ತಕ್ಕಂಥದ್ದು ಕೋವಿಡ್ ಸಂದರ್ಭದಲ್ಲಿ ಮಹಿಳೆಯರು. ಯಾಕೆ ಅಂತ ಹೇಳಿದ್ರೆ, ಮಹಿಳೆಯರ ಲೇಬರ್ ಪಾರ್ಟಿಸಿಪೇಷನ್ ಅಂತ ನಾವೇನು ಹೇಳ್ತೀವಿ. ಲೇಬರ್ ಪಾರ್ಟಿಸಿಪೇಷನ್ ಅಂತ ಹೇಳಿದ್ರೆ ಅವರಿಗೆ ಆರ್ಥಿಕವಾಗಿ ದುಡಿಮೆ ಇರ್ತಕ್ಕಂಥ ಕೆಲಸ, ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಬಟ್ಟೆ ತೊಳಿತಿದ್ದಾರೆ, ಇನ್ನು ಅಡಿಗೆ ಮಾಡ್ತಿದ್ದಾರೆ. ಕೃಷಿಗಳಲ್ಲಂತೂ 70% ಮಹಿಳೆಯರೇ ಲೇಬರ್ ಪಾರ್ಟಿಸಿಪೇಷನ್. ಆದ್ರೆ ಅದಕ್ಕೆ ಇನ್ಕಮ್ ಇಲ್ಲ ಅವ್ರಿಗೆ ಪಾಪ. ಆ ಇನ್ಕಮ್ ಇರ್ತಕ್ಕಂಥ ಲೇಬರ್ ಪಾರ್ಟಿಸಿಪೇಷನ್ ಅನ್ನ ಏನಿತ್ತು ವುಮನ್ಸ್ ಲೇಬರ್ ಪಾರ್ಟಿಸಿಪೇಷನ್, ಅದು ಮೊದಲೇ ಜಗತ್ತಿನಲ್ಲಿ ಬಹಳ ಕಮ್ಮಿ ಇದ್ದಿದ್ದು ಭಾರತ ದೇಶ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸೌದಿ ಅರೇಬಿಯಕ್ಕಿಂತ ಕಡಿಮೆ ವುಮನ್ ಲೇಬರ್ ಪಾರ್ಟಿಸಿಪೇಷನ್ ಭಾರತ ದೇಶ. ಸೌದಿಯಲ್ಲಿ ಸುಮಾರು 24, ಭಾರತ ದೇಶದಲ್ಲಿ 23 ಇತ್ತು. ಆದ್ರೆ ಈಗ ಪೋಸ್ಟ್ ಕೋವಿಡ್ ಮಹಿಳೆಯರ ಆರ್ಥಿಕ ಭಾಗವಹಿಸುವಿಕೆ ಅಂದ್ರೆ ಏನು, ಅದರಲ್ಲಿ ಇನ್ಕಮ್ ಅರ್ನಿಂಗ್, ಅವ್ರಿಗೆ ಸಂಬಳ ಬರ್ತಕ್ಕಂಥ ಕೆಲಸ ಏನಿದೆ ಅದ್ರ 17%ಗೆ ಹೋಗಿರ್ತಕ್ಕಂಥ. ಆಮೇಲೆ ಅತ್ಯಂತ ಹೆಚ್ಚು ಮಹಿಳೆಯರು ವರ್ಕ್ ಹೋಮ್ ಆದ್ಮೇಲೆ ವಾಪಸ್ ಬರದೇ ಇರತಕ್ಕಂಥವ್ರು ಫಾರ್ಮಲ್ ವರ್ಕಿಗೆ ಮಹಿಳೆಯರು. ಲೇಬರ್ ಪಾರ್ಟಿಸಿಪೇಷನ್ ಇಂದ ವಂಚಿತರಾಗಿರ್ತಕ್ಕಂಥವ್ರು ಕೂಡ ಮಹಿಳೆಯರು ಅಂತದನ್ನ ಇಲ್ಲಿ ನಾವು ಗಮನಿಸ್ಬೇಕಾಗ್ತದೆ. ಸೊ ಇದು ನಾವು ಅದು ಜೆಂಡರ್ ಇನ್ನೊಂದು ರೀತಿಯಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ, ನಿಜವಾಗಿಯೂ ಕೋವಿಡ್ ಸಂದರ್ಭದಲ್ಲಿ ಬಹಳ ಹೊಡೆತ ತಿಂದವ್ರು ಯಾರು ಅಂತ ಹೇಳಿದ್ರೆ, ಸಸ್ಟೈನಿಂಗ್ ಪವರ್ ಯಾರಿಗೆ ಇರ್ಲಿಲ್ವೋ, ಉದಾಹರಣೆಗೆ ಲಘು ಉದ್ಯಮಗಾರರು ಇರ್ಬೋದು, ಅಥವಾ ತಳ್ಳೋ ಗಾಡಿ ವ್ಯಾಪಾರ ಮಾಡುವಂಥವ್ರು ಇರ್ಬೋದು, ಅಥವಾ ಈ ಸಣ್ಣ ವ್ಯಾಪಾರ ಮಾಡ್ತಕ್ಕಂಥವ್ರು ಇರ್ಬೋದು, ಅವ್ರು ಯಾರಿಗೂ ಕೂಡ ಇದನ್ನ ತಡ್ಕೊಳ್ಳೋ ಶಕ್ತಿ ಯಾರಿಗೂ ಇರಲಿಲ್ಲ. ಹಾಗಾಗಿ ನೀವು ಈ ಯಾರಿಗೆ ಜಗತ್ತಿನಾದ್ಯಂತ ಇದನ್ನ ನಾವು ಗಮನಿಸಬಹುದು, ಭಾರತದಲ್ಲಿ ಇದು ಹೆಚ್ಚಾಯ್ತು. ಏನು ಸಣ್ಣ ಮತ್ತು ಈ ಕಿರಾಣಾ ಶಾಪ್ಸ್ ಇವರ ಬಿಸ್ನೆಸ್ ಏನಿದೆ ಇದು ದೊಡ್ಡವರಿಗೆ ಶಿಫ್ಟ್ ಆಯ್ತು. ಒಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ. ನಮ್ಮಲ್ಲಿ ಇ ಕಾಮರ್ಸ್ ಏನಿದೆ ಮತ್ತೆ ಮಾಡರ್ನ್ ರಿಟೇಲ್ ಏನಿದೆ, ಅವ್ರದ್ದೇ ಆದಲ್ಲಿ ಪ್ರೈವೇಟ್ ಲೇಬಲ್ ಅಂತ ಹೇಳಿ ಅವರ ವಸ್ತುಗಳನ್ನ ಮಾರ್ತಾರೆ. ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಅಂಬಾನಿ ಸ್ಟೋರ್ಗೆ ಹೋದ್ರೆ ಅಥವಾ ಡಿಮಾರ್ಟ್ಗೆ ಹೋದ್ರೆ ಅಲ್ಲಿ ತನ್ನದೇ ಆದ ವೈಟ್ ಲೇಬಲ್ ಅಂತಾರೆ, ಪ್ರೈವೇಟ್ ಲೇಬಲ್ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲಾ ಕಡೆ ಏನಾಯ್ತು, ಅವ್ರದ್ದೇ ಲೇಬಲ್ ಅಲ್ಲಿ ಅವ್ರದ್ದೇ ಬ್ರ್ಯಾಂಡ್ಗಳ ಮಾರಾಟ 40% ಜಾಸ್ತಿ ಆಯ್ತು. ಆದ್ರೆ ಸಣ್ಣವನು ತಾನು ಪ್ಯಾಕ್ ಮಾಡಿಯೋ ಮಾರಾಟ ಮಾಡೋಕೋ ಆಗುವಂಥದ್ದಲ್ಲ, ಮತ್ತೆ ಅವನು ಸಸ್ಟೈನಿಂಗ್ ಮಾಡೋದು ಕಷ್ಟ ಆಯ್ತು. ಹಾಗಾಗಿ ಒಂದೇನು ಹೇಳ್ತಾರೆ, ಪರ್ ಅವರ್ ಅಂಬಾನಿಯ ಇನ್ಕಮ್ಮು ಇದೇನು ದೊಡ್ಡ ಕಾರ್ಪೊರೇಟ್ ವಿರುದ್ಧನೇ ನಾವು ಏನೋ ಇದು ಮಾಡುವಂಥದ್ದು ಅಂತಲ್ಲ, ಒಂದು ಕೆಲವು ಡೇಟಾ ನೋಡಿದ್ರೆ ಅನ್ಸುತ್ತೆ ಪರ್ ಅವರ್ 90 crore ಇನ್ಕಮ್ ಜಾಸ್ತಿ ಆಯ್ತು ರಿಲಯನ್ಸ್ ಅಂತ ಹೇಳ್ತಕ್ಕಂಥ. ಮತ್ತೆ 1.3 ಕೋಟಿ ಕಿರಾಣಾ ಅಂಗಡಿಗಳಿದೆ ಭಾರತ ದೇಶದಲ್ಲಿ. ಅವ್ರು ಹೋದ ವರ್ಷ ಕೊರೋನಾ ಸಂದರ್ಭದಲ್ಲಿ ಸ್ವಲ್ಪ ಅವ್ರು ಸಸ್ಟೈನ್ ಆದ್ರು, ಕಿರಾಣಾ ಅಂಗಡಿಗಳು ಚೆನ್ನಾಗಾದವು ಅಂತ ಹೇಳಿ ವರದಿಗಳು ಬರ್ತಾ ಇತ್ತು. ಆದ್ರೆ ಈ ಸಾರಿ
ಇವರು ಕೂಡ ಕಿರಾಣಾ ಅಂಗಡಿಗಳು ಸುಮಾರು 1.3 ಕೋಟಿ ಇದೆ, ಅವರು ಕೂಡ ಬಹಳ ಸಂಕಷ್ಟದಲ್ಲಿದ್ದಾರೆ. ಆಮೇಲೆ ಮತ್ತೆ ನಿಮ್ಗೆ ಲೆಂಡಿಂಗ್ ನೋಡ್ಬೇಕು ಇನ್ನೊಂದು. ಹೌದಪ್ಪ, ಇವರೆಲ್ಲ ಚೆನ್ನಾಗಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನಾದ್ರು ಸ್ವಲ್ಪ ಸಮಯಕ್ಕೆ ಸರಿಯಾಗಿ ಸ್ವಲ್ಪ ಸಾಲ ಸಿಕ್ಕಿದ್ರೆ ಅವರು ಸ್ವಲ್ಪ ಬದುಕಬಹುದಾಗಿತ್ತು. ಬ್ಯಾಂಕ್ ಲೆಂಡಿಂಗು ಕಳೆದ ವರ್ಷ 5% ಕಮ್ಮಿ ಆಗಿದೆ. ಬ್ಯಾಂಕ್ಗಳೇ ಏನ್ ಮಾಡ್ತಿದ್ದಾವೆ ಅಂತ ಹೇಳಿದ್ರೆ ದುಡ್ಡು ತಗೊಂಡು ಹೋಗಿ ಸಬ್ PLR ಅಂತೀವಿ, ಸಬ್ ಪ್ರೈಮರಿ ಲೆಂಡಿಂಗ್ ರೇಟ್ ಅಂತ ಹೇಳಿ, ಸುಮಾರು 5 ಲಕ್ಷ ಕೋಟಿ ಹಣವನ್ನ ಬ್ಯಾಂಕ್ಗಳು RBI ಯಲ್ಲಿ ಬಡ್ಡಿಗಿಡ್ತಾರೆ. ಎಷ್ಟು ಕಮ್ಮಿ ಬಡ್ಡಿಗೆ ಅಂದ್ರೆ 3.6%ಗೆ ಬಡ್ಡಿಗಿಡ್ತಾರೆ. ಪ್ರೈಮರಿ ಲೆಂಡಿಂಗ್ ರೇಟ್ ಏನ್ PLR ಏನು 4.2% ಇರುತ್ತೆ. ಅದಕ್ಕಿಂತ ಕಮ್ಮಿಗೆ ಇಲ್ಲಿ 7% ಅಥವಾ 5% ನಾವು ಡೆಪಾಸಿಟ್ ದುಡ್ಡು ಕೊಟ್ಟರು ಪರವಾಗಿಲ್ಲ, ಅದ್ರ ಸಾಲ ಕೊಡೋದು ಬೇಡ ಅಂತ ಹೇಳಿ ಅದೇ ದುಡ್ಡನ್ನು ತಗೊಂಡು ಹೋಗಿ ಪ್ರೈಮರಿ ಲೆಂಡಿಂಗ್ ಅಲ್ಲಿ ಸಬ್ PLRಗೆ ಬ್ಯಾಂಕ್ RBI ಯಲ್ಲಿ ಅವರು ಡೆಪಾಸಿಟ್ ಇಡ್ತಾರೆ. ಈ ರೀತಿ ಹೆಚ್ಚು ಡೆಪಾಸಿಟ್ ಇಟ್ಟಿದ್ರಿಂದ ಹಣ ಅಲ್ಲಿ ಬ್ಲಾಕ್ ಆಯ್ತು ಹೊರತು ಜನಸಾಮಾನ್ಯರಿಗೆ ಈ ಕಷ್ಟದ ಸಂದರ್ಭದಲ್ಲಿ ಪ್ರಯೋಜನ ಆಗ್ಲಿಲ್ಲ. ಇದರಿಂದ ಏನಾಯ್ತು, ನಮ್ಗೆ ನಿಮ್ಮ ಉದಾಹರಣೆಗೆ ಇನ್ನೊಂದು ಗಮನಿಸಿ ಕಾಣಿಸ್ತು. ಕರ್ನಾಟಕದಲ್ಲೇ ಈ ವರ್ಷ ಯಡಿಯೂರಪ್ಪನವರು ಇದುವರೆಗೆ ಕೊಟ್ಟಿರ್ತಕ್ಕಂಥ ಒಟ್ಟು ಸಹಾಯಧನ ಏನಿದೆ ಕರ್ನಾಟಕ ಜನತೆಗೆ, ಒಂದ್ಸಾರಿ 1,500 ಕೋಟಿ, ಇನ್ನೊಂದ್ಸಾರಿ 500 ಕೋಟಿ, ಈಗ ಮೊನ್ನೆ 1 ಲಕ್ಷ ರೂಪಾಯಿ ಯಾರು BPL ಇಂದ ಕೆಳಗೆ ಇರೋರು ತೀರ್ಕೊಂಡಿದಾರಲ್ಲ, ಇವೆಲ್ಲ ಸೇರಿಸಿದ್ರೆ 2,300 ಕೋಟಿ ಮೇಲೆ ಹೋಗಲ್ಲ. ಕೇರಳ ಸರ್ಕಾರ 20,000 ಕೋಟಿ ಹಣವನ್ನ ಜನಸಾಮಾನ್ಯರಿಗೆ ಮುಡುಪಾಗಿಟ್ಟಿದೆ. ಈ ವರ್ಷ ಕೋವಿಡ್ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಅವರು ಇಟ್ಟಿರ್ತಕ್ಕಂತಹ ಹಣ 20,000 ಕೋಟಿ. ಕೇರಳದ ಎಕಾನಮಿ ಕರ್ನಾಟಕದ ಅರ್ಧದಷ್ಟು ಇರ್ತಕ್ಕಂಥದ್ದು ಅದು ನಮ್ಮಲ್ಲಿ. ಆದ್ರೆ 2,000 ಕೋಟಿ ನಾವು ಅನೌನ್ಸ್ ಮಾಡಿದ ಮೇಲೆ ಇಡೀ ದೇಶದ ಎಲ್ಲ ಪತ್ರಿಕೆಗಳಲ್ಲೂ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಇದು ಹೆಂಗಂತ ಹೇಳಿದ್ರೆ 100 ರೂಪಾಯಿ ಕೊಟ್ಟು 1,000 ರೂಪಾಯಿ ಪಟಾಕಿ ಹೊಡೆದ್ರು ಅಂತ ಹೇಳ್ತಾರೆ. ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಡ್ವರ್ಟೈಸ್ ಇವತ್ತು ಬಂತು, ನಾವು ನೋಡ್ತಾ ಇದ್ದೇವೆ. ಫುಲ್ ಪೇಜ್ ಮಾಡಿರೋದು ಏನೂ ಇಲ್ಲ. ನಮ್ಮ GDPಯ ನೀವು ಒಟ್ಟು GDPಯ 0.001% ಕೂಡ ನಾವು ಜನಸಾಮಾನ್ಯರಿಗೆ ಹಣವನ್ನು ತಲುಪಿಸಿಲ್ಲ. ಆದ್ರೂ ಕೂಡ ಇದು ಬಹಳ ದೊಡ್ಡ ಹೆಗ್ಗಳಿಕೆಯಿಂದ ಮಾತಾಡ್ತಕ್ಕಂಥದ್ದು ನಾವು ಎಲ್ಲ ಕಡೆ ಗಮನಿಸ್ತಾ ಇದ್ದೀವಿ. ಈಗ ಆರೋಗ್ಯ, ಈ ಕೋವಿಡ್ ಅಂತಕ್ಕಂಥದ್ದು ಏನಿದೆ ಅದು ಕೇವಲ 15 ದಿವಸ ಬಂದು ಹೋಗ್ತಕ್ಕಂಥ ಕೋವಿಡ್ ಅಲ್ಲ. ಅದಕ್ಕೋಸ್ಕರ ಕೋವಿಡ್ ಅನ್ನ ಲಾಂಗ್ ಕೋವಿಡ್ ಅಂತ ಹೇಳೋದು. ಯಾಕೆ ಲಾಂಗ್ ಕೋವಿಡ್? ಹೌದಪ್ಪ, ಬಂದು ವೈರಸ್ ಹೋಯ್ತು, ನೆಗೆಟಿವ್ ಆಯ್ತು, ಆದ್ರೂ ಕೂಡ ಸುಸ್ತು ಇರ್ತಕ್ಕಂಥದ್ದು ಇರ್ಬೋದು, ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಇರ್ತಕ್ಕಂಥದ್ದನ್ನು ಕೂಡ ಜಗತ್ತಿನಾದ್ಯಂತ ಕಾಣ್ತಾ ಇದ್ದೀವಿ. ಅದು ಹೆಂಗೆ ವೈರಸ್ ಮ್ಯೂಟೇಟ್ ಆಗಿ ಬೇರೆ ರೀತಿಯಲ್ಲಿ ಎಸ್ಕೇಪ್ ಮ್ಯೂಟೇಶನ್ ಅಂತ ಏನ್ ಹೇಳ್ತೀವಿ ಅದು ಆಗ್ತಾ ಇದೆಯೋ, ಹಾಗೆ ಇದು ಜನಸಾಮಾನ್ಯರಿಗೆ ಹೌದಪ್ಪ ಬಂದು ಹೋಯ್ತು 15 ದಿವಸ ಆರಾಮಾದೆ ಅಂತಕ್ಕಂಥದ್ದು ಕೂಡ ಅಲ್ಲ. ಹಾಗಾಗಿ ಇಂಥ ಸಂದರ್ಭಗಳಲ್ಲಿ ಸರ್ಕಾರಗಳು ಏನ್ ಮಾಡ್ತು ಜನಗಳಿಗೆ ಅಂತಕ್ಕಂಥದ್ದನ್ನ ನಾವು ಎರಡೂ ಕಡೆ ಗಮನಿಸಿದ್ರೆ ಬಹಳ ಇದಾಗಿ. ಇದ್ರ ಜೊತೆಗೆ ಅಪೋಸ್ ಜಗತ್ತಿನ ನೀವು FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅವರ ಫುಡ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ ಬರ್ತದೆ. ಜಗತ್ತಿನಾದ್ಯಂತ ಆಹಾರ ಬೆಲೆಗಳು ಸ್ವಲ್ಪ ಹೆಚ್ಚಾಗ್ತದೆ. ಆದ್ರೆ ನಮ್ಮ ಜನಸಾಮಾನ್ಯರು ಅಡುಗೆಗೆ ಬಳಸ್ತಕ್ಕಂಥ ಅಡುಗೆ ಎಣ್ಣೆ ಏನಿದೆ 75,000 ಕೋಟಿಯಷ್ಟು ಅಡುಗೆ ಎಣ್ಣೆಯನ್ನ ನಾವು ವಿದೇಶದಿಂದ ತರ್ತಾ ಇದ್ದೀವಿ. ಈ ಆತ್ಮನಿರ್ಭರ್ ಅಂತಕ್ಕಂಥದ್ದು, ಅಡುಗೆ ಎಣ್ಣೆ ಇಲ್ಲದೆ ಇರತಕ್ಕಂಥ ಆತ್ಮನಿರ್ಭರ್ ಏನು ಅಂತಕ್ಕಂಥದ್ದನ್ನ ನಾನು ಅನೇಕ ಕಡೆ ಇದನ್ನ ಪ್ರಸ್ತಾಪ ಮಾಡಿದ್ದೀನಿ. ಯಾಕಂದ್ರೆ ನಮಗೇನು ಶೇಂಗಾ ಬೆಳೆಯಕ್ಕಾಗಲ್ವಾ, ಹುಚ್ಚೆಳ್ಳು ಬೆಳೆಯಕ್ಕಾಗಲ್ವಾ, ಸೂರ್ಯಕಾಂತಿ ಬೆಳೆಯೋಕ್ಕಾಗಲ್ವಾ? ಯಾಕೆ ನಾವು ನಮ್ಮ ದೇಶ ಬಳಸ್ತಕ್ಕಂಥ 24 ಮಿಲಿಯನ್ ಟನ್ ಅಡುಗೆ 24 ಮಿಲಿಯನ್ ಟನ್ ಅಡುಗೆ ಎಣ್ಣೆಯನ್ನ ನಾವು ಬಳಸ್ತೀವಿ. 18 ಮಿಲಿಯನ್ ಟನ್ ಅಡುಗೆ ಎಣ್ಣೆಯನ್ನ ವಿದೇಶದಿಂದ ನಾವು ಆಮದು ಮಾಡ್ತೀವಿ. ಆಮದು ಮಾಡುವ ಅಡುಗೆ ಎಣ್ಣೆ ಮೇಲೆ 63% ಟ್ಯಾಕ್ಸ್ ಆಗ್ತದೆ ಸೆಂಟ್ರಲ್ ಗವರ್ಮೆಂಟ್. ಒಗ್ಗರಣೆ ಹಾಕುವ ಅಡುಗೆ ಎಣ್ಣೆಯಲ್ಲೂ ಕೂಡ ಬರೀ ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ. ಅದಕ್ಕೆ ಇತ್ತೀಚೆಗೆ ವೆಜಿಟಬಲ್ ಆಯಿಲ್ ಪ್ರೈಸ್, ನಿಮ್ಗೆ ವೆಜಿಟಬಲ್ ಆಯಿಲ್ ಪ್ರೈಸ್ ಅಡುಗೆ ಎಣ್ಣೆ ಬೆಲೆ ನಿಮ್ಗೆ ಗೊತ್ತಿದೆ 200 ರೂಪಾಯಿ ಹತ್ರ ಹೋಯ್ತು. ಅವಾಗ ಒಂದು ಡಿಮಾಂಡ್ ಅನೇಕರು ಮಾಡಿದ್ದು, ಅಲ್ಲಪ್ಪ ನೀವು 63% ಈಗಲಾರು ಟ್ಯಾಕ್ಸ್ ಕಮ್ಮಿ ಮಾಡಿ ಅಡುಗೆ ಎಣ್ಣೆ ಏನಾದ್ರೂ ಪಾಪ ಬಡವರಿಗೆ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಬರೀ ಅಕ್ಕಿಯಿಂದ ಆರೋಗ್ಯ ಬರುವಂಥದ್ದಲ್ಲ, ಅಡುಗೆ ಎಣ್ಣೆಯೂ ಕೂಡ ಬಡವರಿಗಂತೂ ಅಡುಗೆ ಎಣ್ಣೆ ಫ್ಯಾಟ್ ಡೆಫಿಷಿಯನ್ಸಿ ಇದೆ. ನಮ್ಮ ಭಾರತದಲ್ಲಿ 55% ಬಡವರಿಗೆ, ಹಳ್ಳಿಗರಿಗೆ ಫ್ಯಾಟ್ ಡೆಫಿಷಿಯನ್ಸಿ ಇದೆ. ನಾವು ಯಾರೋ ಮಾಡೆಲ್ಗಳ ಇದ್ರ ತರ ನೋಡಬಾರ್ದು ಇದನ್ನ.
ಆ ಅಡುಗೆ ಎಣ್ಣೆಗೆ 63,000 ಈ ಟ್ಯಾಕ್ಸ್ ಹಾಕೋ 63% ಟ್ಯಾಕ್ಸ್ ಹಾಕೋದ್ರಿಂದ ಅಲ್ಲೂ ಕೂಡ ಸಮಸ್ಯೆ ಬಡವರ ಮೇಲೆ ಅದು ಆಯ್ತು ಅಂತ ಹೇಳ್ಬೋದು. ಇನ್ನು ನೀವು ಕೃಷಿಕರ ವಿಷಯಕ್ಕೆ ಬಂದ್ರೆ ಕಳೆದ ವರ್ಷದಲ್ಲಿ ನೀವು ಈ ಸರಿ MSP ಘೋಷಣೆ ಮಾಡಿಲ್ಲ. ಆ MSP ಘೋಷಣೆ ಮಾಡಿದ್ದು 4%. ಇನ್ಫ್ಲೇಷನ್ ಎಷ್ಟಿದೆ? 6%. ಸಾಮಾನ್ಯವಾಗಿ ಏನಾದ್ರು ಒಂದು ನೀವು ಘೋಷಣೆ ಮಾಡ್ಬೇಕಾದ್ರೆ ನೀವು ಹಣದುಬ್ಬರವನ್ನ ಲೆಕ್ಕಕ್ಕೆ ತಗೊಂಡು ಹಣದುಬ್ಬರವನ್ನ ಮೀರಿ ನೀವು ಏನಾದ್ರೂ ಒಂದು ಘೋಷಣೆಯನ್ನ ಮಾಡಬೇಕು. ಹಾಗಾಗಿ ನಿಮ್ಗೆ ರೈತರ ಆದಾಯ, ಕೂಲಿ ಕಾರ್ಮಿಕರ ಆದಾಯ ಗಮನಿಸಿದ್ರೆ ನಾವು ನಮ್ಮ ನಿಜವಾಗಿ ಪರಿಸ್ಥಿತಿ ಏನಿದೆ ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ನೋಡಿ, ಕಳೆದ ವರ್ಷ ಅತ್ಯಂತ ಹೆಚ್ಚು ಡಿಮಾಂಡ್ ಇದ್ದಿದ್ದು ನರೇಗಾ ಕೆಲಸ. ನರೇಗಾ ಕೆಲಸಕ್ಕೆ ಯಾಕೆ ಹೋಗ್ತಾರೆ? ಅದು ಯಾತಕ್ಕಿರೋದು? ಹಿಂದೆ ಮಾಡಿದ್ದು ಅದು ಬೇರೆ ಯಾವುದೇ ನಮಗೆ ಮಾರ್ಗಗಳಿಲ್ಲ ಅಂದಾಗ ನನಗೆ ಬದುಕಲು ಒಂಥರ ನರೇಗಾ ರೈಟ್ ಟು ಲೈಫ್ಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದು, ಬದುಕೋದಕ್ಕೆ ನನಗೆ ಸಹಾಯ ಆಗುತ್ತೆ ಅಂತ ಇರ್ತಕ್ಕಂಥದ್ದು. ನರೇಗಾ ಡಿಮಾಂಡ್ ಎಷ್ಟರ ಮಟ್ಟಿಗೆ ಹೋಯ್ತು? 35% ಹೋದ ವರ್ಷ ಇನ್ಕ್ರೀಸ್ ಆಯ್ತು ಡಿಮಾಂಡ್. ಸ್ವಲ್ಪ ಹಣನೂ ಕೊಟ್ಟರು, ನರೇಗಾಕ್ಕೆ ಸ್ವಲ್ಪ ಹಣನೂ ಕೊಟ್ಟರು, ಬಟ್ ಅದು ಫುಲ್ ಬೇಕಾದಷ್ಟು ಡಿಮಾಂಡ್ ಎಷ್ಟಿತ್ತು ಅದು ಸಂಪೂರ್ಣವಾಗಿ ಅಲ್ಲಿ ಒದಗಿಸಲಾಗಲಿಲ್ಲ. ನರೇಗಾ ಡಿಮಾಂಡ್ ಏನ್ ಹೇಳುತ್ತೆ? ರೂರಲ್ ಡಿಸ್ಟ್ರೆಸ್ ಅಂತ, ಹಳ್ಳಿಗಳ ಕಡೆ ಕೂಲಿ ಕಾರ್ಮಿಕರಿಗೆ ಏನ್ ಸಮಸ್ಯೆ ಇದೆ ಅಂತ. ನರೇಗಾ ಡಿಮಾಂಡ್ ಜಾಸ್ತಿ ಆಗಿದೆ ಅಂದ್ರೆ ಬಡವರಿಗೆ ಸಮಸ್ಯೆ ಇದೆ, ಕೂಲಿ ಕಾರ್ಮಿಕರಿಗೆ ಸಮಸ್ಯೆ ಇದೆ ಅಂತಾನೆ ಅರ್ಥ, ಬೇರೆ ಏನೂ ಅಲ್ಲ ಅದ್ರ. ಹಾಗಾಗಿ ಇವುಗಳನ್ನೆಲ್ಲ ಗಮನಿಸಿದ್ರೆ ನಿಜವಾಗಿಯೂ ಭಾರತದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನಾವು ಗಮನಿಸಿದ್ರೆ, ಇನ್ನೊಂದು ನಾವು ಗಮನಿಸುವ, ಹೌದು ಕೋವಿಡ್ ಸಂದರ್ಭದಲ್ಲಿ ನಾವು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡಿದೀವಿ ಅಂತ ಹೇಳಿ ಲೆಕ್ಕ ಹೇಳ್ತಾ ಇದ್ದಾರೆ. ಆ ಲೆಕ್ಕದಲ್ಲಿ ನಾನು ಮೊನ್ನೆ ಎಲ್ಲೋ ಹೇಳಿದೆ, ನಮ್ಮ ದೇಶದಲ್ಲಿ ಈಗ 2 ರೀತಿಯ ಸುಳ್ಳು ಲೆಕ್ಕ. ಒಂದು ಸ್ಯಾಡ್ಲಿ ಅಂಡ್ ಟ್ರಾಜಿಕಲಿ ದುರ್ದೈವ್ಯ ಅಂತ ಹೇಳ್ಬೇಕು, ಹಣದ ಲೆಕ್ಕ 2 ಸುಳ್ಳು. ಈಗ ಸತ್ತವರ ಸಂಖ್ಯೆ ಹೇಳ್ತಾರೆ 3.5 ಲಕ್ಷ 4 ಲಕ್ಷ ಅಂತ ಹೇಳಿದ್ರೆ, ಇಲ್ಲ ನ್ಯೂಯಾರ್ಕ್ ಟೈಮ್ಸ್ ಅವರು ಅನೇಕರು ಹೇಳ್ತಾ ಇರ್ತಕ್ಕಂಥದ್ದು ಅದು 5 ರಿಂದ 10 ಪಟ್ಟಿದೆ ಅಂತ ಹೇಳ್ತಕ್ಕಂಥ. ನನ್ನೇ ಕರ್ನಾಟಕದ 1 ಲಕ್ಷ ಅಂತ ಹೇಳ್ತಿದ್ದಾರೆ. ಕರ್ನಾಟಕದ 1 ಲಕ್ಷ ಆದ್ರೆ ನೀವು ಅದನ್ನ ಕರ್ನಾಟಕದ ಜನಸಂಖ್ಯೆ ಭಾರತದ ಜನಸಂಖ್ಯೆಯ ಕೇವಲ 5% ಇರ್ತದೆ. ನೀವು ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಸುಮಾರು 40 ಲಕ್ಷ ಜನ, ಜಗತ್ತಿನಲ್ಲಿ ಒಟ್ಟು ಸರಾಸರಿ ಒಟ್ಟು ಸಾವೇ ಕೂಡ 35 ಲಕ್ಷ ಇರ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಭಾರತದ ಲೆಕ್ಕ, ಸರಿಯಾದ ಲೆಕ್ಕ ಹೇಳಿದ್ರೆ ಭಾರತದಲ್ಲಿ ಒಟ್ಟು ಸಾವು ಸುಮಾರು 40 ಲಕ್ಷ ಆಗಿರ್ತದೆ, ಅತ್ಯಂತ ಹೆಚ್ಚು ಸಾವು ಆಗಿರ್ತಕ್ಕಂಥ. ಇನ್ನೊಂದು ಗಮನಿಸಬೇಕು ನೋಡಿ, ಸಾವು ಯಾವಾಗ ಹೆಚ್ಚು ಆಗಿ ಯಾವ ದೇಶಗಳಲ್ಲಿ ಹೆಚ್ಚಾಗಿದೆ ಅಂತ ಹೇಳಿದ್ರೆ 60 ವರ್ಷ ದಾಟಿದವರು ಹೆಚ್ಚಿರುವ ದೇಶದಲ್ಲಿ ಸಾವು ಆಗುವುದನ್ನ ನಾವು ಗಮನಿಸಿದ್ದೀವಿ. ಆದ್ರೆ ಇಟಲಿಯಲ್ಲಿ 60 ದಾಟಿದವರು 25% ಇದ್ರೆ ಭಾರತದಲ್ಲಿ 60 ದಾಟಿದವರು ಇರೋದು ಕೇವಲ 8%. ಹಾಗಾಗಿ ಇಷ್ಟು ಸಾವು ನೋವು ಆಗ್ಬಾರ್ದಾಗಿತ್ತು. ಯಾಕೆ 60 ದಾಟಿದವರು ಕಮ್ಮಿ ಇದ್ದಾರೆ ಅಂತ ಹೇಳಿದ್ರೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ನಾವೇನು ಹೇಳ್ತೀವಿ, ಹುಟ್ಟಿದವನು ಇಷ್ಟು ವರ್ಷ ಬದುಕಬಹುದು ಅಂತ ಹುಟ್ಟಿದಾಗ ಹೇಳ್ತೀವಿ ನಾವು, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಅಂತ. ಅದು ನಮ್ಮಲ್ಲಿ 69 ವರ್ಷ, ಜಗತ್ತಿನ ಸರಾಸರಿ 72 ವರ್ಷ. ಜಗತ್ತಿನ ಸರಾಸರಿಯಷ್ಟು ಭಾರತೀಯರು ಬದುಕ್ತೀವಿ. ನಾವು ಬಹಳ ಸುಮ್ಮನೆ ಹೇಳ್ತೀವಿ ಪರಂಪರೆ ಇದೆ, ನಮಗೆ ಸಾತ್ವಿಕ ಆಹಾರ ಇದೆ, ಬಹಳ ನಾವು ಜಗತ್ತಿನ ಎಲ್ಲ ವೇದಗಳು ಎಲ್ಲ ಆಯುರ್ವೇದಗಳು ಇದಾಗಿದೆ, ಅದು ಬದುಕಲ್ಲ. ಬದುಕಿದ್ರು ಕೂಡ 11% ಮಾರ್ಬಿಡಿಟಿ ಇದೆ. ಜಗತ್ತಿನಲ್ಲಿ 40 ವರ್ಷಕ್ಕೆ ಡಯಾಬಿಟಿಸ್ ಶುರುವಾಗುವಂಥದ್ದು, ಆವರೇಜ್ ಡಯಾಬಿಟಿಸ್ ಇನಿಷಿಯೇಷನ್ ಆಗುವಂಥದ್ದು 40 ವರ್ಷಕ್ಕೆ ಎಲ್ಲಿಯೂ ಇಲ್ಲ, ಭಾರತದಲ್ಲಿ ಆಗ್ತದೆ. ಮಾರ್ಬಿಡಿಟಿ 11%, 11% ಜನರಿಗೆ ಮಾರ್ಬಿಡಿಟಿ ಇರ್ತದೆ. ಅದ್ರ ಜೊತೆಗೆ ಡ್ಯಾಲಿ ಅಂತಾರೆ ಈ ವಿಶ್ವ ಆರೋಗ್ಯ ಸಂಸ್ಥೆಯವರು, ಡಿಸಬಿಲಿಟಿ ಅಡ್ಜಸ್ಟೆಡ್ ಲೈಫ್ ಇಯರ್ಸ್ ಅಂತ. ಹೌದಪ್ಪ, 65 ವರ್ಷದಲ್ಲಿ ನಾವು 11 ವರ್ಷ ನಾವು ಕಳಿಬೇಕಾಗ್ತದೆ, ಯಾಕಂದ್ರೆ ಕಾಯಿಲೆಯಿಂದ ಕಳೆದ ದಿನಗಳು. ಹೀಗಾಗಿ ಈ ಕ್ವಾಲಿಟಿ ಆಫ್ ಲೈಫ್ ಏನಿದೆ ನಮ್ಮಲ್ಲಿ ಭಾರತೀಯರಿಗೆ, ಇನ್ನೊಂದು ಗಮನಿಸಬಹುದು ನೀವು, ಅದು ಕರ್ನಾಟಕದ ಮಟ್ಟಿಗೆ ಇದನ್ನು ಹೇಳಲೇಬೇಕು. ತಾಯಂದಿರ ಸಾವು 1 ಲಕ್ಷಕ್ಕೆ ಕರ್ನಾಟಕದಲ್ಲಿ 92, ಕೇರಳದಲ್ಲಿ 22. ಮಕ್ಕಳ ಸಾವು ಇದೆ ಕರ್ನಾಟಕದಲ್ಲಿ. ಇನ್ಫೆಂಟ್ ಮಾರ್ಟಾಲಿಟಿ ಅಂತ ಹೇಳುದು, ಈ 1000 ಮಕ್ಕಳಿಗೆ 25 ಮಕ್ಕಳು ಸಾಯ್ತಾರೆ, ಕೇರಳದಲ್ಲಿ 4 ಮಕ್ಕಳು ಸಾಯ್ತಾರೆ. ನಾನೊಂದು ಲೆಕ್ಕ ಹಾಕಿ ಹೇಳಿದೆ, ಏನಾದ್ರೂ ಕರ್ನಾಟಕದ ಮಕ್ಕಳು ಕೇರಳದಲ್ಲಿ ಹುಟ್ಟಿದ್ರೆ 15,000 ಮಕ್ಕಳು ಬರುತ್ತಾರೆ. ಇಲ್ಲಿನ ಪರಿಸ್ಥಿತಿ ಆಗಿದೆ. ಇದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 NFHS 5 ಅಂತ ಹೇಳಿ ಡೇಟಾ ಇದೆ, ನೀವು ನೋಡ್ಬೋದು. NFHS 5 ಡೇಟಾ ನೋಡಿದ್ರೆ ಲಾಸ್ಟ್ ಮಾರ್ಚ್ ಕೋವಿಡ್ ಬಂದ ಸಂದರ್ಭದಲ್ಲಿ ಅದು ಫುಲ್ ಮಾಡಕ್ಕಾಗಲಿಲ್ಲ, ಸರ್ವೆ ಕೆಲವು ರಾಜ್ಯಗಳಲ್ಲಿ ಆಗಲಿಲ್ಲ, ಆದ್ರೆ ಡೇಟಾ ಪಬ್ಲಿಷ್ ಆಗಿದೆ. ಕಳೆದ 5 ವರ್ಷದಲ್ಲಿ
ಅಪೌಷ್ಟಿಕತೆ ಕೆಳಗೆ ಬರಲಿಲ್ಲ. ಅದು ಸ್ಟಂಟಿಂಗ್ ಅಂತ ಹೇಳ್ಬೋದು. ಎತ್ತರಕ್ಕೆ ಸರಿಯಾದ ಏಜಿಗೆ ಸರಿಯಾದ ಎತ್ತರ ಇರ್ಬೋದು, ಅಥವಾ ಎತ್ತರಕ್ಕೆ ಸರಿಯಾದ ತೂಕ ಇರ್ಬೋದು, ಅಥವಾ ತೂಕಕ್ಕೆ ಎತ್ತರಕ್ಕೆ ವಯಸ್ಸಿಗೆ ತಕ್ಕನಾದ ತೂಕ ಇರ್ಬೋದು. ಈ ಮೂರೂ ಪ್ರಮಾಣಗಳಲ್ಲಿ ನಾವು ಅತ್ಯಂತ ಕೆಳಗೆ ಇರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ವಿಶ್ವಗುರು ವಿಶ್ವಗುರು ಅಂತ ಹೇಳಿ ನಾವು ಹೇಳ್ತೀವಿ. ನನಗೆ ಕೆಲವು ಸಾರಿ ಯಾಗಪ್ಪ ಇದು ನಾನು ಎಲ್ಲೋ ಇದು ವಿಲಿಯಂ ಡ್ಯಾಲ್ರಿಂಪಲ್ ಒಂದು ಪುಸ್ತಕ ಬರೆದಿದ್ದಾನೆ 9 ಲೈವ್ಸ್ ಅಂತ. ಅದರಲ್ಲಿ ಈ ಸವದತ್ತಿಗೆ ಹೋಗ್ಬಿಟ್ಟು ಎಲ್ಲಮ್ಮನ ಭಕ್ತೆ ಒಬ್ಬಳನ್ನ ಅಲ್ಲಿ ಏನು ದೇವದಾಸಿ ಒಬ್ಬರನ್ನ ಒಂದು ಮರದ ಕೆಳಗೆ ಕೂರಿಸ್ಕೊಂಡು ಕೇಳ್ತಾಳೆ, ಏನಮ್ಮ ನಿನ್ನ ಪರಿಸ್ಥಿತಿ ಹೇಗಿದೆ ಜೀವನ ಅಂತ ಹೇಳಿ. ಅವಳು ಹೇಳ್ತಾಳೆ, ನನ್ನ ಕತೆ ಹೇಳಿದ್ರೆ ಏನಪ್ಪ ಹೇಳಿ, ನೀನೇನ್ ಕೇಳ್ತೀಯ, ನನ್ ದುಃಖ ಕೇಳಿದ್ರೆ ಈ ಮರ ಎಲೆ ಎಲ್ಲ ಉದುರಿಸ್ಬಿಡ್ತದಪ್ಪ ಅಂತಾಳೆ. ಪರಿಸ್ಥಿತಿ ಹಾಗಿರ್ತಕ್ಕಂಥ 8 ಲಕ್ಷ ಮಕ್ಕಳು ಮೊದಲ ಹುಟ್ಟುಹಬ್ಬ ಬರುವ ಮೊದಲು ಈ ದೇಶದಲ್ಲಿ ಸಾಯ್ತಾರೆ. ಯಾರೂ ಮಾತಾಡ 8 ಲಕ್ಷ ಮಕ್ಕಳು ಇನ್ಫೆಂಟ್ ಮಾರ್ಟಾಲಿಟಿ. ಇದಕ್ಕಿಂತ ದೊಡ್ಡ ಸಮಸ್ಯೆ ಬೇಕಾ? ಆದರೆ ವರ್ಷದಿಂದ ವರ್ಷಕ್ಕೆ ಕಮ್ಮಿ ಆಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಈ ಕಳೆದ 5 ವರ್ಷದಲ್ಲಿ NFHS ಡೇಟಾ ನೋಡಿದ್ರೆ ಯಾಕೆ ಕಮ್ಮಿ ಆಗ್ಲಿಲ್ಲ ಅಪೌಷ್ಟಿಕತೆ? ಯಾಕೆ ಹಸಿವಿನ ಇಂಡೆಕ್ಸ್ ಕಮ್ಮಿ ಆಗ್ಲಿಲ್ಲ? 104 ದೇಶದಲ್ಲಿ ನಾವು 96ನೇ ಸ್ಥಾನದಲ್ಲಿದ್ದೀವಿ. ಸೊ ಇದು ಹಂಗರ್ ಇಂಡೆಕ್ಸ್ ಅಲ್ಲಿ ನಾವು ಯಾಕೆ ಇದಿರ್ತದೆ? ನೀವು 107 ದೇಶ ಅನ್ನೋದು ಕಳೆದ 2 ಬಾರಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಒಟ್ಟಲ್ಲಿ ಬಾಟಮ್ ಅಲ್ಲಿ ಇದ್ದೀವಿ ನಾವು ಹಸಿವಿನ ಇಂಡೆಕ್ಸ್ ನಲ್ಲಿ. ಯಾಕೆ ಹಸಿವಿನ ಇಂಡೆಕ್ಸ್ ನಲ್ಲಿ ನಾವು ಈ ರೀತಿ ಇರ್ಬೇಕು? ಯಾಕೆ ಅಪೌಷ್ಟಿಕತೆ, ಶಿಶು ಮರಣ, ತಾಯಂದಿರ ಮರಣ ಈ ರೀತಿ ಪರಿಸ್ಥಿತಿ ಇರಬೇಕು ಅಂತಕ್ಕಂಥದ್ದನ್ನ ಗಮನಿಸಿದ್ರೆ ನಮ್ಗೆ. ಸೊ ಅದಕ್ಕೆ ಯಾರೋ ಹೇಳಿದ್ನಂತೆ, ಪೇಷಂಟ್ ಸರ್ವೈಡ್ ಇನ್ಸ್ಪೈಟ್ ಆಫ್ ದ ಡಾಕ್ಟರ್ ಅಂತ. ಡಾಕ್ಟರ್ ಇದ್ದು ರೋಗಿ ಉಳ್ಕೊಂಡ ಅಂತ. ಹಂಗಾಗಿ ನಮ್ಮ ಸರ್ಕಾರ ಇದ್ದು ಜನ ಬದುಕಿದಾರಲ್ಲ, ಅದೇ ದೊಡ್ಡ ವಿಷಯ ಅಂತ ನಾವು ಹೇಳ್ಬೇಕಾಗ್ತದೆ. ಓ ಹೀಗೆ ನೀವು ಯಾವ ದೃಷ್ಟಿಯಿಂದ ನೋಡಿದ್ರು ಕೂಡ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ 2 ವಿಷಯಗಳನ್ನ ಜನಸಾಮಾನ್ಯರ ಬದುಕು ಹಸನಗೊಳ್ಬೇಕು ಅಂದ್ರೆ 2 ವಿಷಯಗಳಲ್ಲಿ ಸರ್ಕಾರ ಸರಿಯಾಗಿ ಇಫೆಕ್ಟಿವ್ ಆಗಿ ಕೆಲಸ ಮಾಡಿ. ಒಂದು ಆರೋಗ್ಯಕ್ಕೆ 1.25% ಅಂತ ಹೇಳ್ತಾರೆ GDP ಖರ್ಚು ಮಾಡಬೇಕು. ಆದ್ರೆ ನಮ್ಮಲ್ಲಿ ಮಾಡುವಂಥದ್ದು 2.5 ಮಾಡಬೇಕು, 2.5% ಮಾಡಬೇಕು, 1.2% ಮೇಲೆ ಹೋಗಿ. ಶಿಕ್ಷಣಕ್ಕೆ 6% ಇರಬೇಕು ಅಂತೀವಿ, 3% ದಾಟಿಲ್ಲ. ಒಬ್ಬ ಸಾಮಾನ್ಯ ಕುಟುಂಬ ಇವತ್ತು ನೋಡಿದ್ರೆ 2 ಖರ್ಚು ಅವನನ್ನ ಬಹಳ ಕಷ್ಟಕ್ಕೆ ತಳ್ತಾ ಇರ್ತಕ್ಕಂಥ. ಮಗುವಿನ ಶಾಲೆ ಫೀಸು, ಶಾಲೆಗೆ ಕೊಡ್ತಕ್ಕಂಥ ಡೊನೇಷನ್ಸ್ ಇರ್ಬೋದು. ಇವತ್ತು ಕರ್ನಾಟಕದಲ್ಲಿ ಆಲ್ರೆಡಿ 55% ಮಕ್ಕಳು ಖಾಸಗಿ ಶಿಕ್ಷಣದಲ್ಲಿ ಓದ್ತಾರೆ. ಶಿಕ್ಷಣಕ್ಕೆ ಕೊಡ್ತಾ ಇರ್ತಕ್ಕಂಥ ಫೀಸು, ಆರೋಗ್ಯಕ್ಕೆ ಕೊಡ್ತಕ್ಕಂಥ ಫೀಸು, 2 ಇಲ್ಸ್ ಅಂತ, ಇಲಿಟ್ರಸಿ ಅಂಡ್ ಇಲ್ ಹೆಲ್ತ್. ಇವು 2 ಜನಸಾಮಾನ್ಯರ ಬದುಕಿಗೆ ಬಹಳ ಹೊಡೆತ ಕೊಡ್ತಕ್ಕಂಥ ವಿಷಯ. ಇವು 2ನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಎಷ್ಟೋ ದುಡ್ಡು ಕಾಸು ಜನರಿಗೆ ಪಾಪ ಉಳಿತು. ನೋಡಿ, ನಮ್ಮಲ್ಲಿ ಏನೇನೋ ಮಾತಾಡ್ತೀವಿ, ನಿಜವಾಗಿ MPC ಅಂತೀವಿ ಹೇಳ್ತೀವಿ ನಾವು. ಅಂತ ಹೇಳಿದ್ರೆ ಮಂತ್ಲಿ ಪರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ. ಎಷ್ಟು? 1600 ರೂಪಾಯಿ. ಬಡವ್ರದೆಷ್ಟು? 900 ರೂಪಾಯಿ ತಲಾವಾರು. ನಾನು ಇತ್ತೀಚೆಗೆ ಒಂದು ತರಕಾರಿ ಅಂಗಡಿ ಹೋಗಿದ್ದೆ. ಅಲ್ಲಿ ಒಬ್ಳು ಹೆಂಗಸು ಪಾಪ ತರಕಾರಿ ಹಾಕಿ ಒಂದು 100 ಗ್ರಾಮ್ ತರಕಾರಿ ಹಾಕಿರ್ಬೋದು. ಇದು ಎಷ್ಟು ಅಂತ ಅದು ಒಂದು ಪ್ರೈಸ್ ಅವ್ರ ರೇಟ್ ಹೇಳಿದ್ರೆ, ಒಂದು 6 ಅದರಲ್ಲಿ ಬೀನ್ಸ್ ಅನ್ನ ತೆಗೆದು ವಾಪಸ್ ಇಟ್ಟು ಹೀಗೆಷ್ಟು ಅಂದ್ರೆ ಕಮ್ಮಿ. ಯಾಕಂದ್ರೆ ಆಕೆ ಜೊತೆ ದುಡ್ಡಿಲ್ಲ. ಈ ಇರೋ 20 ರೂಪಾಯಿಗೆ ಎಷ್ಟು ತಗೋಬೇಕು ಅಂತ ಹೇಳಿ ತಕ್ಕಡೆ ತೂಕವನ್ನು ನೋಡಿ ಈಗ ಎಷ್ಟಾಯ್ತು ಅಂತ ಕೇಳಿ ತಗೊಳ್ಬೇಕಾಯ್ತು. ಹಾಗಾಗಿ ಇದು ನಿಜವಾಗಿ ಇರ್ತಕ್ಕಂಥ ಪರಿಸ್ಥಿತಿ. ಇದನ್ನ ನಮ್ಮಲ್ಲಿ ಏನಾಗಿದೆ, ಡೇಟಾ ಇಲ್ಲ, ಪ್ರಾಪರ್ ಆಗಿ ಲೇಬರ್ ಪಾರ್ಟಿಸಿಪೇಷನ್ ಇದೆಲ್ಲ, ಅನ್ಎಂಪ್ಲಾಯ್ಮೆಂಟ್ ಡೇಟಾ ಸರ್ಕಾರ ಮಾಡಲ್ಲ. ಎಂಥ ವಿಚಿತ್ರ ನೋಡಿ. CMI ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಮಾಡ್ತದೆ. ವ್ಯಾಸ್ ಅವರು ಡೇಟಾ ಕೊಡ್ತಾರೆ, ಪ್ರತಿ ವಾರ ಡೇಟಾ ಕೊಡ್ತಾರೆ, ಸರ್ಕಾರ ಮಾಡಲ್ಲ. ಹೀಗಾಗಿ ನಿಜವಾಗಿ ಪರಿಸ್ಥಿತಿ ಏನಿದೆ, ಮಕ್ಕಳ ಆರೋಗ್ಯ ಈ NFHS ಡೇಟಾ ಹೇಳಿದ್ನಲ್ಲ, ಇದು 5 ವರ್ಷಕ್ಕೊಂದ್ಸರಿ ಮಾಡೋದು. ಆಕ್ಚುಲಿ ಪ್ರತಿದಿನ ನಮ್ಮ ಲೆಕ್ಕ ಸಿಕ್ಕಂಗಿರ್ಬೇಕು, ಪ್ರತಿ ತಿಂಗಳು ಲೆಕ್ಕ ಸಿಕ್ಕಂಗಿರ್ಬೇಕು ಶಿಶು ಮರಣ ಇಂಥ ವಿಚಾರಗಳ ಬಗ್ಗೆ. ಅದು ಯಾಕೆ 5 ವರ್ಷಕ್ಕೊಂದ್ಸರಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಡೇಟಾ ಆಗ್ತಕ್ಕಂಥದ್ದು. ಹೀಗೆ ಯಾವುದನ್ನ ನಾವು ಗಮನಿಸಿದ್ರು ಕೂಡ ಬಹಳಷ್ಟು ಮಟ್ಟಿಗೆ ಜನಜೀವನ ಬಹಳ ತಲ್ಲಣಗೊಂಡಿದೆ. ಪರ್ಟಿಕ್ಯುಲರ್ಲಿ ಇನ್ಫಾರ್ಮಲ್ ವರ್ಕರ್ಸ್,
ಏನು ನಮ್ಮಲ್ಲಿ ಮೆಜಾರಿಟಿ ಇರ್ತಕ್ಕಂಥದ್ದು 85% ನಾವು ಹೇಳುವಂಥದ್ದು ಎಂಪ್ಲಾಯ್ಮೆಂಟ್ ಲೆಟರ್ ಇಲ್ಲದೆ ದುಡಿಮೆಗಾರರಾಗಿರ್ತಕ್ಕಂಥದ್ದು, ದಿನಗೂಲಿ ನೌಕರರು ಏನಿದ್ದಾರೆ ಅವ್ರ ಪರಿಸ್ಥಿತಿ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಅವ್ರಿಗೆ ಯಾವ ರೀತಿ ಸಹಾಯವೂ ಆಗಲಿಲ್ಲ. 1000 ಕಿಲೋಮೀಟರ್ ನಡೆದ್ರೂ ಏನು ಅವ್ರಿಗೆ ಸಹಾಯ ಆಗಲಿಲ್ಲ. ಸೊ ಇಂಥ ಪರಿಸ್ಥಿತಿ ಇರುವಾಗ ನ್ಯಾರೇಟಿವ್ಸ್ ಬಹಳ ಬೇರೆ ರೀತಿಯಲ್ಲಿ ಬಣ್ಣ ಬಣ್ಣದ ಮಾತುಗಳನ್ನ ಆಡಿ ಇವತ್ತು ಆಗ್ತಾ ಇದೆ. ಅದು ಯಾರೋ ಒಬ್ಬ ಹೇಳ್ತಾರೆ ನಮ್ಮಲ್ಲಿ ಯಾವ ರೀತಿ ಸರ್ಕಾರ ಸ್ಪಂದನೆ ಮಾಡ್ತದೆ ಅಂತ ಹೇಳಿದ್ರೆ, ಕೋಳಿ ಯಾರೋ ಮೇಯಿಸ್ತಾ ಇದ್ದ ರೈತ, ಕೋಳಿಗಳು ಸಾಯ್ತಾ ಇದ್ವು ಅಂತ ಯಾವ್ದೋ ಕಾಯಿಲೆ ಬಂದು ಅವ್ನು ಕೋಳಿ ಹಿಡ್ಕೊಂಡ್ರೆ ಡಾಕ್ಟರ್ ಹತ್ರ ಹೋಗ್ತಾನೆ. ಡಾಕ್ಟ್ರು ಒಂದು ಔಷಧಿ ಕೊಟ್ಟು ನೋಡಿ ಇದು ಕೊಡು ಕೋಳಿ ಸಾಯಲ್ಲ ಅಂತ. ಆದ್ರೂ ಕೋಳಿ ಸಾಯೋದು ನಿಲ್ಲಿಲ್ಲ, ಮತ್ತೆ ಸಾಯ್ತಾ ಇದ್ವು. ಡಾಕ್ಟರ್ ಹತ್ರ ಮತ್ತೆ ಹೋದ, ಮತ್ತೆ ಒಂದು ಔಷಧಿ ಬರ್ಕೊಟ್ರು, ಮತ್ತೂ ಸತ್ತು, ಮತ್ತೂ ಒಂದು 2-3 ಸಾರಿ ಹೀಗೆ ಓಡಾಡಿ ಬೇರೆ ಬೇರೆ ಔಷಧಿ ಚೇಂಜ್ ಮಾಡಿ ಕೊಟ್ರು. ಕೊನೆಗೆ ರೈತ ಡಾಕ್ಟರ್ ಹತ್ರ ಹೋಗಿ, ಡಾಕ್ಟ್ರೇ ನನ್ನ ಕೋಳಿ ಎಲ್ಲ ಸತ್ತು ಅಂತ ಡಾಕ್ಟರ್ ಹೇಳೋಕ್ ಶುರು ಮಾಡಿದ್ರು. ಯಾಕೆ ಡಾಕ್ಟ್ರೆ ಹೇಳ್ತಾ ಇದ್ದೀರಾ, ಏನು ನಾನು ಇನ್ನೊಂದ್ಸರಿ ಕೋಳಿ ಸಾಕ್ತೀನಿ, ನೀವು ಯಾಕೆ ಕಳ್ಬೇಡಿ ಡಾಕ್ಟ್ರೆ ಅಂತ. ಅಲ್ಲಪ್ಪ ನನ್ನ ಹತ್ರ ಇನ್ನೂ ಔಷಧಿ ಇದೆ, ನಾನೇ ಮಾಡ್ಲಿ ಅನ್ನಂತ. ಹಾಗೆ ಇದು ನಮ್ಮ ಪರಿಹಾರ ಇವ್ರ ಹತ್ರ ಬೇರೆ ಬೇರೆ ಪರಿಹಾರ ಇದೆ. ಅದು ಜನ ಬದುಕಬೇಕಲ್ಲ, ಉಳಿಬೇಕಲ್ಲ ಅಂತಕ್ಕಂಥದ್ದು. ಇದು ಇಂಥ ಒಂದು ದೊಡ್ಡ ಹ್ಯೂಮನ್ ಟ್ರಾಜಿಡಿ ಇತಿಹಾಸದಲ್ಲಿ ಆಗಿಲ್ಲ ನೋಡಿ. ಬೆಂಗಾಲ್ ಫ್ಯಾಮೇನ್ ಆದಾಗ ಹೇಳ್ತಾರೆ, ಬೆಂಗಾಲ್ ಫ್ಯಾಮೇನ್ ಆದಾಗ ಬ್ರಿಟಿಷ್ ಸರ್ಕಾರ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತು. ಅದೇ ಪರಿಸ್ಥಿತಿಯನ್ನು ಇವತ್ತು ಭಾರತದಲ್ಲಿ ನಾವು ಗಮನಿಸ್ತೀವಿ. ಜನರು ಸಂಕಷ್ಟದಲ್ಲಿದ್ದಾಗ ಪೆಟ್ರೋಲು, ಡೀಸೆಲ್ಲು, ಅಡುಗೆ ಎಣ್ಣೆ ಮೇಲೂ ಟ್ಯಾಕ್ಸ್ ಹಾಕಿ, ಇಂಡೈರೆಕ್ಟ್ ಟ್ಯಾಕ್ಸು ಯಾಕೆ ಜಾಸ್ತಿ ಆಗ್ತಾ ಇದೆ ಡೈರೆಕ್ಟ್ ಟ್ಯಾಕ್ಸ್ಗಿಂತ? ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಕಳೆದ ವರ್ಷ ಕಾರ್ಪೊರೇಟ್ ಸೇವ್ಡ್ 5 lakh crore. ಯಾಕೆ ಆಗಿರ್ತಕ್ಕಂಥದ್ದು ಈ ರೀತಿ ಪರಿಸ್ಥಿತಿ? ಸೊ ಇದನ್ನೆಲ್ಲ ಗಮನಿಸಿದ್ರೆ ಬಹುಶಃ ನನ್ನ ಮಾತಾಡಿ ಸಾಕು ಅಂತ ಅನ್ಸುತ್ತೆ. ಏನಾದ್ರೂ ಪ್ರಶ್ನೆಗಳಿದೆಯೋ ಹೇಗೋ ಗೊತ್ತಿಲ್ಲ, ನೀವು ಹೇಳ್ಬೋದು. ಸಂದರ್ಭದಲ್ಲಿನ ಸವಾಲುಗಳು ಮತ್ತು ಈ ಕುರಿತಾಗಿ ಸಮರ್ಥವಾಗಿ ವೇದಿಕೆ ಪರವಾಗಿ ಧನ್ಯವಾದಗಳು. ಭಾರತ ಕೋವಿಡ್ ಇರದಂತಹ ಸಂದರ್ಭದಲ್ಲಿ ದೇಶದ ಜನರಿಗೆ ಯಾವ ರೀತಿ ವಂಚನೆ ಮಾಡ್ತಿದೆ ಅಂತ ಸುದೀರ್ಘವಾಗಿ ಕೆ.ಸಿ. ರಘುರವರು ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ನಾಸೀರ್ ಹುಸೇನ್ ಅವರು ತಮ್ಮ ಮಾತುಗಳನ್ನ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಲೀಲಾ ಸಂಪಿಗೆ, ಇರ್ಫಾನ್ ಮುದ್ಗಲ್, ಡಾಕ್ಟರ್ ಕೆ.ಸಿ. ರಘು ಮತ್ತೆ ಸುಮಾರು ಜನರು ಇವತ್ತು ಈ ವೆಬಿನಾರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಕೆ.ಸಿ. ರಘು ಅವರು ಬಹಳ ಡಿಟೇಲ್ಡ್ ಆಗಿ ತುಂಬಾ ಡೇಟಾ ಕೊಟ್ಟು, ಆಮೇಲೆ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ನಮ್ಮ ದೇಶದಲ್ಲಿ ಇಂತ ಪ್ಯಾಂಡಮಿಕ್ಸ್ ಬಂದಾಗ ಏನೇನೆಲ್ಲ ಆಯ್ತು ಅಂದ್ಬಿಟ್ಟು ಬಹಳ ಡಿಟೇಲ್ ಆಗಿ ಹೋಗಿದ್ದಾರೆ. ನಾನು ಅಷ್ಟು ಡಿಟೇಲ್ ಆಗಿ ಹೋಗೋದಿಲ್ಲ, ಯಾಕಂದ್ರೆ ಅವರೊಬ್ರು ರಿಸರ್ಚರ್, ಒಬ್ರು ಸೋಷಿಯಲ್ ಸೈಂಟಿಸ್ಟ್ ಆಗಿ ಅವ್ರು ನನಗೆ ಅನ್ಸುತ್ತೆ ಪ್ರತಿಯೊಂದು ಬಹಳ ಡಿಟೇಲ್ ಆಗಿ ಫಾಲೋ ಅಪ್ ಮಾಡಿದ್ದಾರೆ. ಆಮೇಲೆ ನಮ್ಮ ದೇಶದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸುಮಾರು ಆರ್ಟಿಕಲ್ಸ್, ಸುಮಾರು ರಿಸರ್ಚ್ ಎಲ್ಲ ಆಗಿದೆ. ಸುಮಾರು ಕಡೆ ಸುಮಾರು ಡೇಟಾಸ್ ಈ ನ್ಯೂಸ್ ಪೇಪರ್ಸ್ ಅಲ್ಲಿ ಆಗ್ಲಿ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇಂದ ಆಗ್ಲಿ ಸುಮಾರು ಡೇಟಾ ಬಂದಿದೆ. ಇವಾಗ ನಾನು ಆಸ್ ಎ ಪೊಲಿಟಿಷಿಯನ್, ಸ್ಪೆಷಲಿ ಆಸ್ ಅನ್ MP ಫ್ರಮ್ ಅಪೋಸಿಷನ್, ಇವತ್ತು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅಧ್ಯಕ್ಷತೆ ಮಾಡ್ತಾ ಇರ್ಬೇಕಾದಾಗ, ವಿತೌಟ್ ಬೀಯಿಂಗ್ ವೆರಿ ಕ್ರಿಟಿಕಲ್ ಆಫ್ ದಿ ಗವರ್ಮೆಂಟ್, ನಾನ್ ಕೆಲವು ಇಶ್ಯೂಸ್ ಏನೇನ್ ಸವಾಲ್ಗಳು ಈ ಕೋವಿಡ್ ಪ್ಯಾಂಡಮಿಕ್ ಇಂದ ನಮ್ಮ ಸಮಾಜದಲ್ಲಿ, ನಮ್ಮ ಎಕಾನಮಿನಲ್ಲಿ, ನಮ್ಮ ದೇಶದಲ್ಲಿ ಸವಾಲ್ಗಳು ನಮಗೆಲ್ಲ ಫೇಸ್ ಮಾಡ್ಬೇಕಾಗಿತ್ತು, ಇನ್ನು ಮುಂದೆ ಕೂಡ ಮಾಡಬಹುದಾಗಿತ್ತು. ಈ ವಿಷಯಗಳನ್ನು ಬ್ರಾಡ್ಲಿ ನಾನು ಐ ಜಸ್ಟ್ ಟ್ರೈ ಟು ಪ್ಲೇಸ್. ಇವಾಗ ನಾವು ಆತರ ನೋಡಿದ್ರೆ ಒಂದು ಹೆಲ್ತ್ ಕೇರ್, ನಂಬರ್ 2 ಎಕಾನಮಿ, ಆಮೇಲೆ ಎಜುಕೇಶನ್, ಆಮೇಲೆ ಗವರ್ಮೆಂಟ್ಸ್ ರೋಲ್. ಈ 3 ಬ್ರಾಡ್ಲಿ 4 ಕಂಪಾರ್ಟ್ಮೆಂಟ್ಸ್ ಅಲ್ಲಿ ನಾವು ಡಿವೈಡ್ ಮಾಡ್ಕೊಂಡು ಡಿಸ್ಕಸ್ ಮಾಡಿದಾಗ, ಇವಾಗ ಹೆಲ್ತ್ ಕೇರ್ ಒಂದು, ಈ ಕೋವಿಡ್ ಪ್ಯಾಂಡಮಿಕ್ ಇಂದ ನಮ್ಮ ದೇಶದ ಆರ್ಥಿಕ ಸ್ಥಿತಿಗೆ ಏನು ಹೊಡೆತ ಆಯ್ತು, ಆಮೇಲೆ ನಿಜವಾಗ ಓನ್ಲಿ ಬಿಕಾಸ್ ಆಫ್ ಕೋವಿಡ್ ಸಿಚುವೇಶನ್ ನಮ್ಮ ಏನಿದು 5 ಟ್ರಿಲಿಯನ್ ಎಕಾನಮಿ ಕಡೆ ಹೋಗುವಂತ ಎಕಾನಮಿ ಅದು ಡೌನ್ ಫಾಲ್ ಸ್ಟಾರ್ಟ್ ಆಯ್ತಾ? ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಕೋವಿಡ್ ಪ್ಯಾಂಡಮಿಕ್ ಸಿಚುವೇಶನ್, ಆರ್ ಈಸ್ ಇಟ್ ಬಿಕಾಸ್ ಹಿಂದೆ 3-4 ವರ್ಷಗಳಿಂದ ಈ ತರ ಗ್ರಾಜುವಲ್ ಸ್ಲಿಪ್ ಅದೇನ್ ಕಂಟಿನ್ಯೂಸ್ಲಿ ನಾವು ನೋಡ್ಕೊಂತ ಬರ್ತಾ ಇದ್ವು. ಒಂದಿದು. ಸೆಕೆಂಡ್, ಎಲ್ಲರಿಗೂ ಗೊತ್ತಿದ್ದಾಗೆ ಎಕಾನಮಿ, ಸ್ಪೆಷಲಿ ಲಾಕ್ಡೌನ್ಸ್ ಎಲ್ಲ ಆದಾಗ ಎಕಾನಮಿ ರೊಟೇಟ್ ಆಗಿಲ್ದಾಗ, ಎಕಾನಮಿ ಆಕ್ಟಿವೇಟ್ ಆಗಿಲ್ದಾಗ
ಯಾವ ತರ ಅದು ಅದಕ್ಕೆ ಯಾವ ತರ ಅದು ನಮ್ಮ ಡೈಲಿ ಲೈಫಿಗೆ ಎಫೆಕ್ಟ್ ಆಗುತ್ತೆ, ಯಾವ ತರ ನಮ್ಮ ದೇಶದ ಎಕಾನಮಿಗೆ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ನಮ್ಗೆಲ್ಲರಿಗೂ ಗೊತ್ತಿದೆ. ಆಮೇಲೆ ಡಾಕ್ಟರ್ ರಘು ಅವ್ರು ಕೂಡ ಮಾತಾಡಿದ್ರು. ಆಮೇಲೆ ವರ್ಲ್ಡ್ ವೈಡ್ ದಿಸ್ ವಾಸ್ ದಿ ಫೆನಾಮಿನಾ. ಕೆಲವೊಂದ್ ಜನರು ಅದು ಫ್ಯಾಷನ್ ಅಂದ್ರು, ಬಟ್ ಕೆಲವೊಂದ್ ಜನರು ದಟ್ ಇಸ್ ದಿ ನೀಡ್ ಅಂದ್ರು. ಏನು ಡೈರೆಕ್ಟ್ ಟ್ರಾನ್ಸ್ಫರ್ ಆಫ್ ಸಮ್ ಅಮೌಂಟ್ ಟು ದಿ ಪೀಪಲ್ ದೋಸ್ ಆರ್ ರಿಯಲಿ ಇನ್ ನೀಡ್ ಇನ್ ದಿಸ್ ಕಂಟ್ರಿ. ಆ ತರ ಬೇರೆ ಬೇರೆ ದೇಶದಲ್ಲಿ ಆಗಿದೆ, USA ದಲ್ಲಿ ಆಗಿದೆ, ಕೆನಡಾದಲ್ಲಿ ಆಗಿದೆ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ, ಸುಮಾರು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಕೂಡ ಆಗಿದೆ. ಇವಾಗ ಒಂದ್ ಆರ್ಗ್ಯುಮೆಂಟ್ ಏನಂದ್ರೆ ಅವ್ರ ಹತ್ರ ದುಡ್ಡಿದೆ, ಅವ್ರು ಕೊಡ್ಬೋದು ಅಂದ್ಬಿಟ್ಟು. ನಮ್ಮಲ್ಲಿ ಆರ್ಗ್ಯುಮೆಂಟ್ ಏನಂದ್ರೆ ನಾವು ನಮ್ಮಲ್ಲಿ 20 ಲಕ್ಷ ಕೋಟಿ ನಾವು ಖರ್ಚು ಮಾಡ್ತೀವಿ ಅಂದ್ಬಿಟ್ಟು ನಾವು ಅನೌನ್ಸ್ ಮಾಡಿದಾಗ ಇವಾಗ ಆ ದುಡ್ಡು ಎಲ್ಲಿ ಹೋಯ್ತು? ನಿಜವಾಗಿ ಆ ಅನೌನ್ಸ್ಮೆಂಟ್ ಅದರಿಂದ ಬಡ ಜನರಿಗೆ ಏನಾದ್ರು ಹೆಲ್ಪ್ಫುಲ್ ಆಯ್ತಾ? ಆ ದುಡ್ಡಿಂದ ಏನಾದ್ರು ನಮ್ ಎಕಾನಮಿನ ಆಕ್ಟಿವೇಟ್ ಮಾಡಕ್ಕೆ, ರೊಟೇಟ್ ಮಾಡಕ್ ಆಯ್ತಾ ಅಂದ್ಬಿಟ್ಟು ಸವಾಲುಗಳು ನಮ್ ಮುಂದೆ ಇದೆ. ಇವಾಗ ಒಂದು ಸರ್ಕಾರ, ಒಂದೇ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಸೆಂಟ್ರಲ್ ವಿಸ್ತಾ ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ ನಡೀತಾ ಇದೆ. ಅದರಲ್ಲಿ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಪ್ರಧಾನ ಮಂತ್ರಿ ಅವ್ರು ಮನೆ ಕಟ್ತಾ ಇದ್ದಾರೆ. ಇವಾಗ ಇಂಥ ಒಂದು ಪ್ಯಾಂಡಮಿಕ್ ಕಾಲದಲ್ಲಿ ನಮಗೆ ವ್ಯಾಕ್ಸಿನೇಷನ್ ಪ್ರೊಕ್ಯೂರ್ ಮಾಡಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಬಡ ಜನರಿಗೆ ನಾವು ಅವ್ರ ಪಾಕೆಟ್ ಅಲ್ಲಿ ಹಾಕಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ನಮಗೆ ಅವರಿಗೆ ಆಹಾರ ಕೊಟ್ಟಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಅಂತ ಟೈಮ್ ಅಲ್ಲಿ ನಾನೇನ್ ನಮ್ಮ ಹೊಸ ಪಾರ್ಲಿಮೆಂಟ್ ಕಟ್ಬಾರ್ದು, ಮತ್ತೆ ಪ್ರಧಾನ ಮಂತ್ರಿಗಾಗ್ಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾಗಾಗ್ಲಿ ಏನಾದ್ರು ಹೊಸ ಮನೆಗಳು, ಹೊಸ ಬಿಲ್ಡಿಂಗ್ ಕಟ್ಬಾರ್ದಲ್ಲ. ಬಟ್ ದಿಸ್ ಇಸ್ ನಾಟ್ ದ ಟೈಮ್, ವಿ ಕುಡ್ ಹ್ಯಾವ್ ಸ್ಟಾಪ್ ದಟ್. ಸೊ ಈ ತರದ್ದು ನಮ್ಮ ಪ್ರಯಾರಿಟೀಸ್ ಏನನ್ನೋದನ್ನು ನಮ್ಮ ಗವರ್ಮೆಂಟ್ ಪಾಲಿಸಿ ಫಾರ್ಮುಲೇಷನ್ ಅಲ್ಲಿ ಐ ಥಿಂಕ್ ದೇರ್ ಇಸ್ ಎ ಕಂಪ್ಲೀಟ್ what you said, derailment of administrative and policy process in this country, especially during the pandemic period. ಈ ತರದಿದೆ. ಈ ಸಮಯದಲ್ಲಿ did our government give enough attention to health care? ಮೊದಲನೇ ಅಲೆ ಬಂತು, ಸೆಕೆಂಡ್ ವೇವ್ ಯೋಗ ನಮ್ಮ ದೇಶದಲ್ಲಿ ನಡೀತಾ ಇದೆ. ನಮ್ಮ ದೇಶದ ಸರ್ಕಾರ, ನಮ್ಮ ದೇಶನ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್, ವಾಸ್ ಇಟ್ ಪ್ರಿಪೇರ್ಡ್? ಸ್ಪೆಷಲಿ ಹೆಲ್ತ್ ಕೇರ್ ತಗೊಂಡು, ಎಕಾನಮಿ ಒಂದ್ ಕಡೆ ಇಡೋಣ, ಸ್ಪೆಷಲಿ ಹೆಲ್ತ್ ಕೇರ್ ತಗೊಂಡು ವಾಸ್ ಇಟ್ ಪ್ರಿಪೇರ್ಡ್? ಈ ಸರ್ಕಾರ ಇರ್ಬೋದು, ನಮ್ಮ ಸರ್ಕಾರ ಮುಂದೆ ಇರ್ಬೋದು, ಹಿಂದೆ ನಮ್ಮ ಸರ್ಕಾರಗಳು ಇದ್ದು, ಸರ್ಕಾರದ ಮೊದಲ ಮಟ್ಟದಿಂದ ಸರ್ಕಾರ ರೆಸ್ಪಾನ್ಸಿಬಿಲಿಟಿ ಏನು? ಟು ಪ್ರೊಟೆಕ್ಟ್ ಇಟ್ಸ್ ಸಿಟಿಸನ್ಸ್, ಟು ಸಿ ದಟ್ there are least number of deaths in the country during a pandemic period. We have experience. Dr. Raghu ಅವರು ನಮ್ಮ ಬ್ರಿಟಿಷರ್ಸ್ ಇದ್ದಾಗ ಪ್ಯಾಂಡಮಿಕ್ ಬಂದಾಗ ಏನಾಯ್ತು, ಯಾವ ತರ ಟ್ಯಾಕ್ಸೇಷನ್ ಮಾಡಿದ್ರು, ಅದು ಒಂದು ಅವ್ರ ಎಕ್ಸಾಂಪಲ್ ಕೊಡಕ್ ಟ್ರೈ ಮಾಡಿದ್ರು. ಇವಾಗ ಇಂಥ ಕಾಲದಲ್ಲಿ ಡಿಡ್ ವಿ ಪ್ರಿಪೇರ್ ಫಾರ್ ಸೆಕೆಂಡ್ ವೇವ್? ನಮ್ಮದು ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಏನಾದ್ರೂ ನಾವು ಲಾಸ್ಟ್ 6 months ಅಲ್ಲಿ ಆಗ್ಲಿ 8 months ಆಗ್ಲಿ ಒಂದು ರಿಲ್ಯಾಕ್ಸೇಷನ್ ಟೈಮ್ ಇದ್ದಾಗ ನಾವೇನಾದ್ರು ಪ್ರಿಪೇರ್ ಮಾಡಿ ರೆಡಿ ಮಾಡಿವ? ಡಿಡ್ ವಿ ಫೋರ್ಸಿ ವಾಟ್ ಈಸ್ ಕಮಿಂಗ್ ಟು ಅಸ್? ನಮ್ಮಲ್ಲಿ ಆಕ್ಸಿಜನ್ ಕೊರತೆ ಇತ್ತು, ಬೆಡ್ಸ್ ಕೊರತೆ ಇತ್ತು, ರೆಮ್ಡಿಸಿವಿರ್ ಇಂಜೆಕ್ಷನ್ಸ್ ಇರ್ಲಿಲ್ಲ, ಬೇರೆ ಟಾಕ್ಸಿ ಲಿಮ್ಸಮ್ ಅಂದ್ಬಿಟ್ಟು ಇನ್ನೊಂದು ಇಂಜೆಕ್ಷನ್ ಇದೆ, ಅದು ಇರ್ಲಿಲ್ಲ. ಇವಾಗ ಬ್ಲಾಕ್ ಫಂಗಸ್ ಇದು ಸ್ಟಾರ್ಟ್ ಆದಾಗ ಕೂಡ ಅದಕ್ಕೆ ಬೇಕಾಗಿರೋ ಇಂಜೆಕ್ಷನ್ಸ್ ಆಮೇಲೆ ಇಲ್ಲ, ನಾವು ತೈವಾನ್ ಇಂದ ಏರ್ ಲಿಫ್ಟ್ ಮಾಡಕ್ ರೆಡಿ ಮಾಡಿವಿ. ಇನಫ್ ಹೆಲ್ತ್ ವರ್ಕರ್ಸ್ ನಮ್ಮಲ್ಲಿ ಇರ್ಲಿಲ್ಲ, ಡಾಕ್ಟರ್ಸ್ ಪಾಪ ವಾಟ್ ಎವರ್ ನಂಬರ್ ಆಫ್ ಡಾಕ್ಟರ್ಸ್ ಅಂಡ್ ನರ್ಸಸ್ ವೇದೆ, ಪ್ಯಾರಾಮೆಡಿಕಲ್ ಫೋರ್ಸಸ್ ವೇದೆ, ಅವ್ರು ಆದಷ್ಟು ದೇ ಹ್ಯಾವ್ ಗಾನ್ ಔಟ್ ಆಫ್ ದಿ ವೇ ಟು ಪ್ರೊಟೆಕ್ಟ್ ದಿ ಹೆಲ್ತ್ ಆಫ್ ದಿಸ್ ಕಂಟ್ರಿ ಒಂದು. ಬಟ್ ನಾವು ಅದಕ್ಕೆ ಏನಾದ್ರು ಪ್ರಿಪೇರ್ ಮಾಡಿವ? See, these are all the questions that have to be raised. These are all the questions that the country is facing today during this pandemic period. Healthcare ತಗೊಂಡು even now third ಮೂರನೇ ಅಲೆ ಬರುತ್ತೆ, ಮೂರನೇ ಅಲೆ ಆಗುತ್ತೆ. ಆಲ್ರೆಡಿ ಮಹಾರಾಷ್ಟ್ರದಲ್ಲಿ thousands and thousands of children are being affected ಅನ್ನೋದೊಂದು ಇದೆ. ಇದಕ್ಕೆ ಏನಾದ್ರು ಪ್ರಿಪರೇಷನ್, ವೆದರ್ ಇಟ್ ಇಸ್ ಕರ್ನಾಟಕ ಆರ್ ದಿ ಕಂಟ್ರಿ, ನಾವು ಪ್ರಿಪರೇಷನ್ ಮಾಡ್ತಾ ಇದೀವ? ಚಿಕ್ಕ ಮಕ್ಕಳಿಗೆಲ್ಲ ಕೊರೋನಾ ಅಫೆಕ್ಟ್ ಆಗ್ತಾ ಇದೆ, ಕೋವಿಡ್ ಪಾಸಿಟಿವ್ ಆಗ್ತಾ ಇದ್ದಾರೆ ಅಂತ ಎಲ್ಲಾ ಕಡೆ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಾದ್ರು ಪ್ರಿಪರೇಷನ್ ಇದೆಯಾ? ಪೀಡಿಯಾಟ್ರಿಕ್ ನಾವು ಯೂನಿಟ್ಸ್ ಏನಾದ್ರು ಗ್ರಾಸ್ ರೂಟ್ ಆಮೇಲೆ ಡಿಸೆಂಟ್ರಲೈಸ್ ಮಾಡಿ ಏನಾದ್ರು ನಾವು ಪೀಡಿಯಾಟ್ರಿಕ್ ಯೂನಿಟ್ಸ್ ಏನಾದ್ರು ನಾವು ಸ್ಟಾರ್ಟ್ ಮಾಡ್ತಾ ಇದೀವ, ಎಸ್ಟಾಬ್ಲಿಷ್ ಮಾಡ್ತಾ ಇದೀವ? ಇವೆಲ್ಲ ಸವಾಲ್ಗಳು ಹೆಲ್ತ್ ಕೇರ್ ತಗೊಂಡು ನಮ್ಮಲ್ಲಿ ಇದೆ. ಎಕಾನಮಿಕ್ ತಗೊಂಡು ಬೇಕಾದಷ್ಟು ಡೇಟಾ ಡಾಕ್ಟರ್ ರಘು ಅವ್ರು ಕೊಟ್ಟಿದ್ದಾರೆ, ಅದರಲ್ಲಿ ವಿಸ್ತಾರವಾಗಿ ಹೋಗೋದಿಲ್ಲ, ಬಟ್ ಅದು ಇದೆ. ಸ್ಪೆಷಲಿ ಅವ್ರು ಮನ್ರೇಗಾ ಬಗ್ಗೆ ಹೇಳ್ತಾ ಇದ್ರು. ಇವಾಗ ಮನ್ರೇಗಾ ಮೇಲೆ ಸ್ಟ್ರೆಸ್ ಯಾಕಾಗ್ತಾ ಇದೆ, ಅದ್ರಲ್ಲಿ ಜಾಸ್ತಿ ಅದ್ರ ಮೇಲೆ ಯಾಕೆ ಅಷ್ಟೊಂದು ಜನರು ಮನ್ರೇಗಾ ದಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ದೇರ್ ಸೋ ಮಚ್ ಆಫ್ ಡಿಸ್ಟ್ರೆಸ್ ಇನ್ ರೂರಲ್ ಲೇಬರ್ ಫೋಕ್ ಅಂದ್ಬಿಟ್ಟು, ಬಿಕಾಸ್ ಆಫ್ ದಟ್ ದೇ ಆರ್ ಮೂವಿಂಗ್ ಟುವರ್ಡ್ಸ್ ಮನ್ರೇಗಾ ಅನ್ನೋದು ಅದೊಂದು ಕ್ಲಿಯರ್ ಇಂಡಿಕೇಶನ್ ಇದೆ. ಆಮೇಲೆ ಎಜುಕೇಶನ್ ತಗೊಂಡು ಆನ್ಲೈನ್ ಕ್ಲಾಸಸ್ ನಡೀತಾ ಇದಾವೆ. ಆನ್ಲೈನ್ ಕ್ಲಾಸಸ್ ನಡೀತಾ ಇರ್ಬೇಕಾದ್ರೆ ಒಂದು ದೊಡ್ಡ ಸೆಕ್ಷನ್ ಗೆ ಅವರಿಗೆ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಕ್ಕೆ ಅವ್ರ ಹತ್ರ
ಐಪ್ಯಾಡ್ಸ್ ಆಗ್ಲಿ, ಕಂಪ್ಯೂಟರ್ಸ್ ಆಗ್ಲಿ, ಫೋನ್ಸ್ ಆಗ್ಲಿ ಆ ವ್ಯವಸ್ಥೆ ಇತ್ತ? ನಮ್ ಸರ್ಕಾರ ಅದನ್ನು ಅವರಿಗೆ ಪ್ರೊವೈಡ್ ಮಾಡಕ್ ಟ್ರೈ ಮಾಡಿದಾರ? ಸೊ ಈ ಸವಾಲಿದೆ. ಆಮೇಲೆ ನಾವು ಯಾವ ಲೆವೆಲ್ಗೆ ಹೋಗಿದೀವಿ ಅಂದ್ರೆ ನಮ್ಮ ಎಕಾನಮಿಯಲ್ಲಿ ಸ್ಪೆಷಲಿ GDP ಗೆ ತಗೊಂಡು ಇವಾಗ ಬಾಂಗ್ಲಾದೇಶ್, ಇಟ್ ಇಸ್ ಸೆಡ್ ದಟ್ ಈವನ್ ಬಾಂಗ್ಲಾದೇಶ್ ಇಸ್ ಲಿಟಲ್ ಹೈಯರ್ ದನ್ ಆರ್ GDP. ಇವೆಲ್ಲ ಸವಾಲುಗಳು ನಮ್ಮ ಎಕಾನಮಿಯಲ್ಲಿ ಇದೆ, ಹೆಲ್ತ್ ಅಲ್ಲಿ ಇದೆ, ಎಜುಕೇಶನ್ ಸೆಕ್ಟರ್ಸ್ ಅಲ್ಲಿ ಇದೆ. ಫಾರ್ಮರ್ಸ್ ಆರ್ ಫೇಸಿಂಗ್ ಸಚ್ ಎನ್ ಹ್ಯೂಜ್ ಡಿಸ್ಟ್ರೆಸ್ in their sector. Despite that, they have tried to do the best what they can do in the during our first round, even during the second round. Yoga labor class, BPL people, migrant laborers, ಆಮೇಲೆ ಡೈಲಿ ವೇಜಸ್, ಕನ್ಸ್ಟ್ರಕ್ಷನ್ ವರ್ಕರ್ಸ್, ಇವ್ರಿಗೆಲ್ಲರಿಗೆ ಯಾರಿಗೆ ಯಾವ ತರದ್ದು ಇನ್ಕಮು ಇಲ್ಲ, ಯಾವ ತರದ್ದು ಜಾಬು ಇಲ್ಲ. ಇವಾಗ ನಾನ್ ಬಳ್ಳಾರಿಯಲ್ಲಿ ಕಳೆದ 25-30 ದಿವಸದಿಂದ ಇಲ್ಲಿ ಕುತ್ಕೊಂಡು ನಾನು ಈ ಕೋವಿಡ್ ರಿಲೀಫ್ ಆಕ್ಟಿವಿಟಿಯನ್ನು ಮಾನಿಟರ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ನಾವೆಲ್ಲ ಇವಾಗ ನನಗೆ ಅನ್ಸುತ್ತೆ ಯಾರು ಡಾಕ್ಟರ್ ರಘು ಅವ್ರು ಹೇಳ್ತಾ ಇದ್ರು ಅನ್ಸುತ್ತೆ ತರಕಾರಿ ಬಗ್ಗೆ. ಇವಾಗ ನಾವು ತರಕಾರಿ ವಿತರಣೆ ಮಾಡಕ್ ನಾವು ಟ್ರೈ ಮಾಡಿದ್ವಿ. ಒಂದೊಂದು ಪ್ಯಾಕೆಟ್ ಅಲ್ಲಿ ಒಂದು 6 ಕಿಲೋ 7 ಕಿಲೋ ಫ್ರೆಶ್ ವೆಜಿಟೇಬಲ್ಸ್ ಹಾಕಿ ಮನೆಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಕನಿಷ್ಠ ಒಂದು 70,000 ಫ್ಯಾಮಿಲೀಸ್ಗೆ ಲಾಸ್ಟ್ 20 ಡೇಸ್ ಅಲ್ಲಿ ರೀಚ್ ಔಟ್ ಆಗಿದೀವಿ. ಆ ತರಕಾರಿ ತಗೊಳ್ಳೋ ಟೈಮಲ್ಲಿ, ಡಿಸ್ಟ್ರಿಬ್ಯೂಟ್ ಮಾಡೋ ಟೈಮಲ್ಲಿ ನಾನೇ ಸುಮಾರು ಕಡೆ ನಾನು ಹೋಗಿದ್ದೀನಿ. ಸ್ಪೆಷಲಿ ಹಾಟ್ ಮೀಲ್ಸ್ ನಾವು ಮಧ್ಯಾಹ್ನ ಹೊತ್ತು ಎಲ್ಲಾ ಕಡೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಅಲ್ಲೆಲ್ಲ ಹೋದಾಗ ನೋಡಿದಾಗ ಯಾವ ತರಹದ ಡಿಸ್ಟ್ರೆಸ್ ಇದೆ ಅಂದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಇಟ್ ವಾಸ್ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಅವರಿಗೆ ಆ ತರಕಾರಿದ ಒಂದು ಪ್ಯಾಕೆಟ್ ಅವ್ರಿಗೆ ಕಡಿದ್ರೆ ಇಟ್ ಕುಡ್ ಹ್ಯಾವ್ ಕಾಸ್ಟೆಡ್ ಸಮಥಿಂಗ್ ಲೈಕ್, ಇಫ್ ದೇ ಹ್ಯಾಡ್ ಗಾನ್ ಅಂಡ್ ಪರ್ಚೇಸ್ ಇಟ್ ಇನ್ ದಿ ಮಾರ್ಕೆಟ್, 150 ರೂಪಾಯಿನ 170 ರೂಪಾಯಿ ಪ್ಯಾಕೆಟ್ ಇರ್ಬೋದು. ಬಟ್ ಅದಕ್ಕೆ ಯಾವ ತರ ಮಾರಾಮಾರಿ ಇತ್ತಂದ್ರೆ, ಯಾವ ತರ ಜನರಿಗೆ 2 ಗಂಟೆ 3 ಗಂಟೆ ಅವರು ವೇಟ್ ಮಾಡ್ತಾ ಇದ್ರಂತೆ ತರಕಾರಿ ಬರ್ಬೇಕಂತೆ. ಅಂದ್ರೆ ಅವ್ರು ಬಂದು ಕಾಲ್ ಮುಟ್ಟು ಕೈ ಮುಟ್ಟು ಹೆಂಗಸರು, ಲೇಡೀಸು, ಪ್ರೆಗ್ನೆಂಟ್ ವುಮೆನ್ ಹೊರಗಡೆ ಬಂದು ಲೈನ್ ಅಲ್ಲಿ ನಿಂತ್ಕೊಂಡು ಅವರೆಲ್ಲರೂ ಈ ನಮಗೊಂದು ಕಿಟ್, ನಮಗೊಂದು ತರಕಾರಿ ಈ ಕಿಟ್ ಸಿಕ್ಕಿದ್ರೆ 4 ದಿವಸ 3 ದಿವಸ ಮನೆ ನಡೆಯುತ್ತೆ ಟೈಪ್ ಲೆವೆಲಿಗೆ ಅದು ನೋಡೋಕೆ ಕಂಡು ಬಂತು. ಸೊ ಈ ತರ ಎಲ್ಲ ಸವಾಲ್ಗಳು ನಮ್ಮಲ್ಲಿದೆ. ಸೊ ಅಲ್ಟಿಮೇಟ್ಲಿ ಯೋಗ ಪ್ರತಿ ಒಂದಕ್ಕೆ ಈ ಅಲೆಗಳು ಬರ್ತಾನೆ ಇರುತ್ತೆ, ನಾವು ಫೇಸ್ ಮಾಡ್ಲೇಬೇಕು. ನಾ ಬರೇ ಭಾಷಣ ಕೇಳ್ಬೇಕು, ನಾ ಭಾಷಣ ಇಂದ ನೀವು ಹೊಟ್ಟೆ ತುಂಬಿಕೊಳ್ಳಿ, ನಾವು ಪೆಟ್ರೋಲ್ ಡೀಸೆಲ್ ಮೇಲೆ ನಾವು ಟ್ಯಾಕ್ಸ್ ಹಾಕ್ತೀವಿ. ಇಂತ ಒಂದು ಪ್ಯಾಂಡಮಿಕ್ ಟೈಮ್ ಅಲ್ಲಿ ನಾವು ನಮ್ಮ ದೇಶನ ಜನರಿಗೆ ನಾವು ಟ್ಯಾಕ್ಸ್ ಮಾಡ್ತೀವಿ, ಅವ್ರಿಗೆ ಯಾವ ತರದ್ದು ರಿಲೀಫ್ ನಾವು ಕೊಡಕ್ ಹೋಗೋದಿಲ್ಲ ಅನ್ನೋದು ಒಂದೇನೋ ಒಂದು ಆರೋಗ್ಯಂಟ್ ಕೈಂಡ್ ಆಫ್ ಪೋಸ್ಟರಿಂಗ್ ಏನ್ ಸರ್ಕಾರ ಕಡೆಯಿಂದ ಇದೆಯಲ್ಲ. ಐ ಥಿಂಕ್ ದಿಸ್ ಇಸ್ ಮೋಸ್ಟ್ ಡಿಸ್ಹಾರ್ಟನಿಂಗ್ ಡ್ಯೂರಿಂಗ್ ದಿಸ್ ಪ್ಯಾಂಡಮಿಕ್ ಟೈಮ್. You have to be with your people, you have to be with your citizens, you have to rescue them during this pandemic situation. adu bitbitu ನೀವು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಅವರಿಗೆ ಹಾಕಿ ಅವ್ರಿಗೆ ಬರ್ಡನ್ ಏನ್ ಮಾಡಕ್ ಹೊಂಟಿದ್ದೀರಲ್ಲ. ಇವಾಗ ಡಾಕ್ಟರ್ ಅವರು ಹೇಳ್ಬೇಕಾದ್ರೆ ಹೇಳಿದ್ರು, ಈ ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್ ಅಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಇಷ್ಟೊಂದು ಟ್ಯಾಕ್ಸೇಷನ್ ಕಲೆಕ್ಟ್ ಆಗಿದೆ. ಲಾಸ್ಟ್ 7 years, ಲಾಸ್ಟ್ 6.5 years ಅಲ್ಲಿ more than 25 lakh crores has been collected in the taxes on this petrol diesel. ಅದು ಎಲ್ಲಿ ಹೋಯ್ತು? ಯಾರ ಮೇಲೆ ಖರ್ಚು ಮಾಡಿದ್ದೀರಾ? ಏನಕ್ಕೆ ಅಷ್ಟು ನೀವು ಟ್ಯಾಕ್ಸೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀರಾ? ಇಂತ ಒಂದು ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ರೇಟ್ I'm not boasting, but I just want to state the fact, when we were there in power in UPA 1 and UPA 2, international crude oil rate had gone up to 140 per barrel. Avaga now 65 to 70 rupees petrol and 50 to 58 rupees diesel avag maridivi. Ivaga now it is $70 per barrel. ಅಂತ ಟೈಮ್ ಅಲ್ಲಿ ಹಾಫ್ ಆಗದ್ ಬಿಟ್ಟು ಅದು ಡಬಲ್ ಹಾಕಂತ ಹೋಗಿದೆ, 100+ ಇವಾಗ ಪೆಟ್ರೋಲ್ ಆಗಿದೆ. ಸೊ ದಿಸ್ ಇಸ್ ನೀವು ಏನ್ ಮಾಡ್ತಾ ಇದ್ದೀರಿ? ಈ ಯಾರಿಗೋಸ್ಕರ, ಯಾರಿಗ್ ಟ್ಯಾಕ್ಸ್ ಹಾಕ್ತಾ ಇದ್ದೀರಿ? ಅಂಡ್ ಈಸ್ ಇಸ್ ದ ಟೈಮ್ ಟು ಟ್ಯಾಕ್ಸ್ ದಿ ಪೀಪಲ್? These are very important questions that are there. I think the government should at least learn now from this experience. Ultimately ಯಾವುದೇ ಸರ್ಕಾರ ಇಲ್ಲಿ, ನಾ ಕಾಂಗ್ರೆಸ್ ಸರ್ಕಾರ ಇಲ್ಲಿ, ಬಿಜೆಪಿ ಇಲ್ಲಿ, ಜನತಾದಲ್ಲಿ ಇಲ್ಲಿ, ಯಾವುದೇ ಪಾರ್ಟಿ ಸರ್ಕಾರದಲ್ಲಿ ಇಲ್ಲಿ, ಅವರಿಗೆ ಅಲ್ಟಿಮೇಟ್ಲಿ ಕನ್ಸರ್ನ್ ಶುಡ್ ಬಿ ದಿ ಸಿಟಿಸನ್ ಅಂಡ್ ದಿ ಪೀಪಲ್ ಆಫ್ ದಿಸ್ ಕಂಟ್ರಿ. ನಿಮಗೆ ಮೌಂಟೇನ್ಸ್, ನಿಮಗೆ ಬೌಂಡ್ರೀಸ್, ನಿಮಗೆ ನೇಬರ್ಸ್ ಜೊತೆಯಲ್ಲಿ ಜಗಳ ಮಾಡೋದು, ನಿಮ್ಮ ಇಷ್ಟೊಂದು ನಾವು ಅಗ್ರೆಸಿವ್ ಪೋಸ್ಟರಿಂಗ್ ನಮ್ಮ ಫ್ರಾಂಟಿಯರ್ಸ್ ಅಲ್ಲಿ ಮಾಡೋದು, ಅದು ಇಂಪಾರ್ಟೆಂಟ್ ಇಲ್ಲ. ನೀವು ನಿಮ್ ಜನರಿಗೋಸ್ಕರ ನೀವು ರಕ್ಷಣೆ ಕೊಡ್ಬೇಕು, ಅವ್ರಿಗೆ ರೆಸ್ಕ್ಯೂ, ಇಂತ ಸಿಚುವೇಶನ್ ಅಲ್ಲಿ ರೆಸ್ಕ್ಯೂ ಮಾಡಬೇಕು, ಅವ್ರಿಗೆ ಪ್ರೊಟೆಕ್ಟ್ ಕೊಡ್ಬೇಕು, ಅವರಿಗೆ ಉನ್ನತವಾದ ಲೈಫ್ ಕೊಡ್ಬೇಕು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಕ್ವಾಲಿಟಿ ಆಫ್ ಲಿವಿಂಗ್ ಇಂಪ್ರೂವ್ ಮಾಡೋದು ನೀವು ನೋಡ್ಬೇಕು. ಇಂಥ ಟೈಮಲ್ಲಿ ಕೂಡ ಈ ಸರ್ಕಾರದ ಪೋಸ್ಟರಿಂಗ್ ನೋಡಿದ್ರೆ ನನಗೇನ್ ಅನ್ಸುತ್ತೆ, ಈವನ್ ಇಫ್ ದೇರ್ ಇಸ್
God forbidden, even if there is a third wave, I don't think the government is prepared. I definitely don't think the government is prepared. There is no one in the government who says that for sure that we are preparing. This is what is going to happen, and this is what we are trying to prepare for ourselves. Vaccination. I think vaccination is the only solution to fight this COVID. New bed kodi, new oxygen kodi, new remdesivir injection kodi. These are all for the people that are already affected by COVID. New COVID fight madbekandre new idi country ge vaccinate ಮಾಡಲೇಬೇಕು. Our past experience in this country, whether it is cholera, malaria, smallpox, tuberculosis, polio, the country fought this only through vaccination, only through universal vaccination. Yoga, I don't know why the government failed to place orders in time to vaccinate the country. Aadhar Poonawalla says, our time in time namatra orders place madidre, by now we would have had enough vaccines to vaccinate at least 60-70% of the population of this country. This is not the Congress party, or this is not me as an opposition MP saying this. This is Aadhar Poonawalla, the CEO, who is saying this. Now, Yoga, the minister says on record, on TV channels, he says by December we will complete the vaccination process. But Pfizer and Moderna says till December we are full. We cannot take any orders. On television channels, nan kelidene sumaru sala ನೀವು ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಿ, ವೇರ್ ಆರ್ ದಿ ಕಾಂಟ್ರಾಕ್ಟ್ ಪೇಪರ್ಸ್, ನಿಜವಾಗಿ ಕಾಂಟ್ರಾಕ್ಟ್ ನೀವು ಕೊಟ್ಟಿದ್ದೀರಾ, ನಿಜವಾಗಿ ವ್ಯಾಕ್ಸಿನ್ಸ್ ಬರುತ್ತಾ ಅಂದ್ರೆ ಅವ್ರ ಹತ್ರ ಆನ್ಸರ್ಸ್ ಇಲ್ಲ. Hollow slogans, tall claims have destroyed us. Atmanirbhar. See, Atmanirbhar aglebeku, self-reliant, self-sufficient now aglebeku. Any country should become that. But I think this country has moved towards liberalized economy, towards globalized society. New inta time alli now Indian vaccination joteli vaccine joteli foreign vaccines kuda now immediately allow ಮಾಡಬೇಕಾಗಿತ್ತು. ನೀವು Pfizer, Moderna ಅವರಿಗೆಲ್ಲ ಗವರ್ಮೆಂಟ್ ಪ್ರೊಕ್ಯೂರ್ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಕೂಡ ಪರವಾಗಿಲ್ಲ. ಪ್ರೈವೇಟ್ ನೀವು ಫಾರ್ಮ್ ಆಫ್ ಕಂಪನೀಸ್ ನೀವು ಪರ್ಮಿಷನ್ ಕೊಡ್ತಾ ಇದ್ರೆ ಇಂಪೋರ್ಟ್ ಮಾಡೋದಕ್ಕೆ, they would have purchased it and they would have said that we will sell this in the market. People, those are in middle class or upper middle class, they would have purchased this and they would have vaccinated their families. ಅದರಿಂದ ನಮಗೆ ವ್ಯಾಕ್ಸಿನ್ಸ್ ಉಳಿತಾ ಇದ್ದು, ನಾವು we would have vaccinated the poor people. No, ನನಗೆ ಅನ್ಸುತ್ತೆ ಪಾಲಿಸಿ ಫ್ರೇಮಿಂಗ್ ಅಲ್ಲಿ there is big problem. ಚಲ್ತಾ ಹೈ ಟೈಪ್ಸ್ ಸರ್ಕಾರ ನಡೀತಾ ಇದೆ. ಬೇರೆ ಬೇರೆ ಸುಮಾರು ಸವಾಲ್ಗಳು ಈ ಪ್ಯಾಂಡಮಿಕ್ ಟೈಮ್ಸ್ ಅಲ್ಲಿ ರೇಸ್ ಆಗಿದೆ. ಐ ವಿಶ್ ವಿ ಡೋಂಟ್ ಹ್ಯಾವ್ ಎ ಥರ್ಡ್ ವೇವ್ ಇನ್ ದಿಸ್ ಕಂಟ್ರಿ, ಬಟ್ ಥರ್ಡ್ ವೇವ್ ಇದ್ರೆ ದಿ ಗವರ್ಮೆಂಟ್, ದಿ ಪಾರ್ಟಿ ದಟ್ ಈಸ್ ದೇರ್ ಇನ್ ಪವರ್, ದಿ ಗವರ್ಮೆಂಟ್ ಶುಡ್ ಟೇಕ್ ದಿ ಅಪೋಸಿಷನ್ ಆನ್ ಬೋರ್ಡ್, ಹ್ಯಾವ್ ಎನ್ ಕನ್ಸೆನ್ಸಸ್ ಆನ್ ವಾಟ್ ಶುಡ್ ಬಿ ಆನ್ ವಾಟ್ ಟು ಡೂ ಇನ್ ದಿ ಥರ್ಡ್ ವೇವ್ ಅಂದ್ಬಿಟ್ಟು ಇವರೆಲ್ಲ ಮಾಡ್ಕೊಂಡ್ರೆ we will be saved. Otherwise, I don't know how many lives we will be losing in the third wave. There are many more things. I think I have just only 7, 8, 10 minutes. I had 10 minutes. These are certain things, my observations, which I have placed in front of you. ಮುಂದೆ ಪ್ರಶ್ನೆಗಳು ಬಂದಾಗ ನನಗೆ ಅನ್ಸುತ್ತೆ ರಘು ಅವರು, ಡಾಕ್ಟರ್ ಲೀಲಾ ಸಂಪಿಗೆ ಅವರು ಇವರೆಲ್ಲ ಆನ್ಸರ್ ಮಾಡ್ತಾರೆ. I'll just be observing. Thank you so much. ನಮ್ಮ ರಾಜ್ಯಸಭಾ ಸದಸ್ಯರಾದಂತಹ ಡಾಕ್ಟರ್ ನಾಸೀರ್ ಹುಸೇನ್ ಅವರಿಗೆ ವೇದಿಕೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಪ್ರಶ್ನಾವಳಿಯ ಕಾರ್ಯಕ್ರಮವನ್ನ ಚಾಲನೆ ನೀಡಬೇಕಾಗಿ ಕೇಳ್ಕೊತಿದ್ವಿ. ರಘು ಸರ್ ಅವರ ನಿಮಗೆ ಸಿದ್ದಪ್ಪ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ದಿನಗಳ ಹಿಂದೆ ಮೋದಿ ಸರ್ಕಾರ ಒಂದು ಮನುಷ್ಯನಿಗೆ 15,000 ರೂಪಾಯಿ ಕೊಡುತ್ತಿದ್ದಾರೆ ಎಂದು ಸಬ್ ಮೀಡಿಯಾದೊಳಗ ಸ್ವತಃ ಮೋದಿ ಸರ್ಕಾರವೇ ಹೇಳಿದ್ದಾರೆ ಎಂದು. ಸರ್, ಇದು ನಿಜಾನ ಸುಳ್ಳ? ಇಲ್ಲ ನೋಡಿ, ಜಗತ್ತಿನಾದ್ಯಂತ ನಾನು ಮೊದಲೇ ಹೇಳ್ತಾ ಇದ್ದೆ ಅಲ್ಲ, ಜಗತ್ತಿನ ಆಯಾ ದೇಶದ ಎಕಾನಮಿಯ 5-10% ಜನರ ಜೇಬಿಗೆ ದುಡ್ಡು ಕೊಡುತ್ತೆ. ನಮ್ಮ ದೇಶದ 2.8 ಟ್ರಿಲಿಯನ್ ಡಾಲರ್ ಅಂತ ಹೇಳೋದು 135 ಲಕ್ಷ ಕೋಟಿ ಕಾನ್ಸ್ಟೆಂಟ್ ಪ್ರೈಸ್ ಅಲ್ಲಿ, ಇಲ್ಲ ಅಂದ್ರೆ 200 ಲಕ್ಷ ಕೋಟಿ ಅಂತ ಹೇಳಿ ಹೇಳುವಂಥದ್ದು. ಅದರಲ್ಲಿ 0.1% ಕೂಡ ಜನರಿಗೆ ಕೊಟ್ಟು ನೋಡಿ. PM ಕಿಸಾನ್ ಯೋಜನೆಯ ಬಗ್ಗೆ ಮತ್ತೆ ಸರ್ಕಾರ ಹೇಳ್ತಾ ಇದೆ. ಆದ್ರೆ PM ಕಿಸಾನ್ ಯೋಜನೆ ಏನು 6,000 ರೂಪಾಯಿ ರೈತರ ಕುಟುಂಬಕ್ಕೆ ಹೋಗ್ತಾ ಇದೆಯಲ್ಲ, ಅದನ್ನ ನೀವು ಆಕ್ಚುಲಿ ಜನಸಾಮಾನ್ಯರು ನ್ಯಾಯ್ ಪ್ರೋಗ್ರಾಮ್ಗೂ PM ಕಿಸಾನ್ಗೂ ಕಂಪೇರ್ ಮಾಡಿ ನೋಡ್ಬೇಕು. 77,000 ರೂಪಾಯಿಯಲ್ಲಿ 6,000 ರೂಪಾಯಿಯಲ್ಲಿ ಒಂದು. ಇನ್ನೊಂದು, PM ಕಿಸಾನ್ ಯೋಜನೆ 14
14 ಕೋಟಿ ರೈತ ಕುಟುಂಬಗಳಿಗೆ ಹೋಗ್ಬೇಕಾಗಿತ್ತು. ಆದ್ರೆ ಕೊಡ್ತಾ ಇರೋದು 9 ಕೋಟಿ ಕುಟುಂಬ. ಇನ್ನು 5 ಕೋಟಿ ಕುಟುಂಬ ಯಾರು ರೈತರು, ಅವ್ರಿಗೆ ಯಾಕೆ ಹೋಗ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು ಯಾರು ಕೇಳ್ತಾ ಇಲ್ಲ. ಹಾಗಾಗಿ ನೇರವಾಗಿ ಹಣ ಹಾಕ್ತಕ್ಕಂಥದ್ದು ಜನಧನ್ ಅಕೌಂಟಿಗೆ. ನಾನು ಅದಕ್ಕೋಸ್ಕರ ಮೊದಲೇ ಹೇಳಿದ್ದು, ಜನಧನ್ ಅಕೌಂಟಿಗೆ ಕಳೆದ ಸಾರಿ ಹಾಕಿದ್ದ 60,000 ಕೋಟಿ ಹೌದು. ಆದ್ರೆ ನೀವು ಜನಸಾಮಾನ್ಯರಿಂದ ಬರೀ ಪೆಟ್ರೋಲ್ ಅಲ್ಲಿ 1,63,000 ಕೋಟಿ ಎಕ್ಸ್ಟ್ರಾ ತಗೊಂಡಿದ್ದೀರಾ. ನೀವು ನಮ್ಮ ಹತ್ರ ತಗೊಂಡಿದ್ರ ನೀವು 50% ವಾಪಸ್ ನಮಗೆ ಕೊಡ್ಲಿಲ್ವಲ್ಲ ಅನ್ನುವ ಲೆಕ್ಕ ನಾವು ಕೇಳ್ತಾ ಇರ್ತಕ್ಕಂಥ. ಇನ್ನೊಂದು, ನಿಮ್ಗೆ ಈಗ ಈಗ ಏನು ಅನ್ನ ಏನು ಅನ್ನಭಾಗ್ಯ ಯೋಜನೆ ಏನಿದೆಯಲ್ಲ, ನೀವು ಅದನ್ನ ತಗೊಂಡ್ರೆ ನಿಮ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಹೇಳಿರೋದು, ರೈಟ್ ಟು ಫುಡ್ ಆಕ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ದೇಶದ ಜನಸಂಖ್ಯೆ ಏನಿದೆಯೋ ಅದರ 67% ಜನರಿಗೆ ಆಹಾರವನ್ನ ಕೊಡಬೇಕು ಅಂತ ಇರ್ತಕ್ಕಂಥ. ಅಂತ ಹೇಳಿದ್ರೆ 75% ಹಳ್ಳಿಗಳಿಗೆ, 50% ನಗರಗಳಿಗೆ, ಒಟ್ಟು 67% ದೇಶದ ಜನಸಂಖ್ಯೆಗೆ ಆಹಾರದ ಹಕ್ಕು ಇರ್ತಕ್ಕಂಥ. 140 ಕೋಟಿಗೆ ಆಹಾರದ ಹಕ್ಕು ಎಷ್ಟು ಜನಕ್ಕಿದೆ? 140 ಕೋಟಿಗೆ 67% ಅಂತ ಹೇಳಿದ್ರೆ 92 ಕೋಟಿ ಜನರಿಗೆ ಆಹಾರ ಹೋಗ್ಬೇಕು. ಆದ್ರೆ ಸರ್ಕಾರ ಕೊಡ್ತಾ ಇರೋದು 80 ಕೋಟಿ. ಪ್ರಧಾನ ಮಂತ್ರಿಯವರು ಆಗಾಗ ಹೇಳ್ತಾರೆ 80 ಕೋಟಿ ಜನರಿಗೆ ಕೊಡ್ತಾ ಇದೆ, ಆದ್ರೆ ಆಹಾರದ ಹಕ್ಕಿರೋ 92 ಕೋಟಿ. ಕೇಳೋಲ್ಲ ಜನ, ಕೇಳೋಲ್ಲ, ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ಹಳೆ ನೀವು 2011 ಸೆನ್ಸಸ್ ಯಾಕೆ ಇಟ್ಕೋಬೇಕು? ಮಕ್ಕಳು ಹುಟ್ಟಿಲ್ವಾ? ಮಕ್ಕಳು ಬೆಳೀತಾ ಇಲ್ವಾ? ಅವ್ರಿಗೆ ಊಟ ಕೊಡ್ಬೇಕೋ ಬೇಡ? ನಿಮ್ಗೆ ಪ್ರೋಗ್ರಾಮಿಗೆ ನಿಮ್ಗೆ ಅನುಕೂಲವಾಗುವಂತೆ 2011 ಡೇಟಾವನ್ನು ಇಟ್ಕೊಂಡಿರೋದು ಸರಿಯಲ್ಲ. ಆಮೇಲೆ ಇನ್ನೊಂದು, ನಾವು ಬಹಳ ಪ್ರಶ್ನೆಗಳನ್ನ ಕೇಳಿ ನಾನು ಮಾತಾಡೋದು ಬಿಟ್ರೆ, ಅದು ಯಾರೋ ಜಪಾನ್ನಲ್ಲಿ ಯಾರೋ ಅಮೆರಿಕದಲ್ಲಿ ಯಾರೋ ಹೇಳಿದ್ರಂತೆ, ನನಗೆ 2 ಸಮಸ್ಯೆ ಇದೆ ನನ್ನ ಕ್ಲಾಸಲ್ಲಿ ಅಂತ ಕಾಲೇಜ್ ಪ್ರೊಫೆಸರ್. ಜಪಾನ್ನವನ್ನ ಹತ್ರ ಮಾತಾಡ್ಸೋದು, ಭಾರತದವನ್ನ ಮಾತು ನಿಲ್ಸೋದು. ಸರ್, ನಾನು ಆಕ್ಚುಲಿ ನಿಮ್ಮ ಇವಾಗ ಏನು ವಿಶ್ಲೇಷಣೆ ಕೊಟ್ಟರಲ್ಲ ಸರ್, ಅದಕ್ಕೆ ಪೂರಕವಾಗಿ ಒಂದು ವಿಷಯನ ನಿಮ್ಮೆಲ್ಲರ ಜೊತೆ ನಾನೇನ್ ಹಂಚ್ಕೋಬೇಕು ಅಂತಂದ್ರೆ, ನಾನು ಹೃದಯ ತಜ್ಞ ಆಗ್ಬಿಟ್ಟು ಅಮೆರಿಕದಲ್ಲಿ ಕೆಲಸ ಮಾಡೋದು. ಇಲ್ಲಿದ್ದು ನಾನು ಸಮಾಜ ಸೇವೆ ಮತ್ತೆ ಸ್ವಲ್ಪ ಕೃಷಿಕನೂ ಹೌದು. ನಾನು ಅಮೆರಿಕದಲ್ಲೂ ಟ್ಯಾಕ್ಸ್ ಕಟ್ತೀನಿ, ಇಲ್ಲೂ ಟ್ಯಾಕ್ಸ್ ಕಟ್ತೀನಿ. ನೀವು ಹೇಳ್ದಂಗೆನೆ ಅಲ್ಲಿ ನಾನು ಹೋದ ವರ್ಷ ಕೆಲಸ ಮಾಡ್ಲಿಲ್ಲ. ಅಲ್ಲಿ ಹೋಗ್ಬಿಟ್ಟು ನನ್ಗೆ ಅದು ವರ್ಷದಲ್ಲಿ 3 ತಿಂಗಳು ಅಲ್ಲೋಗಿ ಕೆಲಸ ಮಾಡ್ತೀನಿ. ಅಲ್ಲಿ ಹೋಗಿ ಹೋದ ವರ್ಷ ನಾನು ಹೋಗಕ್ಕಾಗ್ಲಿಲ್ಲ. ಆದ್ರೂ ಈ ವರ್ಷ ನಾನು ಟ್ಯಾಕ್ಸ್ ಕಟ್ಟಿದಾಗ ನನ್ನ ಹತ್ರ ಅವರು ಟ್ಯಾಕ್ಸ್ ತಗೊಳ್ಳಿಲ್ಲ. ನಾನೊಬ್ಬ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆಗಿ ನಾನೇನು ಅಮೆರಿಕದ ಮಟ್ಟಕ್ಕೆ ನಾನೇನು ಬಡವ ಅಲ್ಲ. ನನಗೆ ಕೆಲಸ ಮಾಡಿದೆ ಅಂತಂದ್ರೆ ಇಂಡಿಯಾದಲ್ಲಿ ಕೊಡೋದಕ್ಕಿಂತ ಜಾಸ್ತಿನೇ ಅಲ್ಲಿ ದುಡ್ಡು ಕೊಡ್ತಾರೆ. ಆದ್ರೂ ಹೋದ ವರ್ಷ ನನಗೆ ನನ್ನ ಅಕೌಂಟಿಗೆ ಅಟ್ಲೀಸ್ಟ್ $6,000 ಅಂದ್ರೆ ಇಲ್ಲಿಗೆ ಲೆಕ್ಕ ಹಾಕೊಂಡ್ವಿ ಅಂದ್ರೆ 6 ಲಕ್ಷ ರೂಪಾಯಿ ಅವರೇ ನನಗೆ ಕೊಟ್ರು. ನನಗೆ ನನ್ನ ಹೆಂಡತಿ 2 ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ಲೆಕ್ಕ ಹಾಕ್ಬಿಟ್ಟು. ಸೊ ಒಂದು ನಮ್ಮ ಜನನು ತಿಳ್ಕೋಬೇಕು, ಬೇರೆ ದೇಶದಲ್ಲಿ ಇದು ಬಡವ ಸಾಹುಕಾರ ಅನ್ನೋದಕ್ಕಿಂತ ಆ ಪರಿಸ್ಥಿತಿನಲ್ಲಿ ನಿಮಗೆ ತೊಂದರೆ ಇದೆಯಾ, ನಾನು ನಿಮಗೆ ಕೈ ಹಿಡಿಬೇಕಾ, ನಿಮಗೆ ಸಹಾಯ ಮಾಡಬೇಕಾ ಅನ್ನೋದು ಮುಖ್ಯ ಆಗುತ್ತೆ. ಆ ವಿಷಯ ಇದ್ದಿದ್ದು ನಾವೆಲ್ಲರೂ ಗಮನಿಸಬೇಕು. ಈ ಎಲ್ಲರೂ ಕಷ್ಟದಲ್ಲಿರ್ಬೇಕಾದ್ರೆ ನಾನು ನಿಮ್ಮ ಹಿಂದಿನ ಪರಿಸ್ಥಿತಿ ನೋಡಕ್ ಹೋಗೋದಿಲ್ಲ. ಇವಾಗ ನಿಮಗೆ ಕಷ್ಟ ಇದೆಯಾ, ಅದಕ್ಕೆ ನಾನು ಕೈ ಹಿಡಿಬೇಕಾ ಅನ್ನೋದು. ಮತ್ತೆ ಇಲ್ಲಿ ಮಾಡ್ಲಿಲ್ಲ. ಕೆಲವೊಮ್ಮೆ ಸರ್ಕಾರದ ಬಗ್ಗೆ ನಾನು ಮಾತಾಡೋಕ್ ಹೋಗೋದಿಲ್ಲ ಅಂದಾಗ ಜನರು ತಿಳ್ಕೊಬಹುದು, ಓಕೆ ನಾನು ಪೊಲಿಟಿಕಲ್ ಅಂತ. ನಿಜ ಹೇಳ್ಬೇಕು ಅಂತಂದ್ರೆ ಒಂದ್ ಕಡೆ ನನಗೆ ಏನ್ ಅನ್ಸುತ್ತೆ, ಈ ಶಾಲೆನಲ್ಲಿ ಈಗ ಫೇಲ್ ಆಗಿರೋನ್ ಬಗ್ಗೆ ನಾವು ಮಾತಾಡೋದಕ್ಕೆ ಹೋಗೋದಿಲ್ಲ. ಈಗ ನನ್ನ ಸಮಯ ವ್ಯರ್ಥ, ಅದನ್ನ ಎಷ್ಟು ಹೈಲೈಟ್ ಮಾಡ್ತಾ ಇರೋದು ಅನ್ಸುತ್ತೆ. ಬಟ್ ಇಲ್ಲಿ ಹೋದ ವರ್ಷದಿಂದ ಏನ್ ನೋಡ್ತಾ ಇದ್ದಾಗಲ್ಲ, ಬಹಳ ದುಃಖ ಆಗುತ್ತೆ. ಚೆನ್ನಾಗಿ ಮಾಡಬಹುದಾಗಿದ್ದನ್ನ ಕೈ ಚೆಲ್ಬಿಟ್ಟು ಇದೋ ಬರೋ ಎಲ್ಲ ಗತ್ರ ಮಾಡ್ಕೊಂಡು ತೊಂದರೆ ಹೇಳ್ದಂಗೆ. ಸೊ ನಮ್ಮ ನೆಕ್ಸ್ಟ್ ಪ್ರಶ್ನೆ ಇದು ನೋಡೋಣ ಯಾವುದು. ಓಕೆ ಓಕೆ ಸರ್ಕಾರ, ಓಕೆ ಇನ್ನೊಂದಿದೆ ಸರ್. ಸರ್ಕಾರ ಆಯುಷ್ಮಾನ್ ಭಾರತ್ ಎಂಬ ಯೋಜನೆಯನ್ನು ಜಾರಿ ಮಾಡಿದೆ, ಆದ್ರೆ ಅದನ್ನು ಕೊರೋನಾ ಸಂದರ್ಭದಲ್ಲಿ ಜಾರಿಗೆ ಮಾಡುತ್ತಿಲ್ಲ ಅಂತ ಕೇಳಿದ್ರು. ಡಾಕ್ಟರ್ ಗಿರೀಶ್, ಅಲ್ಲಿ ಸತ್ಯಪ್ರಕಾಶ್ ಅಂತ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರದ್ದೊಂದು ಕ್ವಶನ್ ಇದೆ ಅಂತ ಕೇಳಿಸಿ. ಹಾ ಶೋರ್ ಸರ್. ಇವಾಗ ಯಾರೋ ಆಯುಷ್ಮಾನ್ ಭಾರತ್ ಬಗ್ಗೆ ಒಬ್ರು ಕೇಳಿದ್ದಾರೆ. ಸತ್ಯಪ್ರಕಾಶ್ ಅವ್ರ ಕ್ವಶನ್ ಕೇಳಿಸಿ ಮೊದಲು. ಓಕೆ ಸರಿ, ಅವ್ರದ್ದು ನಾನು ಫೋನ್ ಅಲ್ಲಿ ಇದ್ದೀನಿ. ಸತ್ಯಪ್ರಕಾಶ್ ಮಾಡಿದ್ದೀನಿ, ಮಾತಾಡಿ. ಎಲ್ಲರಿಗೂ ನಮಸ್ಕಾರ.
ನನ್ನ ಒಂದು ಅನಿಸಿಕೆ ಏನಂದ್ರೆ, ವಿ ಆಲ್ ಡಿಸರ್ವ್ ದ ಗವರ್ನಮೆಂಟ್, ವಿ ಆಲ್ ಗಾಟ್ ದ ಗವರ್ನಮೆಂಟ್ ದಟ್ ವಿ ಡಿಸರ್ವ್. ಈಗ ನಾವೆಲ್ಲ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದೀವಿ ಅಷ್ಟೇ, ಈ ಗೌರ್ಮೆಂಟ್ ಹಿಂಗ್ ಮಾಡ್ತು ಹಂಗ್ ಮಾಡ್ತು ಅಂತ. ಬಟ್ ವೆನ್ ವಿ ಆಕ್ಚುಲಿ ನಾವು ಡೈಸೆಕ್ಟ್ ಮಾಡಿ ಸ್ವಲ್ಪ ಪೋಸ್ಟ್ ಮಾರ್ಟಮ್, ನಿಜವಾಗ್ಲೂ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ, ದಿಸ್ ಗವರ್ನಮೆಂಟ್ ಹ್ಯಾಸ್ ಬೀನ್ ಯೂಸಿಂಗ್ ಲಾಕ್ಡೌನ್ಸ್ ಫಾರ್ ದ ಪರ್ಪಸ್. ಏನ್ ಪರ್ಪಸ್ಗೆ ಲಾಕ್ಡೌನ್ ಆಗ್ಬೇಕು ಅದು ಯೂಸ್ ಮಾಡ್ತಾ ಇಲ್ಲ. Whenever there is it is using lockdown to just save their face or just to bring the cases down. So adu one kade idana. As ನಮ್ಮ ಫ್ರೆಂಡ್ ಹೇಳಿದ್ರು US ಇಂದ, I don't want to talk about the student who has failed. Yes, Modi has failed, the BJP government has failed. But ನನ್ನ ಒಂದು ಪ್ರಶ್ನೆ ಏನಂದ್ರೆ, we all got the government that we deserve. Who is responsible? We ourselves are responsible for it. And ಇಂಥ ಪರಿಸ್ಥಿತಿಯಲ್ಲಿ where people suffering is going to be there for the next 3 years again. So what next? ಏನ್ ಮಾಡ್ಬೋದು ನಾವು ಇನ್ನು ಮುಂದೆ? So that people have suffered, people are suffering. What can we all do so that people don't suffer in future? So ಇದಕ್ಕೆ ಕಾರಣ, I will not blame the government or anyone. I'll blame ourselves, and we all are representing the people today. You know, maybe Dr. Nasir Hussain is there, Anant Naik is there, Dr. Raghu is there, but we are all representatives of the people. How can we, as representatives of people or the representatives of the society in itself, make sure that we all, along with the people whom we represent, don't suffer in future? Can someone throw light on that? How can we save people from not suffering? They have suffered, they are suffering, but how can we make people not suffer in future? ಏನಾಗಿದೆ ಅಂದ್ರೆ, ಸತ್ಯಪ್ರಕಾಶ್, ನಾವೇನ್ ತಿಳ್ಕೊಂಡಿದ್ವಿ ವೋಟ್ ಕೊಡೋದು ಡೆಮಾಕ್ರಸಿ ಅಂತ. ಅದಲ್ಲ, ಎಲೆಕ್ಟ್ರೋಕ್ರಸಿ ಅಂತ. ಎಲೆಕ್ಟ್ರೋಕ್ರಸಿ ಬೇರೆ, ಡೆಮಾಕ್ರಸಿ ಬೇರೆ. ಈ ತರ ಕ್ವಶನ್ ಕೇಳ್ತಿರೋದು ಡೆಮಾಕ್ರಸಿ. ನಾವಷ್ಟು ಜನ ಕೂತ್ಕೊಂಡು ಇಲ್ಲಿ ನಮ್ಗೆ ಸಮಸ್ಯೆ ಆಗಿದೆ ಅಂತ ಹೇಳೋದು ಕೂಡ ಅದಕ್ಕೆ ಹೇಳ್ತಾರೆ. ಈ ಒಂದು ಪುಸ್ತಕ ಬರೆದಿದ್ದಾನೆ ಯಾರೋ ಒಬ್ಬ, ಪೀಪಲ್ ವರ್ಸಸ್ ಡೆಮಾಕ್ರಸಿ. ಜನರು ಮತ್ತು ಪ್ರಜಾಪ್ರಭುತ್ವ ಅಂತಿಲ್ಲ, 5 ವರ್ಷಕ್ಕೆ ವೋಟ್ ಹಾಕೋದಲ್ಲ, ಅದು ಎಲೆಕ್ಟ್ರೋಕ್ರಸಿ. ಪಬ್ಲಿಕ್ ಪಾರ್ಟಿಸಿಪೇಷನ್ ಏನಿದೆ, ನಮ್ಮ ಪ್ರಶ್ನೆಗಳನ್ನ ನಾವು ಕೇಳುವಂತದ್ದು ಹೇಗಿದೆ, ಇವುಗಳನ್ನ ನಾವು ಅದೇ ಹೇಳ್ತಾರೆ, ರಾಟ್ ಪೀಪಲ್ಸ್ ಅಂಡ್ ರೈಟ್ ಪೀಪಲ್ ಕೀಪ್ ಕ್ವೈಟ್. ಅದು ಆಗಿರ್ತಕ್ಕಂಥ ಸಂಸ್ಕೃತಿ. ಇದು ಪಾರ್ಟಿಸಿಪೇಟರಿ ಡೆಮಾಕ್ರಸಿ. ಇದು ಪಾರ್ಟಿಸಿಪೇಟರಿ ಡೆಮಾಕ್ರಸಿ. ಯಾರು ಈಗ ಏನಾಗಿದೆ, ನಮ್ಮಲ್ಲಿ ಏನಾಗಿದೆ, ಈ ಒಂಟಿ ಭಾಗದವರು ಅಂತ ಹೇಳ್ತಾರೆ ನಾವು. ಅದು ಮಾಧ್ಯಮ ಇರ್ಬೋದು, ಯಾರೇ ಇರ್ಬೋದು, ಬೂಟ್ ಲಿಕ್ಕರ್ಸ್ ಆಗಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಅದು ದೊಡ್ಡ ಸಮಸ್ಯೆ ಅಂತ. ಬಹುಶಃ ಗಿರೀಶ್ ಅವರು ಆಯುಷ್ಮಾನ್ ಭಾರತ್ ಬಗ್ಗೆ ಕೇಳಿದ ಪ್ರಶ್ನೆ ನೋಡಿ. ಆಯುಷ್ಮಾನ್ ಭಾರತದ ಕ್ವಶನ್ ಏನಿದೆ ಅಂತ ಹೇಳಿದ್ರೆ, ಆಯುಷ್ಮಾನ್ ಭಾರತ್ 50 ಕೋಟಿ ಕುಟುಂಬಗಳಿಗೆ ಇದು ಅದ್ರ ಲಾಭ ಸಿಗ್ತಾರೆ. ಆದ್ರೆ ಈ ದೇಶದಲ್ಲಿ ಆರೋಗ್ಯದ ಖರ್ಚಿದೆಯಲ್ಲ, ಸುಮಾರು 4,500 ರೂಪಾಯಿ ಒಬ್ಬ ವ್ಯಕ್ತಿ ಖರ್ಚು ಮಾಡ್ತಕ್ಕಂಥ. ಸರ್ಕಾರ ಕೊಡುವಂಥದ್ದು 1,600 ರೂಪಾಯಿ ಅಂತ ಹೇಳಿದ್ರೆ $16 ಅಂತೆಲ್ಲ ಹೇಳ್ತಾರೆ. ಚೈನಾದಲ್ಲಿ $350 ಖರ್ಚು ಮಾಡೋದು ಪರ್ ಕ್ಯಾಪಿಟಲ್. ಅಮೆರಿಕದಲ್ಲಿ 18% ಆಫ್ GDP. ಸೊ ನಮ್ಮಲ್ಲಿ 1.25%. ಈ ಆಯುಷ್ಮಾನ್ ಭಾರತ್ ಏನ್ ಪ್ರಯೋಜನ ಆಗ್ತಿದೆ ಅಂತಂದ್ರೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಮಲಗಿ ಆಪರೇಷನ್ ಆಗಿ ಖರ್ಚು ಬರುವಂತದ್ದು. 67% ಆರೋಗ್ಯದ ಖರ್ಚು. ಮೈಕಿನ ಪ್ರಾಬ್ಲಮ್ ಆಗಿದೆ ನೋಡಿ ಸರ್. ಇಲ್ಲ, ಅವರು ಸ್ವಲ್ಪ ಹಿಂದೆ ಇದ್ದಾರೆ. ಕೇಳ್ತಾ ಇಲ್ವಾ? ಸರ್ ಸ್ವಲ್ಪ ಹಿಂದೆ ಇದ್ದೀರಾ, ಅದಕ್ಕೆ ನೀವು ಹಿಂದೆ ಹೋಗೋದಕ್ಕೆ ಈ ಸರ್ಕಾರವೇ ಕಾರಣ. ಬಟ್ ರಘು ಸರ್, ಮೈ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ, ನನ್ನ ಪಾಯಿಂಟ್ ಆಫ್ ಸೊ ನಾನೇನ್ ಹೇಳ್ತಿರೋದು ಅಂತ ಕೇಳ್ತಿದ್ಯಲ್ಲ ಈಗ. ಇದೇ ಪ್ರಜಾಪ್ರಭುತ್ವ, ನಮ್ಮ ಧ್ವನಿ ಏರ್ಬೇಕು. ಹೀಗಾಗಿ ಔಟ್ ಪೇಷಂಟ್ ಆಗಿ, ಗಿರೀಶ್ ಅವ್ರಿಗೆ ಗೊತ್ತಿರುತ್ತೆ, ಔಟ್ ಪೇಷಂಟ್ ಆಗಿ ನೀವು ಡಾಕ್ಟರ್ ಹೋಗ್ತೀರಾ, ಡಾಕ್ಟರ್ ಒಂದು ಚೀಟಿ ಬರ್ಕೊಡ್ತಾರೆ, ನೀವು ಒಂದು ಟೆಸ್ಟ್ ಮಾಡಿಸ್ಕೋಬಾರಪ್ಪ ಅಂತ ಹೇಳಿ ಅಲ್ಲೆಲ್ಲ ಟೆಸ್ಟ್ ಮಾಡಿಸ್ಕೊಡ್ತೀರಿ. ಅದು ಆಯುಷ್ಮಾನ್ ಭಾರತ್ಗೆ ಬರಲ್ಲ. ಅದೇ ಹೇಳ್ತಾರೆ, 67% ಔಟ್ ಪೇಷಂಟ್ ಆಗಿ ದೇಶದಲ್ಲಿ ಖರ್ಚು ಮಾಡ್ತಕ್ಕಂಥದ್ದು. ಅದು ಆಯುಷ್ಮಾನ್ ಬರದೇ ಇದ್ದಿದ್ರಿಂದ ಇದು ಪ್ರಯೋಜನ ಆಗಲ್ಲ ಅಂತ ಹೇಳ್ತಕ್ಕಂಥ. ಯೂನಿವರ್ಸಲ್ ಹೆಲ್ತ್ ಕೇರೇ ಇರಬೇಕಾಗಿತ್ತು, ಅದು ಆಗದೆ ಇರ್ತಕ್ಕಂಥ. ಇನ್ನೊಂದು ನೋಡಿ, ಸ್ಪಷ್ಟವಾಗಿ ನಮ್ಮ ಆರೋಗ್ಯದ ಬಗ್ಗೆ ಗಮನಿಸಬಹುದು. ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕರ್ನಾಟಕದಲ್ಲಿ 53% ಸಿಸೇರಿಯನ್ ಆಗಿದೆ.
ಗೌರ್ಮೆಂಟ್ ಹಾಸ್ಪಿಟಲ್ 8% ಸಿಸೇರಿಯನ್ ಆಗಿದೆ. ಆಮೇಲೆ ಮಹಿಳೆ, ನಾನು ಹೇಳಿದೆ ನಮ್ಮಲ್ಲಿ ತಾಯಂದಿರು ಸಾವು ಆಗ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಎಕ್ಸ್ಟ್ರೀಮ್ ಸಿಸೇರಿಯನ್ ಆಪರೇಷನ್ ಆಗ್ತಾ ಇದೆ. ದಿಸ್ ಇಸ್ ದ ಪ್ಯಾರಾಡಾಕ್ಸ್ ಆಫ್ ಹೆಲ್ತ್ ಕೇರ್ ಸಿಸ್ಟಮ್. ನಮ್ಮಲ್ಲಿ ನೋಡಿ, ಮೊನ್ನೆ ನಾನು ಓದ್ತಾ ಇದ್ದೆ, ಕರ್ನಾಟಕದ ಎಕ್ಸಾಂಪಲ್ ತಗೊಂಡ್ರೆ ಟ್ರೈಬಲ್ಸ್ಗೆ 60,000 ಟ್ರೈಬಲ್ಸ್ಗೆ ಒಬ್ರು ಡಾಕ್ಟರ್ ಇದ್ದಾರೆ ಈಗ ಕರ್ನಾಟಕ. 60, ನಮ್ಮಲ್ಲಿ 1000 ಪೇಷಂಟ್ಗೆ ಒಬ್ರು, 1000 ಜನರಿಗೆ ಒಬ್ಬ ಪೇಷಂಟ್ ಇರಬೇಕು, ಒಬ್ಬ ಡಾಕ್ಟರ್ ಇರಬೇಕು ಅಂತ ಹೇಳ್ತಕ್ಕಂಥ. ಆದ್ರೆ ಟ್ರೈಬಲ್ ಬುಡಕಟ್ಟು ಜನಾಂಗವನ್ನು ತಗೊಂಡ್ರೆ ಈ ದೇಶದಲ್ಲಿ ಸುಮಾರು 8% ಟ್ರೈಬಲ್ ಪಾಪ್ಯುಲೇಷನ್ ಇಂಡಿಯಾದಲ್ಲಿ. ಫಾರ್ 60,000 ಪೀಪಲ್ ದೇರ್ ಇಸ್ ಓನ್ಲಿ ಒನ್ ಡಾಕ್ಟರ್ ಅಂತ ಹೇಳ್ತಾರೆ. 80% ಡಾಕ್ಟರ್ ಟ್ರೀಟ್ 20% ಪೀಪಲ್. ಆಕ್ಚುಲಿ ನಿಮ್ಮ ಇದಕ್ಕೆ ಒಂದು ಆಡ್ ಮಾಡ್ತೀನಿ, ನಮ್ಮ ಏನು ಆಡಿಯನ್ಸ್ಗೆ ನಿಮಗೆ ಕೇಳ್ಬೇಕು ಅಂದ್ರೆ ಈ ಪ್ರಶ್ನೆ ನಿಮಗೇನೆ ಹಾಕ್ತೀನಿ, ನೀವೇ ಯೋಚನೆ ಮಾಡಿ. ಡಾಕ್ಟರ್ ಸಾಹೇಬ್ರು ಹೇಳಿದ್ರು ಕರೆಕ್ಟ್ ಆಗಿ. ಈ ಆಯುಷ್ಮಾನ್ ಭಾರತ್ ಅಲ್ಲಿ ಇದ್ದು ಏನ್ ಹೇಳ್ತು, 5 ಲಕ್ಷ ರೂಪಾಯಿ ವರ್ಷಕ್ಕೆ 10 ಕೋಟಿ ಜನಕ್ಕೆ ಕೊಡ್ತೀವಿ ಅಂತಂದ್ರು. ಅಂದ್ರೆ 10 ಕೋಟಿ ಜನ ಅಂದ್ರೆ ಫ್ಯಾಮಿಲಿನಲ್ಲಿ 5ಕ್ಕಿಂತ ಜಾಸ್ತಿ ಇರಬಾರ್ದು ಅಂತ. ಇವಾಗ ನೀವೇ ಲೆಕ್ಕ ಹಾಕಿ ಆಯ್ತು. ಇವಾಗ ಡಾಕ್ಟರ್ ರಘು ಅವ್ರು ಹೇಳಿದ್ರು ಬೇರೆದಕ್ಕೆ ಫೆಸಿಲಿಟಿ ಆಗುದಿಲ್ಲ, ಬಟ್ ಎಲ್ಲದಕ್ಕೂ ಕೊಟ್ಬಿಟ್ವಿ ಅನ್ಕೊಳ್ಳಿ. 5 ಲಕ್ಷ ಜನ ಮಲ್ಟಿಪ್ಲೈಡ್ ಬೈ 10 ಲಕ್ಷ ಫ್ಯಾಮಿಲಿಗೆ ಅಂತಂದ್ರೆ 50 ಲಕ್ಷ ಕೋಟಿ ಆಯ್ತು ತಾನೆ. 50 ಲಕ್ಷ ಕೋಟಿ ಆಯ್ತು ಅಂತಂದ್ರೆ ನಮ್ಮ ಇಂಡಿಯಾದ ಬಜೆಟ್ ಇರೋದೇನೆ 25 ಲಕ್ಷ ಕೋಟಿ. ಸೊ ಇದು ಯಾವಾಗ ಆಯುಷ್ಮಾನ್ ಭಾರತ್ ಫಸ್ಟ್ ಅನೌನ್ಸ್ ಮಾಡಿದಾಗ್ಲೇನೆ ಐ ಸೆಂಟ್ ಅ ಕಮೆಂಟ್ ಸೇಯಿಂಗ್ ದಟ್ ಜನರಿಗೆ ಇಷ್ಟೊಂದು ಮೋಸ ಮಾಡಬಾರ್ದು. ನಮಗೆ ನಿಮ್ ಎದೆ ಅಳತ ಎಷ್ಟಿದೆ ಬೇಕಾಗಿಲ್ಲ, ಅದ್ರದ್ದು ಹೃದಯ ಎಷ್ಟು ದೊಡ್ಡದಿದೆ ಬೇಕು, ನಿಮ್ ಶ್ವಾಸಕೋಶ ಎಷ್ಟು ಚೆನ್ನಾಗಿದೆ ಬೇಕು, ನಿಮ್ಮ ಮೆದುಳು ಎಷ್ಟು ದೊಡ್ಡದಿದೆ ಬೇಕು. ತೊಂದ್ರೆ ಏನು ಅಂತಂದ್ರೆ ಇವಾಗ ನಮ್ಮ ಇನ್ನೊಬ್ರು ಸಾಹೇಬ್ರು ಹೇಳ್ತಾ ಇದ್ರು, ದಿ ಸ್ಲೋಗನ್ಸ್ ಗಳೇನಿದೆಯಲ್ಲ ದೇ ಆರ್ ನಾಟ್ ಪ್ರಾಕ್ಟಿಕಲ್. ಜನಗಳು ಅಷ್ಟೇ ವಿ ಡಿಸರ್ವ್ ದ ಗವರ್ಮೆಂಟ್, ವಿ ಗಾಟ್ ದ ಗವರ್ಮೆಂಟ್ ವಾಟ್ ವಿ ಡಿಸರ್ವ್ಡ್ ಅಂತ ಬಿಟ್ಟು ಸಾಹೇಬ್ರು ಏನ್ ಹೇಳಿದ್ರಲ್ಲ, ದಟ್ ಈಸ್ ಅಬ್ಸಲ್ಯೂಟ್ಲಿ ಟ್ರೂ. ಬಿಕಾಸ್ ನಾವ್ ಇದ್ದಿದ್ದು ಒಂದು ಕ್ಷಣ ಯೋಚನೆ ಮಾಡೋದಿಲ್ಲ. ಇವಾಗ ಮೊನ್ನೆನೂ ಹೇಳಿದ್ರು ಪ್ರಧಾನ ಮಂತ್ರಿ 80 ಕೋಟಿ ಜನಕ್ಕೆ ನಾವು ಊಟ ಕೊಡ್ತೀವಿ ಅಂತ. ನಾನು ಅದು ಖುಷಿ ಪಡೋದಿಲ್ಲ. ದುಃಖ ಏನಾಗುತ್ತೆ ಅಂದ್ರೆ 80 ಕೋಟಿ ಜನ ಬಡತನದ ರೇಖದಲ್ಲಿದ್ದಾರಲ್ಲ, ಅವ್ರಿಗೆ ನೀವು ದೀಪಾವಳಿವರೆಗೂ ಊಟ ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ, ಅಂದ್ರೆ ಅಷ್ಟು ಕೆಳಗಡೆ ಹೋಗಿದೀವ, ಅಷ್ಟು ಕಂಗಾಲಾಗಿದ್ದೀವ ಅಂತ ಹೇಳ್ಬಿಟ್ಟು. ಸೊ ಸರ್, ಮತ್ತೆ ಇವಾಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಹೆಂಗ್ ಹೋಗ್ಬೇಕು ಅಂತ ಬಿಟ್ಟು ಸರ್ ನೆಕ್ಸ್ಟ್ ಕೇಳ್ತಾ ಇದ್ರು. ಇವಾಗ ಪ್ಯಾಂಡಮಿಕ್ ಇಂದ ನೆಕ್ಸ್ಟ್ ಯಾವ ರೀತಿ ಸಹಾಯ ಮಾಡ್ಬೇಕು ಅಂತ. ಸೊ ಈ ವೆಬಿನಾರ್ ಅಲ್ಲಿ ಹಂತ ಹಂತವಾಗಿ ನಾವು ಅದನ್ನ ಡಿಸ್ಕಸ್ ಮಾಡ್ಕೊಂಡ್ ಬಂದಿದ್ವಿ. ನೀವು ಹೇಳುದನು ಕರೆಕ್ಟೇನೆ. ಇವಾಗ ಒಂದ್ಸಲ ನಾವು ಆಸ್ಪತ್ರೆಗೆ ಹೋದ್ವಿ ಅಂತಂದ್ರೆ ಅದು ಭಗವಂತನಿಗೆ ಬಿಟ್ಟಿದ್ದು, ದೇವ್ರಿಗೆ ಬಿಟ್ಟಿದ್ದು. ನಾವ್ ಯಾವ ಆಸ್ಪತ್ರೆಗೆ ಸೇರ್ತೀವಲ್ಲ ಅದಕ್ಕೆ ಅಷ್ಟೇನೆ ಬಿಟ್ಟಿರೋದು. ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಫೆಸಿಲಿಟೀಸ್ ಇಲ್ಲ, ಅಪ್ರೋಪ್ರಿಯೇಟ್ ಟ್ರೈನಿಂಗ್ ಇಲ್ಲ. ಸೊ ಹಾಗಾಗಿ ಅಲ್ಲಿಗೆ ಹೋಗದೆ ನಾವ್ ಏನ್ ಕಾಳಜಿ ವಹಿಸ್ಕೊತಿದ್ವಲ್ಲ ಅದೊಂದೇ ನಮಗಿರುವ ಒಂದು ಉಪಾಯ ಇವಾಗಿರೋದು. ಮತ್ತೆ ಡಾಕ್ಟರ್ ರಘು ಸಾಹೇಬ್ರು ಇವಾಗ ಅವ್ರದ್ದು ಸ್ಪೆಷಾಲಿಟಿ ಏನಿದೆಯಲ್ಲ, ಊಟ, ಆಹಾರ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅವರು ಒಪ್ಕೋತಾರೆ. ನಮ್ಮ ಆಹಾರ ಇದ್ರೂನು ದ ಅಡಲ್ಟ್ರೇಷನ್ ಇನ್ ದ ಫುಡ್ ಏನಿದೆಯಲ್ಲ, ಇವಾಗ ನಾವು ಕೊನೆ ದಿವಸದಲ್ಲಿ ಅದು ಇನ್ಫ್ಲಮೇಷನ್ ಅಂತ ಬಿಟ್ಟು ಏನಿದೆಲ್ಲ, ನಾನೊಂದು ಬ್ರೀಫ್ ಆಗಿ ಅದ್ರ ಬಗ್ಗೆ ಮಾತಾಡ್ತೀನಿ ಒಂದು 5-10 minutes. ಸೊ ಅದು ಬಹಳ ಮುಖ್ಯವಾಗ್ತದೆ ನಮಗೆ ಅದು ಬಿಟ್ಟೆ ಬೇರೆ ದಾರಿ ಇಲ್ಲ ಇಲ್ಲಿ. ಸರ್ಕಾರ ಒಂದ್ ಕಡೆ ಇದ್ದಿದ್ದು ಹಳೆ ಕಾಲದಲ್ಲಿ ನಮಗೆ ಕಮ್ಯುನಿಕಬಲ್ ಡಿಸೀಸ್ ಅಂದ್ರೆ ಸಾಂಕ್ರಾಮಿಕ ರೋಗ ಏನಿತ್ತಲ್ಲ ಬಹಳ ಜಾಸ್ತಿ ಇತ್ತು ಇಂಡಿಯಾದಲ್ಲಿ. ಈ ಲಾಸ್ಟ್ 15 ವರ್ಷದ ಹಿಂದೆ ಇದ್ದಿದ್ದು ಅದನ್ನ ಮರೆತು ಬಿಟ್ಟು ನಾವು ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತೀವಿ. ಅಂದ್ರೆ ಏನು ಸಾಂಕ್ರಾಮಿಕವಾಗಿ ಹರಡದೇ ಇರುವ ಬೇರೆ ರೋಗಗಳು, ಅಂದ್ರೆ ಡಯಾಬಿಟಿಸು, ಹಾರ್ಟ್ ಇಂದು, ಕ್ಯಾನ್ಸರ್ ಅಂತೆ, ಸಕ್ಕರೆ ಕಾಯಿಲೆ ಅಂದ್ರೆ BP ಏನಿದೆಲ್ಲ ಅವೆಲ್ಲ, ಅದ್ರಲ್ಲೂ ಫೇಲ್ ಆದ್ವಿ. ಇವಾಗ ಸಾಂಕ್ರಾಮಿಕ ರೋಗದಲ್ಲೂ ನಾವು ಫೇಲ್ ಆಗಿದ್ದೀವಿ. ಸೊ ಸಾಮಾನ್ಯ ಜನರು ಏನ್ ತಿಳ್ಕೊಬೇಕು ಅಂತಂದ್ರೆ, ಯಾವುದೇ ರೋಗ ಬಂತು ಅಂತಂದ್ರು ನಮಗೆ ಅಷ್ಟು ಮಟ್ಟಿಗೆ ಸಹಾಯ ಸಿಗುತ್ತಾ, ಕಾಪಾಡ್ಕೋತಾರ ಇಲ್ಲ ಅನ್ನೋದು ಬಹಳ ಕಷ್ಟ ಇದೆ. ಹಾಗಾಗಿ ಡಾಕ್ಟರ್ ರಘು ಸಾಹೇಬ್ರು ಅವರು ಅವ್ರ ಸ್ಪೆಷಾಲಿಟಿ ಏನಿದೆಯಲ್ಲ, ಊಟ, ಆಹಾರ, ಆರೋಗ್ಯ, ಅದ್ರ ಬಗ್ಗೆ ನಾವು ಗಮನ ಕೊಡಿಸ್ಬೇಕು. ಅದೇ ಉಳಿದಿರುವ ದಾರಿ ಅಂತ ಬಿಟ್ಟು ನಾನು ಹೇಳ್ತೇನೆ. ಸರ್, ಇದು ಮೋಸ್ಟ್ಲಿ ನಿಮ್ ಪ್ರಶ್ನೆಗೆ ಉತ್ತರ ಕೊಡಬಹುದಾ? ನೆಕ್ಸ್ಟ್ ಏನ್ ಮಾಡಬಹುದು ಏನು ಅನ್ನೋದಕ್ಕೆ? ಇಷ್ಟು ದಿನವಾದ್ರೂ ಕೊರೋನಾದಿಂದ ಬಹಳಷ್ಟು ಸಂಕಷ್ಟ ಜನರು ಸಿಲುಕಿದ್ದರು. ಸರ್ಕಾರ ಅವರಿಗೆ ಭರವಸೆ ನೀಡಿತು ಹೊರತು ಅವರಿಗೆ ಪರಿಹಾರ ಸಿಕ್ಕಿಲ್ಲ. ಅದು ಸ್ಟೇಟ್ಮೆಂಟ್ ಹೌದು. PM ಕೇರ್ ಫಂಡ್ ಮತ್ತು ವಿಪತ್ತು ನಿರ್ವಹಣಾ ಅನುದಾನದ ಬಳಕೆ ಬಗ್ಗೆ ಜನರ ಸಾಮಾನ್ಯರಿಗೆ ಮಾಹಿತಿ ನೀಡಬೇಕು. ಅದು ಅವ್ರ ಸರ್ಕಾರದವ್ರು ಕೊಡ್ತಾ ಇಲ್ಲ. ಸೊ ಅದ್ರ ಬಗ್ಗೆನೂ ನಾವೇನು ಹೇಳಕ್ ಆಗೋದಲ್ಲ.
ಕೊರೋನಾ ಅವಧಿಯಲ್ಲಿ ಸಾಮಾನ್ಯ ಜನರು ಅತ್ಯಂತ ಕ್ರೂರ ದಿನಗಳನ್ನು ಅನುಭವಿಸಿದರು. ನಾವು ಎಂದೂ ಕೇಳದ ಹಳೆಯ ಸಿನಿಮಾ ನೋಡಿದ ನಂತರ ಅಯ್ಯೋ ಎಂದು ಕ್ರೂರ. ಸೊ ಇದ್ರ ಬಗ್ಗೆ ಮಾತಾಡಿ ಆಯ್ತು. ಸೊ ಜನರಿಗೆ ಏನಾರೀತಿ ನರೇಗಾದಲ್ಲಿ ಕೂತಿ ಇದ್ರೊಳಗಡೆ ಜನರಿಗೆ ಹಳ್ಳಿಗಳಲ್ಲಿ ಪಂಚಾಯತಿ ಲೆವೆಲ್ ಅಲ್ಲಿ ಕೆಲಸಗಳು ಸಿಗುತ್ತೆ ಅಂತ ಹೇಳಿದ್ರು. ಈಗ ಅದ್ರಲ್ಲೂ ಸಹ ಏನಾಗ್ತಿದೆ ಅಂತ ಹೇಳಿದ್ರೆ ಅಲ್ಲೂ ಸಹ ಟೆಂಡರ್ ಪಂಚಾಯತಿಯಲ್ಲಿ ಒಂದು ರಿಲೀವ್ ಆಯ್ತು ಅಂತ ಹೇಳಿದ್ರೆ ಅಲ್ಲೂ ಸಹ ಟೆಂಡರ್ಗಳನ್ನ ಮಾಡ್ಬಿಟ್ಟಿದ್ದಾರೆ. ಜನರು ಯಾವ ತರ ಈ ಕೂಲಿ ಕೆಲ್ಸಕ್ಕಂತ ಬಂದಾಗ ಇಲ್ಲಿ ಒಂದು ಆರ್ಟ್ ಆಫ್ ಲಿವಿಂಗ್ ಕಡೆಯವರು ಟೆಂಡರ್ ಆಗಿ ಬಂದಿದ್ದಾರೆ. ಅವರು ಕೆಲಸ ಅವ್ರು ಕೊಡೋದು, ಅವರು ಕೆಲ್ಸನ ನಾವೇನ್ ಅರ್ಜಿ ಕಳ್ಸಿದ್ರೆ ಅವರು ಕೆಲ್ಸಕ್ಕೆ ಕರೆಯೋದು, ಅವ್ರು ಇದು ಮಾಡೋದು. ಅವರು ಒಬ್ಬ ನೇಮಕನ ಮಾಡ್ಕೊಂಡಿದ್ದಾರೆ ಅವ್ರವ್ರು ಇದ್ರೊಳಗಡೆ, ಏನೋ ಒಬ್ಬ ಮೇಸ್ತ್ರಿ ಟೈಪ್. ಇಲ್ಲೂ ಸಹ ತೊಂದರೆ ಆಗ್ತಾ ಇದೆ. ಹಲೋ, ಮತ್ತೆ ಇವರು ಪಂಚಾಯತಿ ಮಟ್ಟದಲ್ಲಿ ಎಲ್ಲಾ ಫಂಡ್ಗಳು ಆಲ್ರೆಡಿ ಟೆಂಡರ್ ಆಗಿ ಬಂದಿದೆ. ಪಂಚಾಯತಿ ಫಂಡ್ ಬಂದಂತ ಫಂಡ್ ಟೆಂಡರ್ಗೆ ರಿಟರ್ನ್ ಆಗ್ತಾ ಇದೆ. ಆ ಟೆಂಡರ್ ಅವರು ಬಂದು ಕೆಲಸ ಮಾಡೋದು. ನಾನೇ ತಿಳ್ಕೊಂಡ್ರೆ ಆರ್ಟ್ ಆಫ್ ಲಿವಿಂಗ್ ಅವರು ಬರೀ ಉಸಿರಾಟದ ಪ್ರಾಣಾಯಾಮ ಹೇಳ್ಕೊಡ್ತಾರೆ ಅಂತ ಇದು ಗೊತ್ತಿರಲಿಲ್ಲ. ಅವ್ರೀಗ ಪಂಚಾಯತಿ ಮಟ್ಟದಲ್ಲೂ ಬಂದ್ಬಿಟ್ಟು ಈ ನೀರಿನ ಒಂದು ಪ್ರಮಾಣ ವೆಂಕಟೇಶ್ ಅವರು ಈ ಉಸಿರಾಟಕ್ಕೆ ಪ್ರಾಣಾಯಾಮಕ್ಕೆ 6,000 ರೂಪಾಯಿ ತಗೊಂಡು ಹೇಳ್ಕೊಡ್ತಾರೆ. ಬಟ್ ಗೊತ್ತಿರ್ಲಿಲ್ಲ, ಇದು ಹೊಸ ಇದು. ಆರ್ಟ್ ಆಫ್ ಸರ್ವೈವಲ್ ಇವಾಗ ಆರ್ಟ್ ಆಫ್ ಸರ್ವೈವಲ್. ಅವರು ನೋಡಿ, ಅವರು ಈಗ ಇಲ್ಲೂ ಬಂದ್ಬಿಟ್ಟು ಈ ತರ ಮಾಡ್ತಾ ಇದ್ದಾರೆ. ಅವರು ಏನಪ್ಪಾ ಅಂದ್ರೆ ಹಳ್ಳಿ ಆಲ್ರೆಡಿ ಹಿಂದೆ ಏನು ಬ್ರಿಟಿಷರು ಗುರ್ತು ಮಾಡಿರೋ ಅಂತಹದ್ದು ನೀರಿನ ಅಲ್ಲಿ ಹಿಂಗೋಕೆ ನೀರು ಹರಿದೋಗೋದನ್ನ ತಡೆದ್ಬಿಟ್ಟು ಅಲ್ಲಿ ಅಂತರ್ಜಲ ಹೆಚ್ಚಿಗೆ ಮಾಡೋ ಅದನ್ನ ಮಾಡ್ತೀವಿ ಅಂತ ಹೇಳಿ ಅವರು ಬೋರ್ಡರ್ಸ್ ಹಾಕಿ ಚೆಕ್ ಡ್ಯಾಮ್ ಟೈಪ್ ಕಟ್ಟಿ ಅಲ್ಲಿ ಹಿಂಗೋಕೆ ಅನ್ನೋದು ಮಾಡ್ತೀವಿ ಅಂತ ಅವರು ಟೆಂಡರ್ ಮುಖಾಂತರ ಅವ್ರು ಬಂದಿದ್ದಾರೆ. ಮತ್ತೆ ಡೈರೆಕ್ಟ್ ಈ 15-14 ಫೈನಾನ್ಸ್ ಅಲ್ಲಿ ಬಂದಂತ ಹಣ ಸಹ ಡೈರೆಕ್ಟ್ ಟೆಂಡರ್ ಆಗಿ ಬರ್ತಿದೆ. ಅದು ಆಕ್ಚುಲಿ ನೀವು ಒಳ್ಳೆ ಕ್ವಶನ್ ಇದು ದಿಸ್ ಇಸ್ ರಾಂಗ್. ಆಕ್ಚುಲಿ ಏನಾಗಿದೆ, ಈ ರೀತಿಯಾಗಿ ಏನಂದ್ರೆ ಈ ಐಡಿಯಾಲಜಿಕಲ್ ಅಫಿಲಿಯೇಷನ್ ಇರೋರನ್ನ ಬಿಸಿ ಊಟದಿಂದ ಹಿಡಿದು ನರೇಗಾದಿಂದ ಹಿಡಿದು ಎಲ್ಲ ಕಡೆ ಇನ್ವಾಲ್ವ್ ಆಗಿರೋದು ತಪ್ಪದು. ಇದು ಸಮಥಿಂಗ್ ಲೀಗಲಿ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ನೋಡ್ಬೇಕು. ಸಂಗಮೇಶ್ ಪ್ರಶ್ನೆ ಮತ್ತೆ ಸತ್ಯಪ್ರಕಾಶ್ ಅವ್ರ ಪ್ರಶ್ನೆಗೆ ಸೈಯದ್ ಸರ್ ಏನಾದ್ರು ಸ್ವಲ್ಪ ಉತ್ತರ ಕೊಡ್ಬೋದಾ ಅಂತ ಅನ್ಸುತ್ತೆ ಸರ್. ಇಲ್ಲ, ನನಗೆ ಸ್ವಲ್ಪ ಏನೋ ಕನೆಕ್ಟಿವಿಟಿ ಪ್ರಾಬ್ಲಮ್ ಇದ್ದು ಸತ್ಯಪ್ರಕಾಶ್ ಅವ್ರ ಪ್ರಶ್ನೆ ಕೇಳಿಲ್ಲ ನಾನು. ಅವ್ರು ಏನಾದ್ರು ಬ್ರೀಫ್ಲಿ ರಿಪೀಟ್ ಮಾಡಿದ್ರೆ ನಾನು ಎಲ್ಲ ಆನ್ಸರ್. Honorable MP Ji, Nasir Ji, my question is, we all are representatives of people. Hello, you're able to hear me? Yeah, I'm able to. We are all representatives of people, and we all have got the government that we deserve. Those who have voted for this government has got the government that they deserve. Those who have not voted for this government have got a government that they deserve because of their ineffectiveness, I would say. The people have suffered, are suffering. How do we make sure that in future people won't suffer? And we as representatives of the people have a responsibility towards the people in ending their suffering, bringing their suffering to an end, whether it is democratically, whether it is electorally, or whether it is through a movement or anything. Like Dr. Raghu said, this government is a thick-skinned government. It doesn't care for hundreds of these sort of, discussions that we do and stuff like that. How do we still make this government answerable to the people and make sure that in future, at least in the coming next, third wave, fourth wave, people don't suffer? Is my question. Satyaprakash avare, see, Raghu ಅವರು ಮಾತು ಹೇಳಿದ್ರು, this is not democracy, this is electrocracy. ನೀವು
ನಾವು ಎಲ್ಲ ಸೇರಿ ಒಂದು ಎಲೆಕ್ಷನ್ ನಲ್ಲಿ ಒಂದು ಗವರ್ಮೆಂಟ್ ವೋಟ್ ಮಾಡ್ತೀವಿ. ವೋಟ್ ಮಾಡಿದಾಗ ಆ ಗವರ್ಮೆಂಟ್ ವಿಲ್ ಬಿ ದೇರ್ ಫಾರ್ 5 years. ಎಸ್ಪೆಷಲಿ ಇಂತ ಒಂದು ಬ್ರೂಟ್ ಮೆಜಾರಿಟಿ ಸಿಕ್ಕಿದಾಗ 5 ವರ್ಷ ಇದ್ದೇ ಇರುತ್ತೆ. ನೀವು ಬಿಡ್ಸಕ್ ಆಗಲ್ಲ, ನೀವು ರೀಕಾಲ್ ಮಾಡಕ್ ಆಗಲ್ಲ, ರೆಫರೆಂಡಮ್ ಇರಲ್ಲ. ಬೇರೆ ಕಂಟ್ರೀಸ್ ಅಲ್ಲಿ ಇದ್ದಾಗ ನಮ್ಮ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಅಲ್ಲಿ ಅವೆಲ್ಲ ಇಲ್ಲ. ಬಟ್ ಒಂದ್ ಮಾತ್ರ ಇದೆ, ಇಲ್ಲಿ ಈ ಸ್ಟೇಟ್ಸ್ ಅಲ್ಲಿ ಬೇರೆ ಎಲೆಕ್ಷನ್ಸ್ ಇರುತ್ತೆ, ಸೆಂಟ್ರಲ್ ಅಲ್ಲಿ ಬೇರೆ ಎಲೆಕ್ಷನ್ಸ್ ಇದೆ. ನಿಮಗೆ ಕಂಟಿನ್ಯೂಸ್ಲಿ ಎವ್ರಿ 3 months 4 months ಎಲ್ಲೆಲ್ಲೋ ಎಲೆಕ್ಷನ್ಸ್ ಆಗ್ತಾನೆ ಇರುತ್ತೆ. ಇವಾಗ ನೀವು ಒಂದು ಜನರು ರೈಟ್ಲಿ ಆರ್ ರಾಂಗ್ಲಿ ಜನರು ಮುಂದೆ ಮೊದ್ಲು ಇರುವ ಸರ್ಕಾರ ಕೆಲಸ ಮಾಡ್ಲಿಲ್ಲ ಅಥವಾ ಕೆಲಸ ಮಾಡಿ ಜನರಿಗೆ ಹೇಳಕ್ಕಾಗಿಲ್ಲ, ಇಲ್ಲ ಅಂದ್ರೆ ಸ್ಕ್ಯಾಮ್ಸ್ ಆದವು, ಸ್ಕ್ಯಾಂಡಲ್ಸ್ ಆದವು, ಫಾರ್ ಸಮ್ ರೀಸನ್ ಜನರು ವಾಂಟೆಡ್ ಟು ಔಟ್ ದಟ್ ಪಾರ್ಟಿ ದಟ್ ವಾಸ್ ದೇರ್ ಇನ್ ಪವರ್ ಅಂಡ್ ಬೇರೆಯವರಿಗೆ ಒಂದ್ಸಲ ವೋಟ್ ಕೊಟ್ಟಿರ್ತಾರೆ. ಕೊಟ್ಟಾಗ ಇವಾಗ ಈ ಸರ್ಕಾರ ನಿಮ್ಗೆ ಕೇಳ್ತಾ ಇಲ್ಲ, ಥಿಕ್ ಸ್ಕಿನ್ ಇಂದ ಥಿಕ್ ಸ್ಕಿನ್ ಆಗ್ಬಿಟ್ಟಿದ್ದಾರೆ, ಒನ್ ಟೈಪ್ ಅರೋಗೆಂಟ್ ಆಗ್ಬಿಟ್ಟಿದ್ದಾರೆ, ಒನ್ ಟೈಪ್ ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಅವ್ರಿಗೆ ಬಂದ್ಬಿಟ್ಟಿದೆ. ಇವರೆಲ್ಲ ಇದ್ದಾಗ see the only thing is that we have to educate the people, we have to oppose, we have to resist, we have to create awareness. ನಾವು ಇವ್ರು ಕೇಳ್ತಾನೆ ಇಲ್ಲ ಅಂದ್ಬಿಟ್ಟು ನಾವು ಮನೆಯಲ್ಲಿ ಸುಮ್ಮನೆ ಕುತ್ಕೊಂಡ್ಬಿಟ್ರು ಒಂದು ಡೆಮೋಕ್ರಸಿಯಲ್ಲಿ, ವೆದರ್ ಇಟ್ ಇಸ್ ಅಪೋಸಿಷನ್ ಪಾರ್ಟಿ ಆರ್ ಸಿವಿಲ್ ಸೊಸೈಟಿ, ನಾವು ರೆಸಿಸ್ಟೆನ್ಸ್ ಬಿಲ್ಡಪ್ ಮಾಡಿಲ್ಲ ಅಂದ್ರೆ ನಾವು ಐ ಥಿಂಕ್ ವಿಲ್ ಬಿ ಗೋಯಿಂಗ್ ನೋ ವೇ ಟೈಪ್. ನಾವು ರೆಸಿಸ್ಟೆನ್ಸ್ ಬಿಲ್ಡಪ್ ಮಾಡ್ಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು, ಸಜೆಷನ್ಸ್ ಕೊಡ್ತಾ ಇರ್ಬೇಕು, ಜನರನ್ನು ಒಪಿನಿಯನ್ ಮೊಬಿಲೈಸ್ ಮಾಡ್ತಾ ಇರ್ಬೇಕು. ಮತ್ತೆ ಸರ್ಕಾರ ಮೇಲೆ ಬೇರೆ ಬೇರೆ ಪ್ರೆಷರ್ ಗ್ರೂಪ್ಸ್ ಇಂದ ನಾವು ಪ್ರೆಷರ್ ಬಿಲ್ಡಪ್ ಮಾಡ್ಲೇಬೇಕು. ನಾವು ಪ್ರೆಷರ್ ಬಿಲ್ಡಪ್ ಮಾಡಿಲ್ಲ ಅಂದ್ರೆ ಡೆಮೋಕ್ರಸಿಯಲ್ಲಿ ದೇ ವಿಲ್ ಹ್ಯಾವ್ ದೇರ್ ಓನ್ ವೇ ಅಂಡ್ ಪೀಪಲ್ ವಿಲ್ ನಾಟ್ ಗೆಟ್ ಎನಿಥಿಂಗ್. ನಾವು ಪ್ರೆಷರ್ ಬಿಲ್ಡಪ್ ಮಾಡ್ಲೇಬೇಕು. ಇವಾಗ ಬೇರೆ ಅಪರ್ಚುನಿಟಿ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಅಪರ್ಚುನಿಟಿ ಇರುತ್ತೆ. ಅಪರ್ಚುನಿಟಿ ಸ್ಟೇಟ್ಸ್ ಎಲೆಕ್ಷನ್ಸ್ ಬಂದಾಗ ಸೆಂಟ್ರಲ್ ಗವರ್ಮೆಂಟಿನ ಪಾಲಿಸೀಸ್ ವಿರುದ್ಧ ಕೂಡ ಒಂದು ಸ್ಮಾಲ್ ಇಟ್ ವಿಲ್ ಬಿ ಸ್ಮಾಲ್ ರೆಫರೆಂಡಮ್, ಎ ಟೈಪ್ ಆಫ್ ಅನ್ ರೆಫರೆಂಡಮ್ ಇನ್ ಸ್ಟೇಟ್ ಎಲೆಕ್ಷನ್ಸ್. ಅಲ್ಲಿ you have to fight your battles and you have to prepare yourself for the war. This is the only way you can fight in the democracy. ನೀವು ಹೋಗಿ ಅವ್ರಿಗೆ ರಿಕಾಲ್ ಮಾಡಕ್ಕಾಗಲ್ಲ. ಒಂದ್ ರೆಫರೆಂಡಮ್ ಟೈಪ್ ಏನಾದ್ರು ಮಾಡಿ ಅವರಿಗೆ ನೀವು ಅವ್ರ ಸರ್ಕಾರ ಬಿಡ್ಸಕ್ ಆಗೋದಿಲ್ಲ. ಇವೆಲ್ಲ ಪಾರ್ಲಿಮೆಂಟರಿ ಡೆಮೋಕ್ರಸಿಯಲ್ಲಿ ಸ್ಪೆಷಲಿ ಇಂತ ಒಂದು ದೊಡ್ಡ ಮೆಜಾರಿಟಿ ಸಿಕ್ಕಿದಾಗ ಮಾಡಕ್ಕಾಗಲ್ಲ. Resistance, I think, is only a weapon in the hands of the political parties and people, those who are active in civil society. We have to put up resistance, we have to educate our masses, we have to mobilize opinion and prepare and organize ourselves to fight elections in the days to come, so that we get into power and give proper and better governance to the people of the country. But just to answer, just to add to you, Honorable MP, while people are ready, is the opposition ready to provide a platform? ಸರ್, ಬೇರೆಯವರ ಪ್ರಶ್ನೆಗಳು ಇದಾವೆ. ಬಹುಶಃ ಇದಕ್ಕೆ 3 ಜನನು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಡಾಕ್ಟರ್ ಗಿರೀಶ್ ಅವರು, ಡಾಕ್ಟರ್ ರಘು ಅವರು, ಮತ್ತೆ ಸತ್ಯಪ್ರಕಾಶ್ ಸರ್ಗೆ ಇದ್ರ ಉತ್ತರ ಗೊತ್ತಿದೆ ಬಹಳ ಸ್ಪಷ್ಟವಾಗಿ. ಅದರಿಂದ ಸೈಯದ್ ಸರ್ ಅವರು ಕೂಡ ಬಹಳ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಅದರಿಂದ ಬೇರೆಯವ್ರು ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಅವಕಾಶ ಮಾಡ್ಕೊಡಿ ಸರ್, ಪ್ಲೀಸ್. ಮೇಡಮ್, ರೋಹಿತ್ ಚವಾಣ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರಿಗೆ ಅನ್ಮ್ಯೂಟ್ ಮಾಡಿ. ಹೇಳಿ, ಕೇಳುತ್ತೆ, ಹೇಳಿ. ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರಶ್ನೆ ರಘು ಸರ್ಗಿದೆ. ಈ ಕೋವಿಡ್ ಸಂದರ್ಭದಲ್ಲಿ ಯಾವ ಆಹಾರ ಪದ್ಧತಿಯನ್ನು ಬಳಕೆ ಮಾಡಬೇಕು ಅನ್ನೋ ನನ್ನ ಪ್ರಶ್ನೆ. ಅಂದ್ರೆ ಇನ್ನೊಂದು ಏನಾಗಿದೆ ಅಂದ್ರೆ, ನಿಮ್ ಪ್ರಶ್ನೆಗೆ ಸ್ವಲ್ಪ ಧೈರ್ಯವಾಗಿ ಉತ್ತರ ಕೊಡದೆ ಹೇಳ್ತೀನಿ ನಾನು. ಏನಾಗಿದೆ, ಮೊನ್ನೆ ಎಲ್ಲ ನೋಡಿದೆ ಗುಜರಾತ್ ಅಲ್ಲಿ ಕಾಕಡ ಇಮ್ಯುನಿಟಿ ಬಜ್ಜಿ, ಬೋಂಡ, ಹಾಲಿಗೆ ಅರಿಶಿನ ಹಾಕು ಇಮ್ಯುನಿಟಿ ಅಂತ ಮಾಡು. ಇಮ್ಯುನಿಟಿ ಅಂದ್ರೆ ಇಷ್ಟು ಚೀಪ್ ಆಗುತ್ತೆ ಅಂತ ನನ್ಗೆ ಗೊತ್ತಿರಲಿಲ್ಲ. ಯಾವ ವೈದ್ಯರಿಗೂ ಇಮ್ಯುನಿಟಿ ಬಗ್ಗೆ ಗೊತ್ತಿಲ್ಲ ಇನ್ನ. ಯಾರು ಹೇಳ್ತಾರೆ ಅತ್ಯಂತ ದೊಡ್ಡ ವೈರಸ್ ಅತ್ಯಂತ ಬುದ್ಧಿವಂತ ವೈರಾಲಜಿಸ್ಟ್ಗಿಂತ ಬುದ್ಧಿವಂತ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಇಷ್ಟು ಸುಲಭವ ಇಮ್ಯುನಿಟಿ ಬೂಸ್ಟ್ ಮಾಡೋದು. ಎಲ್ಲಾ ಕಡೆ ಇಮ್ಯುನಿಟಿ ಒಂಚೂರು ಏನಾರು ಹಾಕು ಇಮ್ಯುನಿಟಿ ಬೂಸ್ಟ್ ಮಾಡೋದು. ಎಲ್ಲಾ ಸ್ವಾಮೀಜಿಗಳು ಕಿಟ್ ಇಟ್ಕೊಂಡ್ ಬರ್ತಾರೆ ಟಿವಿಯಲ್ಲಿ. ಆಮೇಲೆ ಹಾಗೆ ಅಷ್ಟು ಬರುವಂತದ್ದಲ್ಲ. ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಿರ್ಬೇಕು, ಇಲ್ಲಿ ವೈದ್ಯರು ಇದ್ದಾರೆ. ನಿಮಗೆ ವಯಸ್ಸಾದವರಲ್ಲಿ ಯಾಕೆ ಹೆಚ್ಚು ಸಾವು ಬರುತ್ತೆ ಅಂತ ಹೇಳಿದ್ರೆ, ಸ್ಟ್ರಾಂಗ್ ಇಮ್ಯುನಿಟಿ ಇರೋದ್ರಿಂದ. ಸ್ಟ್ರಾಂಗ್ ಇಮ್ಯುನಿಟಿ ಅಂತ ಹೇಳಿದ್ರೆ, ಇಮ್ಯುನಿಟಿ ಒಂದೇ ನೇರವಾಗಿ ಶತ್ರುವಿನ ವಿರುದ್ಧವಾಗಿ ಹಳೆಯ ನೆನಪಿಟ್ಕೊಂಡು ಯುದ್ಧ ಮಾಡಿದ್ರೆ ನಾವೇ ಸಾಯ್ತೀವಿ. ಈ ಕೊರೋನಾದಿಂದ ಸಾಯೋದಕ್ಕಿಂತ ಇಮ್ಯುನಿಟಿ ಓವರ್ ರಿಯಾಕ್ಟ್ ಮಾಡಿ ಸಾಯೋದು ಹೆಚ್ಚು. ಇದನ್ನೇ ಸೈಟೋಕೈನ್ ಸ್ಟಾರ್ಮ್ ಅಂತೆಲ್ಲ ಹೇಳುವಂಥದ್ದು. ಹಾಗಾಗಿ
ಮುಖ್ಯವಾಗಿ ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ಕೊರೋನಾಕ್ಕೋಸ್ಕರ ಏನೂ ತಿನ್ನಕ್ಕಾಗಲ್ಲ. 7,000 ಕಾಯಿಲೆ ಇದೆ, ಒಂದೊಂದು ಕಾಯಿಲೆ ಒಂದೊಂದು ಆಹಾರ ಹುಡ್ಕಕ್ಕಾಗಲ್ಲ. ಅದ್ ಯಾರೋ ನನಗೆ ಕೇಳಿದ್ರು, ಸರ್ ಎಕ್ಸಾಮ್ ಟೈಮ್ ಅಲ್ಲಿ ಮೆಮೊರಿ ಹೆಚ್ಚಾಗಬೇಕು ಸರ್, ಜ್ಞಾಪಕ ಶಕ್ತಿ ಏನ್ ತಿನ್ಬೇಕು ಅಂತ. ನಾ ಕೇಳಿದ್ರೆ ಯಾವ್ದು ಫಿಸಿಕ್ಸಾ ಕೆಮಿಸ್ಟ್ರಿನ ಸಬ್ಜೆಕ್ಟು ಅಂತ. ಸಬ್ಜೆಕ್ಟ್ ಹುಡ್ಕೊಂಡು ತಿನ್ನಕ್ಕಾಗಲ್ಲ. ಒಂದೇನು ಅಂತ ಹೇಳಿದ್ರೆ, ಹೆಚ್ಚು ಅದು ಪಾಲಿಶ್ ಮಾಡಿರೋ ಅಕ್ಕಿ, ಮೈದಾ, ಸಂಸ್ಕರಿಸಿದ ಆಹಾರವನ್ನ ಕಮ್ಮಿ ತಿನ್ಬೇಕು. ಯಾಕಂದ್ರೆ ಡೇವಿಡ್ ಕೆಸ್ಲರ್ ಅಂತ ಹೇಳಿ ಒಬ್ಬ ಅಮೆರಿಕದ FDA ಡೈರೆಕ್ಟರ್ ಆಗಿದ್ದ, ಅವನು ಪುಸ್ತಕ ಬರೆದಿದ್ದಾನೆ, ಫಾಸ್ಟ್ ಕಾರ್ಬ್ ಸ್ಲೋ ಕಾರ್ಬನ್. ನಿಧಾನವಾಗಿ ಜೀರ್ಣವಾಗ್ತಕ್ಕಂಥ ಆಹಾರವನ್ನು ತಿಂದಾಗ ಅದು ನಾರಿರ್ತದೆ. ನಾರಿದ್ರೆ ನಮ್ಮಲ್ಲಿ ಬೇರೆ ಬೇರೆ ರೀತಿಯಿಂದ ಸಹಾಯ ಮಾಡ್ತದೆ. ಅದು ಈಗ ಹೇಳೋ ಟೈಮ್ ಇಲ್ಲ. ಆದ್ರೆ ಹೆಚ್ಚು ಸಂಸ್ಕರಿಸಿದ ಆಹಾರವನ್ನು ತಿನ್ನಬಾರದು. ಅದು ಅದು ನೀವು ನೇರವಾಗಿ ಹಣ್ಣು ಎಷ್ಟಾಗುತ್ತೆ, ತರಕಾರಿಗಳು ಎಷ್ಟಾಗ್ತದೆ. ನೀವು ಹಣ್ಣು ತಿನ್ನೋದ್ರ ಬದಲು ಜ್ಯೂಸ್ ಕುಡಿದ್ರೆ ಆಗಲ್ಲ. ಜ್ಯೂಸಿಗೆ ಸಕ್ಕರೆ ಹಾಕಿದ್ದು ಆಗಲ್ಲ, ಯಾವ ಇಮ್ಯುನಿಟಿನೂ ಬರಲ್ಲ. ಆ ಹಣ್ಣನ್ನು ಹಣ್ಣಾಗಿಯೇ ನೀವು ಕಟ್ಕೊಂಡು ಮಾಡ್ಬೇಕು. ಹಣ್ಣು ಮಾತಾಡೋ ಹಾಗಿರ್ಬೇಕು, ಜೀವಂತವಾಗಿರ್ಬೇಕು. ಅದು ಈ ಸೌತೆಕಾಯಿ ಸಿಪ್ಪೆ ಸುರಿದ್ರಾಗ ಬೆಂಡಾಗಿರ್ಬಾರ್ದು, ಎಳಸಾಗಿರ್ಬೇಕು. ಕಡಿದ್ರೆ ಹಲ್ಲಿಗೆ ಹಾಗೆ ಅದು ಆ ಸೌಂಡ್ ಬರಬೇಕು. ಇದೆಲ್ಲ ಇದೆ, ಒಂದು ಅನುಭವ ಅಂತಿದೆ ಆಹಾರ ಅಂತ ಹೇಳಿದ್ರೆ. ಹಾಗಾಗಿ ಇವೆಲ್ಲ ಇದ್ದಾಗ ಇಮ್ಯುನಿಟಿ ಬರ್ತದೆ. ಆಮೇಲೆ ನಾಳೆ ಕಾಯಿಲೆ ಇವತ್ತು ಇಮ್ಯುನಿಟಿ ಬರ್ಸ್ಕೊಳಕ್ ಆಗಲ್ಲ. ಲೈಫ್ ಸೈಕಲ್ ಇದು ಇರ್ತಕ್ಕಂಥದ್ದು, ಜೀವನ ಶೈಲಿ ಇರ್ತಕ್ಕಂಥದ್ದು. ಆ ಬದಲಾವಣೆ ಆಗ್ಬೇಕು. ಆದ್ರೆ ನಮ್ಮಲ್ಲಿ ಏನಾಗಿದೆ, ಒಂದು ಇದೇ ಈ ಸಂದರ್ಭದಲ್ಲಿ ಲೀಲಾ ಅವರು ಇದನ್ನ ಹೇಳ್ಬಿಡ್ತೀನಿ ನಾನು. ಕೊರೋನಾ ಸಂದರ್ಭದಲ್ಲಿ ಒಂದು ರಾಂಗ್ ನೆರೇಟಿವ್ ಹೋಗ್ತಾ ಇದೆ. ಏನ್ ರಾಂಗ್ ನೆರೇಟಿವ್? ಆಯುರ್ವೇದದಲ್ಲಿ ಎಲ್ಲಾ ಇತ್ತು, ನಾವು ಬಳಸ್ಕೋಬಹುದಾಗಿತ್ತು, ನಮ್ಮ ಸಂಸ್ಕೃತಿಯನ್ನು ನಾವು ಹಾಳು ಮಾಡ್ಕೊಂಡು ಇಲ್ಲೇ ಎಲ್ಲ ಸೊಲ್ಯೂಷನ್ ಇತ್ತು ಅಂತ ಹೇಳಿ. ಇಲ್ಲೇ ಇದ್ದಿದ್ರೆ ಪ್ಲೇಗ್ ಬಂದಾಗ, ಸ್ಮಾಲ್ ಪಾಕ್ಸ್ ಬಂದಾಗ 20 ಕೋಟಿ 38 ಕೋಟಿ ಇದ್ದಲ್ಲಿ 2 ಕೋಟಿ ಜನ ಸಾಯ್ತಿರ್ಲಿಲ್ಲ. ಫಸ್ಟ್ ಸೆನ್ಸಸ್ ಆಗಿದ್ದು 1910ರಲ್ಲಿ. ಆವಾಗ ಜನ ಬದುಕ್ತಿದ್ದು 28 ವರ್ಷ. ನಮ್ಮಲ್ಲಿ ವಿಜ್ಞಾನ ಇರ್ಲಿಲ್ಲ, ಭಾರತೀಯರಿಗೆ ಏನು ಗೊತ್ತಿರಲಿಲ್ಲ ಅಂತ ಹೇಳುವಂಥದ್ದಲ್ಲ. ನನಗೆ ರೈನೋಪ್ಲಾಸ್ಟಿ ಆಗಿದ್ದೇ ಇರಲಿ ಅದೇ ವಿಷಯ. ಆದ್ರೆ ಜನಸಮುದಾಯದಲ್ಲಿ ಇದನ್ನ ಎಷ್ಟು ಬಳಕೆ ಆಗ್ತಿತ್ತು ಅನ್ನೋದು. ಮತ್ತೆ ಅದನ್ನು ನಮ್ಗೆಲ್ಲ ಹಿಂದೆ ಇತ್ತು ಅಂತ ಹೇಳುವಂತ ತಪ್ಪು. ಇನ್ನೊಂದು, ಇದೆಲ್ಲ ಚೈನಾದಲ್ಲಿ ಕೊರೋನಾ ಹುಟ್ಟಿದ್ದು, ಅದು ಕೂಡ ವೈಜ್ಞಾನಿಕವಾಗಿ ಯಾವ ಪಿಯರ್ ರಿವ್ಯೂ ಜರ್ನಲ್ ಅಲ್ಲೂ ಪಬ್ಲಿಷ್ ಆಗಿಲ್ಲ. ಅದು ನಮಗೇನಾಗ್ತದೆ, ಒಬ್ಬ ಹೊಸ ಶತ್ರು ಸಿಕ್ಕಿದ್ರೆ ನಾವು ಬಚಾವಾಗಬಹುದು. ನೀವು ಇದನ್ನೆಲ್ಲ ಆಯುರ್ವೇದ ಎಲ್ಲ ಮಾಡಿದ್ರೆ ನಿಮ್ಗೆ ಸಂಸ್ಕಾರಗಳಿಲ್ಲ, ನೀವು ಬಚಾವಾಗ್ಬೋದಾಗಿತ್ತು, ಸುಳ್ಳು. ಆಮೇಲೆ ನೀವು ಥರ್ಡ್ ವೇವ್ ಬರ್ತಿದೆಯಂತೆ, ಥರ್ಡ್ ವೇವ್ ಬರ್ಲಿ ಅಪ್ಪ, ಈ ಸೆಕೆಂಡ್ ವೇವ್ ಅದೇ ಜೋಳದ ಬಾಯಿಗೆ ಸಿಕ್ಕಾಕೊಂಡಿದ್ದೀನಿ. ಅವ್ರು ಹೇಳ್ತಿರೋದು, ಅಯ್ಯೋ ಹುಲಿ ಬರ್ತದೆ, ಹುಲಿ ಬರ್ಲಿ ಮಾರಾಯ, ನನ್ನ ಜೋಳದ ಬಿಡಿಸ್ತದ. ಇದು ಏನ್ ಗೊತ್ತಾ, ಥರ್ಡ್ ವೇವ್ ಅನ್ನೋದು ಒಂಥರ ಡೈವರ್ಷನ್ ಮಾಡಿದ್ರೆ ಹಂಗಾಗ್ತದೆ. ಪ್ರಿಪೇರ್ ಆಗ್ಬೋದು. ಏನು ಇರ್ಫಾನ್ ಅವ್ರು ಹೇಳ್ತಾರೆ, ನಾನು ಸುಳ್ಳು ಅಂತ ಹೇಳ್ತಿಲ್ಲ, ಪ್ರಿಪೇರ್ ಆಗ್ಬೇಕು, ಬೆಡ್ ಎಲ್ಲ ಆಗ್ಬೇಕಿಲ್ಲ ಅಂತ. ಆದ್ರೆ ಡೈವರ್ಸಿಂಗ್ ಆಗ್ತಿತ್ತು. ನೋಡಿ ಚೈನಾ ಇಲ್ಲಿ ಹುಟ್ಟು ಹಾಕ್ತಿತ್ತು, ಚೈನಾ ಇಲ್ಲಿ ಹುಟ್ಟು. ನೋಡಿ ಇವತ್ತು ನಿನ್ನೆ ಏನಾಗಿದೆ, NCBS ಅಂತ ಹೇಳಿ ಬೆಂಗಳೂರಿನಲ್ಲಿರ್ತಕ್ಕಂಥ ನ್ಯಾಷನಲ್ ಸೆಂಟರ್ ಫಾರ್ ಬಯೋಲಾಜಿಕಲ್ ಸೈನ್ಸ್ ವುಹಾನ್ ರಾಜ್ಯಕ್ಕೆ ಕೊಲಾಬರೇಟ್ ಮಾಡಿ ಈ ಬ್ಯಾಟ್ಗಳ ಮೇಲೆ ಸ್ಟಡಿ ಮಾಡಿದ್ದಾರೆ. ಆಮೇಲೆ ಭಾರತ ದೇಶ ವೈರಸ್ ಸೀಕ್ವೆನ್ಸ್ ಮಾಡದೆ ಹೊಸ ವೇರಿಯಂಟ್ ಸೃಷ್ಟಿ ಆಗಿದ್ದನ್ನು ಕಂಡುಹಿಡಿಯಕ್ಕಾಗಲಿಲ್ಲ. ಜಗತ್ತಿಗೆ ಮಾರಕವಾಯಿತು. ಪಾಸಿಟಿವ್ ಆಗಿರೋ 5% ಕೇಸ್ಗಳನ್ನ ಜೀನ್ ಸೀಕ್ವೆನ್ಸ್ ಮಾಡಿ ಹೊಸದೇನಾದ್ರೂ ರೂಪಾಂತರಗಳನ್ನು ಹುಡುಕಿ ಹೇಳಬೇಕು ಜಗತ್ತಿಗೆ. ರೂಪಾಂತರ ಆಗಿದೆ, ಕೇರ್ಫುಲ್ ಆಗಿರಿ, ನಾವು ನಿಮ್ಗೆ ಹೇಳಿದ್ವಿ, ನಮ್ಮಲ್ಲಿ ಇದು ಕಂಡು ಬರ್ತಿದೆ ಅಂತ ಹೇಳಿ ಅವೇ ಮಾಡ್ಲಿಲ್ಲ. ಇವುಗಳನ್ನು ನಾವು ಇದು ಮಾಡ್ಬೇಕಾಗ್ತದೆ. ಸಾರಿ, ನಾನೇನು ಡೈವರ್ಷನ್ ಮಾಡಿ. ಸರ್ ಅದೇ ಸರ್, ಇವತ್ತು ಏನಾಗಿದೆ ಅಂದ್ರೆ, ನಾ ಕೊರೋನಾದ ಬಗ್ಗೆ ನಾ ಜಾಸ್ತಿ ಮಾತಾಡಬಲ್ಲ. ನೀವೆಲ್ಲರೂ ಅದ್ರ ಬಗ್ಗೆ ಎಲ್ಲರೂ ಬಹಳಷ್ಟು ಜನ ಚೆನ್ನಾಗಿ ಮಾತಾಡಿದ್ರಿ ಸರ್, ನಮ್ಗೆ ಒಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಿ. ನನ್ನ ಪ್ರಶ್ನೆ ಏನಂದ್ರೆ ಸರ್, ಈಗ 2 ವರ್ಷದಿಂದ ಎಲ್ಲೋ ಒಂದ್ ಕಡೆ ನನಗೆ ಈ ಎಜುಕೇಶನ್ ಬಗ್ಗೆ, ಅದು ವಿಶೇಷವಾಗಿ ಬಡವ್ರ ಮಕ್ಕಳೆಲ್ಲ ನಾವು ಶಾಲೆಗೆ ಹೋಗ್ಲಿಕ್ಕೆ ಸಮಸ್ಯೆ ಆಗಿದೆ, ಶಾಲೆಗಳು ತೆರಿಲಿಲ್ಲ. ಆಮೇಲೆ ಆ ಮಕ್ಕಳ ಆನ್ಲೈನ್ ಎಜುಕೇಶನ್ ಮಾಡ್ತೀವಿ ಅಂತ ಹೇಳಿದ್ರು, ಅದನ್ನೂ ಮಾಡ್ಲಿಲ್ಲ. ಹಂಗಾಗಿ ಎಲ್ಲೋ ಒಂದ್ ಕಡೆ ಮಕ್ಕಳ ಈ ಎಜುಕೇಶನ್ ಸಿಸ್ಟಮ್ ಅನ್ನ ಎಲ್ಲೋ ಒಂದ್ ಕಡೆ ನಾವು ಬಹಳಷ್ಟು ಜನ ಓದಿದೀವಿ, ಕೇಳಿದೀವಿ, ನಿಮ್ಮಂತವ್ರೆಲ್ಲರೂ ಕೂಡ ಇಲ್ಲ ನಿಜವಾಗ್ಲೂ ಶಿಕ್ಷಣ ಎಲ್ಲೋ ಒಂದ್ ಕಡೆ ಕುಂಠಿತ ಆಗುತ್ತಾ ಅಂತ ಹೇಳಿದ್ರೆ, ಈ ಪರಿಸ್ಥಿತಿಯಲ್ಲಿ ಅದು ಆಯ್ತು ಅಂತ ಹೇಳ್ಬೋದು. ಎರಡು ವರ್ಷದಿಂದ ನಮ್ಮ ಮಕ್ಕಳ ಎಜುಕೇಶನ್ ಇವತ್ತು ನಿಲ್ಲಾಗಿದೆ. ಎರಡನೇದೇನಂತಂದ್ರೆ, ಇದು ನಿಜವಾಗ್ಲೂ ಈ ಕೊರೋನಾ ಬಂದ್ಮೇಲೆ ಬಡವರಿಗಂತೂ ಬಹಳಷ್ಟು ಕಷ್ಟ ಆಗಿದೆ.
ದಿನಗೂಲಿ ಮಾಡುವಂತವ್ರಿಗೆ ಅಥವಾ ಮತ್ತು ಬೇರೆ ಬೇರೆ ಕೆಲಸಗಳಿಗೆ, ದೊಡ್ಡ ದೊಡ್ಡ ಇಂಡಸ್ಟ್ರಿ ಇದ್ದವರಿಗೆ, ಆಮೇಲೆ ಬೇರೆ ಬೇರೆ ಬಿಸ್ನೆಸ್ ಗಳಿಗೆ, ರಾಜಕಾರಣಿಗಳಿಗೆ ಸಮಸ್ಯೆ ಆಗಿಲ್ಲ. ನಿಜವಾಗ್ಲೂ ಕಡುಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಸಮಸ್ಯೆ ಆಗಿದೆ ಹೊರತಾಗಿ ಬೇರೆದವ್ರಿಗೆ ಈ ಕೊರೋನಾದಿಂದ ಸಮಸ್ಯೆ ಯಾವ್ದು ಕೂಡ ಆಗಿಲ್ಲ ಅಂತ ನನ್ನ ಅನಿಸಿಕೆ. ಜೊತೆಗೆ ಈ ಚಿಕಿತ್ಸೆಗಳಿಗೆ ನನ್ನ ಅಭಿಪ್ರಾಯ ಪ್ರಕಾರ ಈ ಖಾಸಗಿ ಹಾಸ್ಪಿಟಲ್ಗಳಲ್ಲಿ ಬಹಳಷ್ಟು ಜನ ಅಲ್ಲಿ ಹೋಗ್ಲಿಕ್ಕೆನೆ ಭಯ ಆಗುವಂತ ಸ್ಥಿತಿ. ಇನ್ನು ಯಾಕಂದ್ರೆ ಅಷ್ಟು ದುಡ್ಡು ಕಟ್ಟಕ್ ಆಗಲ್ಲ, ನಮ್ದು ಏನಪ್ಪಾ ಇದೇ ತರನ ಅಂತೇಳಿ ಅನ್ಕೊಳ್ಳುವಂಥದ್ದು. ಎರಡನೇದು ಏನಂತಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಸರಿಯಾಗಿ ಅಲ್ಲಿ ಕೂಡ ರಾಜಕಾರಣಿಗಳು, ಆಮೇಲೆ ಬೇರೆ ಬೇರೆ ಹಣಮಂತರು ಅಂತವ್ರನ್ನೇ. ಅವಳಿ ಅವ್ರೆ, ಇವಾಗ ಈ ಕೊರೋನಾ ಟೈಮಲ್ಲಿ, ಪ್ಯಾಂಡಮಿಕ್ ಟೈಮಲ್ಲಿ ಏನೇನ್ ಸವಾಲುಗಳು ಇದಾವ ನಮ್ಮ ಜನರ ಮಧ್ಯದಲ್ಲಿ ಅಂತ ಸುಮಾರು ಅವಾಗಿಂದ ಡಿಸ್ಕಷನ್ ನಾವೆಲ್ಲ ಮಾಡ್ತಾ ಇದೀವಿ. ಅದರಲ್ಲಿ ಎಜುಕೇಶನ್ ಇಶ್ಯೂನು ಬಂದಿತ್ತು. ಇವಾಗ ತಮಗೆ ಎಲ್ಲರಿಗೂ ಗೊತ್ತಿದ ಹಾಗೆ ಈ ಆನ್ಲೈನ್ ಎಜುಕೇಶನ್ ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ. ವಿತೌಟ್ ಎಕ್ಸಾಮಿನೇಷನ್ ಪಾಸ್ ಮಾಡಿಸ್ಬೇಕನ್ನೋದನ್ನು ಬೇರೆ 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 ಕಡೆಯಿಂದ ಸ್ಟೂಡೆಂಟ್ಸ್ ಆಗ್ಲಿ, ಪೊಲಿಟಿಕಲ್ ಪಾರ್ಟೀಸ್ ಆಗ್ಲಿ, ಸ್ಟೂಡೆಂಟ್ ಆರ್ಗನೈಸೇಷನ್ಸ್ ಆಗ್ಲಿ ಡಿಮ್ಯಾಂಡ್ ಮಾಡಿ ಎಕ್ಸಾಮಿನೇಷನ್ ಇಲ್ದಂಗೆ 1 ವರ್ಷ ಮುಂದೆ ಹೋಗಿದ್ವಿ. ಸೆಕೆಂಡ್ ವರ್ಷ ಕೂಡ ನನಗೆ ಅನ್ಸುತ್ತೆ ಸುಮಾರು ಕಡೆ ವಿತೌಟ್ ಎಕ್ಸಾಮಿನೇಷನ್ ನೆಕ್ಸ್ಟ್ ಸ್ಟ್ಯಾಂಡರ್ಡಿಗೆ ಪ್ರಮೋಟ್ ಮಾಡಿದ್ದಾರೆ. ಬಟ್ ಇವಾಗ ಅದರ ಕ್ವಾಲಿಟಿ ಆಫ್ ಎಜುಕೇಶನ್ ಹೊಡೆತ ಆಗಿರ್ಬಹುದು. ಬಟ್ ಇಂಥ ಈ ಒಂದು ಕೊರೋನಾ ಕಾಲದಿಂದ ಈಗ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತಿದ್ರೆ ಒಬ್ಬರಿಗಿಂತ ಇನ್ನೊಬ್ಬರಿಗೆ ಏನಾದ್ರು ಸ್ಪ್ರೆಡ್ ಆಗಿ ಇನ್ಫೆಕ್ಟ್ ಆದ್ರೆ ಇಡೀ ಫ್ಯಾಮಿಲಿಗೆ ಇನ್ಫೆಕ್ಟ್ ಆಗ್ಬೋದು ಅನ್ನೋ ಭಯದಿಂದ ಸರ್ಕಾರ ಒಂದು ರೈಟ್ ಡಿಸಿಷನ್ ತಗೊಂಡಿರೋದು. ಸ್ಕೂಲಿಗೆ ಮಕ್ಳಿಗೆ ಕಳ್ಸಕ್ ಆಗೋದಿಲ್ಲ, ಬಟ್ ಆನ್ಲೈನ್ ಎಜುಕೇಶನ್ ಕೊಳ್ಳೇಬೇಕು ಅನ್ಬೇಕು. ಬಟ್ ಆನ್ಲೈನ್ ಎಜುಕೇಶನ್ ಕೊಳ್ಳೇಬೇಕಂದಾಗ ಸರ್ಕಾರದ್ದು ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಬಡ ಮಕ್ಕಳಿಗೆ ಆ ಫೆಸಿಲಿಟೀಸ್ ಮಾಡ್ಕೊಡ್ಬೇಕು. ಅವ್ರಿಗೆ ಏನಾದ್ರು ಐಪ್ಯಾಡ್ಸಾ, ಇಲ್ಲಾಂದ್ರೆ ಅವ್ರಿಗೆ ಕಂಪ್ಯೂಟರ್ಸಾ, ಇಲ್ಲಾಂದ್ರೆ ಒಂದೊಂದು ಮನೆಗೆ ಒಂದೊಂದು ಕಂಪ್ಯೂಟರ್, ಆತರ ಏನಾದ್ರು ಫೆಸಿಲಿಟೀಸ್ ಮಾಡ್ಕೊಡ್ಬೋದಾಗಿತ್ತು. ಇವಾಗ ಆ ದಿಕ್ಕಿನಲ್ಲಿ ಏನು ಕೆಲಸ ಸ್ಟೇಟ್ ಗವರ್ಮೆಂಟ್ ಆಗ್ಲಿ, ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ ಮಾಡ್ಲಿಲ್ಲ. ಅದರಿಂದ ನೀವು ಹೇಳ್ದಾಗೆ ಮಿಡಿಲ್ ಕ್ಲಾಸ್ ಅವರಿಗೆ, ಅಪ್ಪರ್ ಮಿಡಿಲ್ ಕ್ಲಾಸ್ ಅವರಿಗೆ ಏನ್ ತೊಂದರೆ ಆಗಿಲ್ಲ, ದುಡ್ಡಿದ್ದವ್ರಿಗೆ ಏನ್ ತೊಂದರೆ ಆಗಿಲ್ಲ. ಬಡ ಮಕ್ಳಿಗೆ ದೊಡ್ಡ ತೊಂದರೆ ಅದು ಆಗಿದೆ. ಇವಾಗ ಮುಂದೆ ಇದೇ ತರ ಏನಾದ್ರು 3ನೇ ಅಲೆ ಬಂದಾಗ ಇದು ಒಂದು ದೊಡ್ಡ ಚಾಲೆಂಜ್ ಇದ್ದೇ ಇರುತ್ತೆ. ಇದು ಸರ್ಕಾರ ಇದಕ್ಕೆ ಗಮನ ಕೊಡ್ಬೇಕು. ಸರ್ಕಾರ ಈ ಬಡ ಮಕ್ಕಳಿಗೆ ಯಾವ ತರ ಅವ್ರಿಗೆ ಎಜುಕೇಶನ್ ಇಂದ ವಂಚಿತವಾಗಿ ಇಡಬಾರ್ದು ಅನ್ನೋದು ಒಂದು ಪ್ಲಾನ್ ಮಾಡಿ, ಏನಾದ್ರು ಒಂದು ಪಾಲಿಸಿ ಮಾಡಿ ಅವರಿಗೆ ಆ ಫೆಸಿಲಿಟೀಸ್ ಅನ್ನು ಮಾಡಿಕೊಡೋಷ್ಟು ಒಂದು ಪಾಲಿಸಿ ತಗೊಂಡ್ಬಂದು ಅವ್ರವರಿಗೆ ಆ ಮನೆಗೆ ಆ ಫೆಸಿಲಿಟಿ ಮುಟ್ಟಂಗ ಮಾಡ್ಬೇಕು ಸರ್ಕಾರ. ಸರ್, MP ಸಾಹೇಬ್ರೆ ಬಹಳ ಒಳ್ಳೆ ಉತ್ತರನು ಕೊಟ್ರು ಭೀಮಣ್ಣನವ್ರಿಗೆ. ನಾನು ಅನಂತನಾಗಿ ಮಾತಾಡ್ತಾ ಇದ್ದೀನಿ ಸರ್. ನಾಳೆ ಮೌಢ್ಯತೆ ಮತ್ತು ಈ ಕೋವಿಡ್ ಸಂದರ್ಭದ ಕುರಿತಂತೆ ಗೋಷ್ಠಿ ಇದೆ. ಅದರ ಮಾರನೇ ದಿನ ಈ ಶೈಕ್ಷಣಿಕ ಕ್ಷೇತ್ರದ ಮೇಲೆ ಇದರಿಂದ ಏನ್ ಸವಾಲುಗಳಾಗಿದ್ದಾವೆ, ಅವು ವಿದ್ಯಾರ್ಥಿಗಳು, ಶಿಕ್ಷಕರು, ಸಮಾಜ ಹೇಗೆ ಸಫರ್ ಆಗ್ತಾ ಇದೆ, ಮತ್ತೆ ಇದನ್ನು ಓವರ್ಕಮ್ ಮಾಡೋದಕ್ಕೆ ಸರ್ಕಾರಗಳು ಏನ್ ಕ್ರಮಗಳನ್ನು ಕೈಗೊಳ್ಳಬೇಕು ವಿದ್ಯಾರ್ಥಿ ಮತ್ತು ಶಿಕ್ಷಣ ಕ್ಷೇತ್ರದ ಗಮನಕ್ಕಂತ ಹೇಳಿ ಗೋಷ್ಠಿನೇ ಇದೆ. ಅದಕ್ಕೆ ನಮ್ಮ ನ್ಯಾಷನಲ್ ಲಾ ಸ್ಕೂಲಿನ ಡಾಕ್ಟರ್ VP ನಿರಂಜನ್ ಆರಾಧ್ಯ ಅವರು ಮಾತನಾಡ್ತಾರೆ. ಗುಲ್ಬರ್ಗದ ಸೆಂಟ್ರಲ್ ಯೂನಿವರ್ಸಿಟಿಯ ಡಾಕ್ಟರ್ ಸೋಮಶೇಖರ್ ಅಪ್ಪಿಗೇರಿ ಅವರು ಆ ವಿಚಾರದಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಆ ಗೋಷ್ಠಿಯು ಕೂಡ ಇದೆ. ಬಹುಶಃ ಅದರಲ್ಲಿ ನಮ್ಮ ಭೀಮಪ್ಪ ಹಾವಳಿ ಅವರಿಗೆ ಒಂದಿಷ್ಟು ಸ್ಪಷ್ಟನೆ ಸಿಗ್ಬಹುದು ಅಂತ ಅನ್ಸುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಯಲ್ಲಪ್ಪ ಅವ್ರು ನೀವು ಕೇಳಿದಿರ. ಯಲ್ಲಪ್ಪ ಅವರೇ, ಇವಾಗ ಅನಂತ್ ನಾಯ್ಕ್ ಸರ್ ಹೇಳ್ದಂಗೆ ನಾಳೆ ಇದ್ದಿದ್ದು ನಿಮ್ಮ ಪ್ರಶ್ನೆಗೂ ಆ ಮೌಢ್ಯತೆ ಬಗ್ಗೆ ಏನ್ ನೀವು ಪ್ರಶ್ನೆ ಕೇಳ್ತಿದ್ದೀರಲ್ಲ ಅದಕ್ಕೂ ಮೋಸ್ಟ್ಲಿ ನಾಳೆ ಉತ್ತರ ಗ್ಯಾರಂಟಿ ಸಿಗುತ್ತೆ. ಸೊ ಹಾಗಾಗಿ ಅದಕ್ಕೆ ನಾಳೆ ನಮ್ ಜೊತೆ ಜಾಯ್ನ್ ಆಗಿ ಅದ್ರ ಬಗ್ಗೆ ಇನ್ನೂ ಹೆಚ್ಚಿದಾಗಿ ನಾವು ವಿಷಯ ತಿಳ್ಕೊಬಹುದು. ಮೇಡಮ್ ಅಷ್ಟೇನೆ ಇರೋದು ಪ್ರಶ್ನೆಗಳು. ಬಹುಶಃ ಮೇಡಮ್ ಇನ್ನೇನು ಪ್ರಶ್ನೆಗಳು ಇಲ್ಲ ಅಂತ ಅನ್ಸುತ್ತೆ ನೋಡಿ. ಮೇಡಮ್ ನಂದು ಸರ್ ನಂದೊಂದು ಪ್ರಶ್ನೆ ಇದೆ, ರಘು ಸರ್ ಕೇಳ್ಬೋದಾ? ಹೇಳಿ ಇರ್ಫಾನ್. ರಘು ಸರ್, ಇದು ಕೊರೋನಾ ಮೊದಲನೇ ಅಲೆನು ಆರ್ಥಿಕ ವರ್ಷ ಅಂತ್ಯದಲ್ಲೇ ಬಂದಿತ್ತು ಭಾರತದ ಫೆಬ್ರವರಿ ಏಪ್ರಿಲ್ ತಿಂಗಳಲ್ಲಿ. ಈ ಎರಡನೇ ಅಲೆನು ಅದೇ ತಿಂಗಳಲ್ಲಿ ಬಂದಿದೆ. ಇದ್ರದ್ದೇ ಏನಾದ್ರು ಹುನ್ನಾರ ಇದೆ ಅಂತ ಡೌಟ್ ಸರ್. ಇರ್ಬೋದು COVID-19 20, 21, 22 ಈಗ 20 ಎಲೆಕ್ಷನ್ 22 ಹಾಗೇನಿಲ್ಲ. ಬಟ್ ಇದು ಸೈಕ್ಲಿಕಲ್ ಅಲ್ವಾ, ಇದು ಮ್ಯೂಟೆಂಟ್ಸ್, ಬೇರೆ ಬೇರೆ ತರ ಮ್ಯೂಟೆಂಟ್ಸ್, ಡಿವಿಯಂಟ್ಸ್, ಸ್ಟ್ರೈನ್ಸ್ ಬೇರೆ ಬೇರೆ ತರ ರೂಪಾಂತರ ಆಗ್ತಾ ಇರೋದ್ರಿಂದ ಇದು ಆಮೇಲೆ ಏನಾಗಿದೆ ಇದರಲ್ಲಿ ಮುಖ್ಯವಾಗಿ ನಾವು ಜನರು ಕೂಡ
ಸ್ವಲ್ಪ ಬಿಹೇವಿಯರಿಯಲ್ ಸೈನ್ಸ್ ಅಂತ ಹೇಳ್ತಾರಲ್ಲ, ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ಅನ್ನೋದು ಕೂಡ ವೈರಸ್ಗೆ ಈ ರೀತಿ ನಾವು ಬಿಹೇವ್ ಹೇಗೆ ಮಾಡ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ. ಅಫ್ಕೋರ್ಸ್ ನೀವು ಕೇಳಿದ್ದು ಬೇರೆ ರೀತಿಯಲ್ಲೇ ನನಗೆ ಅರ್ಥ ಆಯ್ತು ಅದು. ಅಫ್ಕೋರ್ಸ್ ನೀವು ಆಲ್ವೇಸ್ ಈ ಥರ ಏನಾದ್ರು ನೀನು ನೇಮ್ ಎಕ್ಸ್ಕ್ಯೂಸ್ ಹುಡುಕ್ತಾನೆ ಇರ್ತೀವಿ, ಇಂಥದ್ದು ಏನಾದ್ರು ಒಂದಿದ್ರೆ ನಾವು ಬಚಾವಾಗ್ಬೋದು, ನಮ್ಮ ಬೇಲೂರನ್ನ ಬಿಟ್ಟೋದಕ್ಕೆ ಅಂತ ಹೇಳುವಂಥದ್ದು ಅದಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾದಂತ ವಿಷಯ ಮಂಡನೆ ಮಾಡಿದಂತ ನಮ್ಮ ಡಾಕ್ಟರ್ ಕೆ.ಸಿ. ರಘು ಅವರು ಯಾವತ್ತೇ ಮಾತಾಡಿದ್ರು ಕೂಡ ಸಾಕಷ್ಟು ಹೋಮ್ವರ್ಕ್ ಇರುತ್ತೆ, ಮತ್ತೆ ಅವರ ಅನುಭವಗಳು ಇರ್ತವೆ, ಮತ್ತೆ ಅವರಿಗೆ ಇರುವಂತ ಕಾಳಜಿ ಬದ್ಧತೆಯನ್ನ ಅವ್ರು ಯಾವತ್ತೂ ಕೂಡ ರಾಜಿ ಮಾಡ್ಕೊಳ್ದಲೇನೆ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಆ ಕಾರಣಕ್ಕಾಗಿನೇ ಅವರು ಇವತ್ತಿನ ಸಾಮಾಜಿಕವಾಗಿ ಒಂದು ಬಹಳ ದೊಡ್ಡ ಹೆಸರನ್ನ ಮಾಡಿ ನಮ್ಮೆಲ್ಲರ ಜನಸಾಮಾನ್ಯರ ಜೊತೆಯಲ್ಲಿ ಅವರ ಇಶ್ಯೂಗಳ ಜೊತೆಯಲ್ಲಿ ಅವ್ರು ಯಾವತ್ತೂ ನಿಂತಿರ್ತಾರೆ. ಅವ್ರು ಇವತ್ತೇನ್ ವಿಷಯ ಮಂಡನೆ ಮಾಡಿದ್ರು ಸಾಕಷ್ಟು ವಿಚಾರಗಳಲ್ಲಿ ಬೆಳಕು ಚೆಲ್ಲಿದ್ದಾರೆ. ಅವರಿಗೆ ಮಾನವ ಬಂಧುತ್ವ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಹಾಗೆ ಅಧ್ಯಕ್ಷತೆಯನ್ನು ವಹಿಸಿದಂತ ಡಾಕ್ಟರ್ ಸೈಯದ್ ನಾಸಿಕ್ ಹುಸೇನ್ ಅವರು ಸರ್ ನಿಜವಾಗಿಯೂ ತುಂಬಾ ಇದೇನಂತಂದ್ರೆ ಸಾಮಾನ್ಯವಾಗಿ ಹೆಚ್ಚು ಸಮಯ ನೀವು ಇದ್ ಮಾಡ್ಕೊಳಕ್ ಆಗಲ್ಲ. ಆದ್ರೆ ಇವತ್ತು ನೀವು ಆರಂಭದಿಂದ ಕೊನೆವರೆಗೂ ನಮ್ ಜೊತೆ ಇದ್ದು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂತ ಜವಾಬ್ದಾರಿ ಏನಿದೆ ಆ ಜವಾಬ್ದಾರಿಯನ್ನ ನಿರ್ವಹಿಸಿ ಮತ್ತೆ ಸಾಕಷ್ಟು ವಿಚಾರಗಳ ನಿಟ್ಟಿನಲ್ಲಿ ನೀವು ಬೆಳಕು ಚೆಲ್ಲಿದ್ದೀರಿ. ಅದ್ರ ಜೊತೆಗೆ ನಿಮ್ಗಿರುವಂತ ವಿಶೇಷವಾದಂತ ಸಾಮಾಜಿಕ ಬದ್ಧತೆಯನ್ನು ಕೂಡ ನಮಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗಿದೆ. ನಿಮಗೂ ಕೂಡ ಮಾನವ ಬಂಧುತ್ವ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದಂತ ಧನ್ಯವಾದಗಳು ಸರ್. ಹಾಗೂ ನಿರ್ವಹಣೆ ಮಾಡಿದಂತ ನಮ್ಮ MBVಯ ಬಳ್ಳಾರಿ ಜಿಲ್ಲಾ ಸಂಚಾಲಕರು ಇರ್ಫಾನ್ ಮುದಗಲ್ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತ ಧನ್ಯವಾದ ಹೇಳ್ತೀನಿ. ಮತ್ತೆ ಬಹಳ ಮುಖ್ಯವಾಗಿ ಯೋಗೇಶ್ ಮಾಸ್ಟರ್ ಇವತ್ತು ಅವರು ಸ್ವತಃ ಕವಿ ಕೂಡ, ಹೋರಾಟಗಾರರು, ಚಿಂತಕರು, ಈ ನಾಡಿನ ಪ್ರಗತಿಪರರು. ಅವರು ನಮ್ಮ ಜೊತೆ ನಿಂತು ಅವರು ವಚನಗಳನ್ನ ಹಾಡೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮ ಆರಂಭ ಆಯ್ತು. ಅವ್ರಿಗೂ ಕೂಡ ನಾನು ಮಾನವ ಬಂಧುತ್ವ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳ್ತೀನಿ. ಬಹುಶಃ ನಮ್ಮ ಡಾಕ್ಟರ್ ಗಿರೀಶ್ ಅವ್ರಿಗೆ ಅವ್ರ ಬಹುಶಃ ನಮ್ಗೆ ಹೇಳ್ಬಿಡ್ತಾರೆ ಏನೋ ಧನ್ಯವಾದಗಳನ್ನ. ಅಷ್ಟ್ರ ಮಟ್ಟಿಗೆ ನಮ್ಮ ಜೊತೆಯಲ್ಲಿ ಬೆರ್ತಿದ್ದಾರೆ. ಈ ಕಾರ್ಯಕ್ರಮದ ಸಂಪೂರ್ಣವಾದಂತ ಏನು ಯಶಸ್ವಿ ಇದೆ ಅದರ ಜೊತೆಯಲ್ಲಿ ಗಿರೀಶ್ ಡಾಕ್ಟ್ರು ಸಂಪೂರ್ಣವಾಗಿ ಇದ್ದಾರೆ ನಮ್ ಜೊತೆಯಲ್ಲಿ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೂ ಇವತ್ತು ಭಾಗವಹಿಸಿದಂತ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ನಾಳೆ ಈಗಾಗ್ಲೇ ಅನಂತ್ ನಾಯಕ್ ಅವರು ಹೇಳಿದಾಗೆ ಈ ಕೋವಿಡ್ಗಿರುವಂತ ಬೇರೆ ಬೇರೆ ಆಯಾಮಗಳು ಒಂದಾದ್ಮೇಲೆ ಒಂದೊಂದ್ ತಗೊಂಡ್ ಬರ್ತಾ ಇದೀವಿ ರಘು ಸರ್. ಈ ನಾಳೆ ಕೋವಿಡ್ ಮತ್ತು ಮೂಢನಂಬಿಕೆಗಳು ಅಂದ್ರೆ ಈಗ ಕೋವಿಡ್ ಹೆಸರಲ್ಲಿ ಎಷ್ಟೆಲ್ಲ ಮೌಢ್ಯತೆಯನ್ನ, ಯಾಕೆಂದ್ರೆ ಮಾನವ ಬಂಧುತ್ವ ವೇದಿಕೆ ಮೌಢ್ಯತೆಯ ವಿರುದ್ಧ ಒಂದು ಜನಾಂದೋಲನವನ್ನೇ ಸೃಷ್ಟಿ ಮಾಡಿದೆ, ಒಂದು ವೈಚಾರಿಕ ಚಳವಳಿಯನ್ನೇ ಇಡೀ ನಾಡಿನಾದ್ಯಂತ ಕೊಂಡೊಯ್ತಾ ಇರುವಂತ ಇಂಥ ಸಂದರ್ಭದಲ್ಲಿ ಕೋವಿಡ್ ಮತ್ತೆ ಆ ಮೌಢ್ಯತೆಯನ್ನ ಇನ್ನಷ್ಟು ಆಳವಾಗಿ ಬೇರೂರ್ಲಿಕ್ಕೆ ಈ ಸನಾತನಿಗಳು ಇನ್ನಷ್ಟು ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿಯ ವ್ಯವಸ್ಥೆ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿದೆ ಅನ್ನುವಂತ ಸಂದರ್ಭದಲ್ಲಿ ಅದರ ಮೌಢ್ಯತೆಗಳು ಮತ್ತೆ ಅದರ ಪರಿಣಾಮಗಳನ್ನ ಎಷ್ಟು ಮಟ್ಟಿಗೆ ನಾವು ನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದರ ವಿರುದ್ಧ ಜನಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಿರಂಜನಾರಾಧ್ಯ ಅವರು, ಡಾಕ್ಟರ್ HS ನಿರಂಜನಾರಾಧ್ಯ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಇದ್ರು. ಅವರು ವಿಷಯ ಮಂಡನೆ ಮಾಡ್ತಾ ಇದ್ದಾರೆ. ವಿಜ್ಞಾನ ಚಳವಳಿಯಲ್ಲಿ ಸುಮಾರು 4 ದಶಕಗಳಿಂದ ಅವರನ್ನು ತೊಡಗಿಸ್ಕೊಂಡಿರುವಂತವ್ರು, ಪ್ರಾಧ್ಯಾಪಕರು ಕೂಡ. ಮತ್ತೆ ಅಧ್ಯಕ್ಷತೆಯನ್ನ ನಮ್ಮೆಲ್ಲರ ಇಡೀ ಎಲ್ಲರ ಪರಿಚಿತರಾಗಿರುವಂತ ಮತ್ತು ಮಾನವ ಬಂಧುತ್ವ ವೇದಿಕೆಯ ಎಲ್ಲ ಇದ್ರ ಆಶಯಗಳ ಜೊತೆಯಲ್ಲಿ ಇರುವಂತ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು, ಸಾಣೆಹಳ್ಳಿ ಮಠ ಹೊಸದುರ್ಗ, ಅವರು ಇದ್ರ ಅಧ್ಯಕ್ಷತೆಯನ್ನ ವಹಿಸ್ಕೊಳ್ತಾರೆ. ಬಹುಶಃ ಬಹಳ ಸರಿಯಾದಂತ ದೃಷ್ಟಿಕೋನದಿಂದ ಈ ಮೌಢ್ಯತೆ ವಿರುದ್ಧ ಜನಜಾಗೃತಿ ಮೂಡಿಸ್ಲಿಕ್ಕೆ ಅವರ ಅಧ್ಯಕ್ಷತೆ ಬಹಳ ಸಫಲ ಆಗುತ್ತೆ ಅಂತ ಹೇಳಿ ನಾವೆಲ್ಲರೂ ಆಶಿಸ್ತಾ, ನಿರ್ವಹಣೆಯನ್ನ ನಮ್ಮ MBV ಮುಖಂಡರಾದಂತ ಡಾಕ್ಟರ್ ಪ್ರದೀಪ್ ಮಾಲ್ಗುಡಿ ಅವರು ನಿರ್ವಹಿಸಲಿದ್ದಾರೆ. ನಾಳೆಯ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲರೂ ಭಾಗವಹಿಸ್ಬೇಕು. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನಾಳಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತ ಮಾಡ್ತಾ ಇವತ್ತಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ.